ಇങ്ങനെ ವಾ ಪಾಸ್ಟರ್ ಸೈನಸ್ ಬ್ರದರ್ ಮತ್ತೆ ಜೈಸನ್ ಬ್ರದರ್ ಬನ್ನಿ ಪಾಸ್ಟರ್ ಅಂತ ಹೇಳಿದಾಗ ನಾನು ರೆಡಿ ಆಗಟ್ಟೆ ಅಂತ പറഞ്ഞിട്ട് ನಾನು ರೆಡಿ ಆಗ್ತೇನೆ ಅಂತ ಹೇಳಿ ഹല്ലേലൂയ 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 ഇതുപോലെ ശബ്ദമൊക്കെ പുറത്ത് വരട്ടെ ಇದೇ ರೀತಿಯ ಶಬ್ದ ಹೊರಗಡೆ ಬರಲಿ. ഹല്ലേലൂയ ഹല്ലേലൂയ. ഇത് തന്നെ ഒരു ഉദാഹരണം. ಇದೇ ಒಂದು ಉದಾಹರಣೆ. അങ്ങനെ നേരത്തെ കിടന്നു തുടങ്ങി വേഗം വരാൻ വേണ്ടിട്ട്. ನಾನು ಮುಂಚೆನೆ ನಿದ್ರೆ ಮಾಡಿದೆ ಬೇಗ ಬರುವುದಕ್ಕಾಗಿ ನೆನೆ ರಾತ್ರಿ. കുറച്ച് ലൈറ്റ് ആയി ഉറക്കം വരുമ്പോൾ. ಅದ್ರ ನಿದ್ರೆ ಬರುವಾಗ ಲೇಟ್ ಆಯ್ತು. 5 ಮಣಿಗೆ ಎಣ್ಣೀಚಿട്ട് വേഗം ಫ್ರೆಶ್ ಆಗಿ 6 ಮಣಿಗೆ ഒരു ബസ് ഉണ്ട് ಅಲ್ಲಿ ಕರೆಗೆ ಬರಕ್ಕೆ വേണ്ടി 5 ಗಂಟೆ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಆಗಿ 6 ಗಂಟೆಗೆ ಒಂದು ಬಸ್ ಇದೆ ಅದಕ್ಕೆ ಹೊರಡುವುದಕ್ಕಾಗಿ ನಾನು ತೀರ್ಮಾನಿಸಿ ನಾನು ಎಣ್ಣೀಚಿ ನೋക്കുമ്പോൾ തന്നെ 6:30 ആകുന്നു 6:35. ಆದ್ರೆ ಎದ್ದು ನೋಡುವಾಗ 6:35 ಆಗ್ತಾ ಇದೆ ಸಮಯ. പെട്ടെന്ന് റെഡി 7 മണിക്ക് ഒരു ബസ് ഉണ്ട് അതിന് ತಕ್ಷಣ ರೆಡಿ ಆದ 7 ಗಂಟೆಗೆ ಒಂದು ಬಸ್ ಇದೆ ಅದಕ್ಕೆ ಬರುವುದಕ್ಕಾಗಿ. എല്ലാ ദിവസമുള്ള ബസ് അത് വന്നില്ല. ಎಲ್ಲಾ ದಿನ ಬರುವಂತ ಬಸ್ ಇವತ್ತು ಬರಲಿಲ್ಲ. ഹല്ലേലൂയ. പിന്നെ 8 മണിക്ക് വരണം. ನಂತರ 8 ಗಂಟೆಗೆ ಒಂದು ಬಸ್ ಇದೆ അതും വന്നില്ല. ಅದು ಬರಲಿಲ್ಲ. പിള്ളേർ വരെ അവിടെ കാത്തു നിൽക്കുന്നു ഈ പഠിക്കാൻ പോകുന്ന പിള്ളേർ. ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ಕೂಡ ಕಾಯ್ತಾ ನಿಂತಿದ್ದಾರೆ. ഞാൻ ചെന്ന പിള്ളേരെ ബസ് വന്നില്ല വെച്ചില്ല. ನಾನು ಕೇಳಿದ ಮಕ್ಕಳು ಏನು ಬಸ್ ಬರಲಿಲ್ವಾ ಎಂಬುದಾಗಿ. അപ്പൊ എനിക്കൊരു കാര്യം മനസ്സിലായി. ನನಗೊಂದು ವಿಷಯ ಗೊತ್ತಾಯ್ತು. ഞാൻ കാരണം ಈ ಪಾವಂತ പോലും ಬಸ್ കിട്ടിയിട്ടില്ല. ನನ್ನಿಂದ ಪಾಪ ಈ ಮಕ್ಕಳಿಗೂ ಬಸ್ ಇರ್ಲಿಲ್ಲ ಅಂತ. കാരണം എന്നെ തടയാന്ന് എനിക്ക് മനസ്സിലായി. ಯಾಕಂದ್ರೆ ತಡೀತಿರೋದು ಸೈತಾನ ನನ್ನ ಅಂತ ನನಗೆ ಗೊತ್ತಾಯ್ತು. ഹല്ലേലൂയ. ಹಲ್ಲೆಲೂಯ. അങ്ങനെ ആകുമ്പോ ഞാൻ വിചാരിച്ചു എന്നാ പിന്നെ ഇവിടെ വന്നിട്ടേ ഉള്ളൂ എന്ത് വന്നാലും വേണ്ടി. ಹಂಗಾದ್ರೆ ನನಗೊಂದು ವಿಷಯ ಗೊತ್ತಾಯ್ತು ಅದು ಏನೇ ಬರಲಿ ನಾನು ಇವತ್ತು ಹೋಗ್ಲೇಬೇಕು ಅಂತ. ഹല്ലേലൂയ. ಹಲ್ಲೆಲೂಯ. അങ്ങനെ പെട്ടെന്ന് വരാൻ കർത്താവ് കൃപ നൽകി. ಹೀಗೆ ಬೇಗನೆ ಬರುವಂತ ಕೃಪೆಯನ್ನು ದೇವರು ದಯಪಾಲಿಸಿದ್ರು. ഒരു 100 ഗ്രാം പൊടിയൊക്കെ കണി കഴിച്ചിട്ട് വരുന്ന വഴിക്ക് ಬರೋ ದಾರಿಯಲ್ಲಿ ಒಂದು 100 ಗ್ರಾಂ ಧೂಳೆಲ್ಲ ಕಣ್ಣಿಗೆ ಕೂತಿದೆ. അതൊക്കെ അവിടെ ഇരിക്കട്ടെ. ಅದೆಲ್ಲ ಅಲ್ಲೆಲ್ಲ ಇರ್ಲಿ. അടുത്ത കൈയിട്ട് കഴുകാൻ പറ്റത്തില്ലല്ലോ. ಯಾಕಂದ್ರೆ ಕಣ್ಣೊಳಗಡೆ ಕೈ ಹಾಕಿ ತೊಳೆಯಕ್ ಆಗಲ್ಲ ಈಗ. ಹಾಗೆ ತೊಳಿತಾ ಕೂತ್ಕೊಂಡ್ರೆ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಆಗದೆ ಇರ್ಬೇಕಾಗುತ್ತೆ. ಹಲ್ಲೆಲೂಯ. ಸಂತೋಷത്തോടെ ಎಲ್ಲರೂ ಇರಿക്കട്ടെ. ಸಂತೋಷದಿಂದ ಎಲ್ಲರೂ ದೇವರ ಸಮ್ಮುಖದಲ್ಲಿ ಆಗಿರೋಣ. ഹല്ലേലൂയ. കർത്താവിന് വലിയ കാര്യം ചെയ്യുന്നത് ഞാൻ ദൈവത്തെ സ്തുതിക്കുന്നു. ಕರ್ತನು ಇವತ್ತು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುದಾಗಿ ನಾನು ದೃಢವಾಗಿ ನಂಬುತ್ತೇನೆ. അപ്പനെ മക്കളോട് സംസാരിക്കാൻ ആഗ്രഹിക്കുന്ന പോലെ കർത്താവ് നമ്മളോട് സംസാരിക്കാൻ റെഡിയായി നിൽക്കുക. ತಂದೆಯು ಮಕ್ಕಳೊಂದಿಗೆ ಮಾತನಾಡುವುದಕ್ಕಾಗಿ ಕಾಯ್ತಾ ಇರುವ ರೀತಿಯಲ್ಲಿ ನಮ್ಮ ದೇವರು ಇವತ್ತು ಹಗಲು ಬೆಳಗ್ಗೆ ಕಾಯ್ತಾ ಇದ್ದಾರೆ. ആരാധനയുടെ ഭാഗം മൂന്ന് ഭാഗമാണ്. ಆರಾಧನೆಯಲ್ಲಿ 3 ಭಾಗಗಳಾಗಿದೆ. ಫಸ್ಟ್ നമ്മൾ ഒരുങ്ങുക. ಮೊದಲಾಗಿ ನಾವು ಸಿದ್ಧವಾಗಬೇಕು. ഒരുക്കത്തില്ല എന്നാൽ ആരാധനയ്ക്ക് മുമ്പ് ഒന്ന് ഒരുങ്ങി. ಯಾವಾಗಲೂ ಸಿದ್ಧವಾಗಬೇಕು. ಆದ್ರೆ ಆರಾಧನೆಗಾಗಿ ನಾವೊಂದು ಸಿದ್ಧತೆ ಇದೆ. എല്ലാവരും ഒന്ന് സമർപ്പിച്ച് പ്രാർത്ഥിക്കുന്നു. ಅದಕ್ಕಾಗಿ ಆಗಿದೆ ನಾವು ಪ್ರಾರಂಭದಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸೋದು. കാണുമ്പോൾ അറിയാം. ಅವನ ನೋಡುವಾಗಲೇ ಗೊತ್ತಾಗುತ್ತೆ. ഹല്ലേലൂയ. ಅವരെ ಮറ്റുള്ളದನ್ನು ശ്രദ്ധിക്കത്തില്ല. ಅವನು ಬೇರೆ ಯಾವುದನ್ನು ಗಮನಿಸೋದಿಲ್ಲ. വേഗം വന്നിരുന്ന് പ്രാർത്ഥിക്കാൻ തുടങ്ങും. ಅವನು ಬೇಗ ಬಂದು ಕುಳಿತು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ഇന്നലെ നാളെ ವ್ಯಕ್ತಿ അനുഗ്രഹിക്കപ്പെട്ടു. ಇವತ್ತಲ್ಲ ನಾಳೆ ಅಂತಹ ವ್ಯಕ್ತಿಗಳು ಆಶೀರ್ವದಿಸಲ್ಪಟ್ಟೆ ಪಡುತ್ತಾರೆ. വീടിനകത്തൂടെ ഇങ്ങനെ കറങ്ങി നിൽക്കും. ಕೆಲವರು ಮನೆ ಒಳಗಡೆ ಈ ತರ ಓಡಾಡ್ಕೊಂಡು ತಿರುಗ್ತಾ ಇರ್ತಾರೆ. അതിൽ കുറച്ച് ലേറ്റ് ആവും ಬಿಡದಲ್ಲೇ. ಅವರ ಜೀವಿತದಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ഹല്ലേലൂയ. ಹಲ್ಲೆಲೂಯ. രണ്ടാമത്തെ കാര്യം പാട്ട് പാടി ദൈവത്തെ മഹത്വപ്പെടുത്തുക. ಎರಡನೇದಾಗಿ ಆರಾಧನೆಯಲ್ಲಿ ಹಾಡುಗಳನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸಬೇಕು. ആരാധന എന്ന് പറയുന്നത് ಅದಾಗಿದೆ ಆರಾಧನೆಯ ಭಾಗಗಳು. ദൈവത്തെ ആരാധിക്കുന്നു. ಅವರಾಗಿದ್ದಾರೆ ದೇವರನ್ನ ಆರಾಧಿಸೋದು. മൂന്നാമതാണ് വചനം. ಮೂರನೇದಾಗಿದೆ ವಾಕ್ಯ. ഹല്ലേലൂയ. എല്ലാവരും ഒന്നിച്ചു വരുമ്പോൾ വലിയ ദൈവപ്രവൃത്തി വിളിക്കും. ಇದೆಲ್ಲವೂ ಒಟ್ಟಾಗಿ ಪ್ರಕಟವಾಗುವಾಗಿದೆ ದೊಡ್ಡ ದೇವರ ಕಾರ್ಯ ನಮ್ಮ ಮಧ್ಯದಲ್ಲಿ ಪ್ರಕಟವಾಗುವುದು. അതുകൊണ്ട് എനിക്ക് പ്രാർത്ഥിക്കാനും ആരാധിക്കാൻ താല്പര്യമുണ്ടായിരുന്നു പക്ഷേ സമയത്ത് എത്താൻ പറ്റിയില്ല. ಆದ ಕಾರಣ ನನಗೂ ಮೊದಲ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಸಮರ್ಪಣೆ ಅದರಲ್ಲೂ ಆರಾಧನೆಯಲ್ಲೂ ಪಾಲುಗಾರನಾಗಬೇಕು ಅಂತ ಆಸೆ ಇತ್ತು. ಆದ್ರೆ ಸಮಯಕ್ಕೆ ಬರ್ಲಿಕ್ಕೆ ಆಗಲಿಲ್ಲ. ಶುಂಠಿಕೊಪ್ಪೆಯಲ್ಲಿ ಇದೇപോലത്തെ തിരക്ക് കണ്ടിട്ടില്ല. ಬರೋ ದಾರಿಯಲ್ಲಿ ಶುಂಠಿಕೊಪ್ಪದಲ್ಲಿ ಇದುವರೆಗೂ ಇಂಥ ರಶ್ ಅನ್ನ ನೋಡಿರಲಿಲ್ಲ. ഒരു 2 ട്രെയിൻ നീളത്തിലാണ് ട്രാഫിക്. 2 ಟ್ರೈನ್ ಅಷ್ಟು ದೂರದ ಇರುವಂತ ಟ್ರಾಫಿಕ್ ಜಾಮ್ ಆಗಿದೆ. ഇതുവരെ കണ്ടിട്ടില്ല. ಇದುವರೆಗೂ ಶುಂಠಿಕೊಪ್ಪದಲ್ಲಿ ಆತರ ಜಾಮ್ ನಾನು ನೋಡಿಲ್ಲ. എങ്ങനെ ഇങ്ങോട്ട് ഇവിടെ സമയത്ത് എത്താതിരിക്കും ഇതാണ് പിശാച്. ಹೇಗೆ ಇವನು ಇಲ್ಲಿಗೆ ತಲುಪದಂತೆ ಮಾಡಬಹುದು ಅದಾಗಿದೆ ಸೈತಾನ ಅಂತ ಅಂತಾರೆ. എനിക്കൊരു കാര്യം അറിയാം. ಆದ್ರೆ ನನಗೊಂದು ವಿಷಯ ಗೊತ್ತು. വാഹനമില്ലാത്ത കാലത്തെ ഫിലിപ്പോസിനെ ആത്മാവ് എടുത്തുകൊണ്ട് ವಾಹನವೇ ಇಲ್ಲದೆ ಇರುವಂತ ಕಾಲದಲ್ಲಿ ಫಿಲಿಪ್ಪನನ್ನ ದೇವರ ಆತ್ಮನು ಹೊತ್ತುಕೊಂಡು ಹೋದನು. എങ്ങനെ അതിന്റെ അറ്റത്ത് ഇങ്ങ് വന്നത് എനിക്കറിയത്തില്ല. ಹೇಗೆ ಆ ತುದಿಯಿಂದ ಈ ತುದಿಗೆ ಬಂದೆ ಅಂತ ನನಗೆ ಗೊತ್ತಿಲ್ಲ. എങ്ങനെ കിടക്കൂടി കയറി വന്നതാണ്. ಹೇಗೆ ಮಧ್ಯದಲ್ಲಿ ಈ ರೀತಿಯಲ್ಲಿ ನುಗ್ಗಿ ಬಂದೆ. അല്ലെ ആശീർവാദം പറയുമ്പോൾ ഇവിടെ എത്തത്തുള്ളൂ. ಅಲ್ಲದೆ ಇದ್ರೆ ಆಶೀರ್ವಾದ ಹೇಳುವಾಗ ಮಾತ್ರ ನೀವು ತಲುಪಲಿಕ್ಕೆ ಆಗ್ತಾ ಇತ್ತು. ഹല്ലേലൂയ. ಹಲ್ಲೆಲೂಯ. ഇന്ന് പകല് കർത്താവിന് സ്തോത്രം. ഹല്ലേലൂയ. ಆಮೆನ್. എത്ര കേട്ടാലും മതി വരാത്ത ಎಷ್ಟು ಕೇಳಿದ್ರೆ ಸಾಕಾಗದೆ ಇಲ್ವಾ? കേൾക്കാൻ ആഗ്രഹിക്കുന്നത് ಕೇಳುವುದಕ್ಕೆ ಆಗ್ರಹಿಸುವಂತ ആരാണ്? ಯಾರಾಗಿದ್ದಾರೆ? ആരെയാണ്? ಯಾರನ್ನಾಗಿದೆ? ഒരാള്. ಒಬ್ಬ ವ್ಯಕ್ತಿ. ആരെ കൂടുതൽ ഇഷ്ടപ്പെടുന്നത്? ಯಾರನ್ನ ಹೆಚ್ಚಾಗಿ ಇಷ್ಟಪಡುತ್ತಾನೋ രാത്രിയും പകലും ഒരുപോലെ ഏത് സമയത്ത് ഓർമ്മ ആ വ്യക്തിയെ മാത്രം ആ വ്യക്തിയുടെ ಆ ವ್ಯಕ್ತಿಯ ನೆನಪು ಮಾತ್ರ ರಾತ್ರಿ ಹಗಲು ಈ ರೀತಿಯಲ್ಲಿ ಬರುವಂತ ವ್ಯಕ್ತಿಯ ആ വ്യക്തിയുടെ സംസാരം എത്ര കേട്ടാലും മതി വരത്തില്ല. ಅಂತಹ ವ್ಯಕ್ತಿಯ ಮಾತುಗಳನ್ನ ಇವನಿಗೆ ಎಷ್ಟು ಕೇಳಿದ್ರು ಸಾಕಾಗೋದಿಲ್ಲ. ഹല്ലേലൂയ. ಹಲ್ಲೆಲೂಯ. വ്യക്തിയുടെ ശബ്ദം കേൾക്കാൻ ഇഷ്ടമില്ല. ಆದ್ರೆ ಇಷ್ಟ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿಯ ಒಂದು ಮಾತು ಕೇಳಲಿಕ್ಕೂ ಆ ವ್ಯಕ್ತಿ
ವ್ಯಕ್ತಿಗೆ ಇಷ್ಟ ಆಗಲ್ಲ. ಯಾವ ಪಗಲು ಯೇಸುವಿനെ ಆರಾಧಿക്കുന്ന ದಾಹಿക്കുന്നവർക്ക്, ಆದ್ರೆ ಹಗಲಿರುಳು ಯೇಸುವಿಗಾಗಿ ಆಗ್ರಹಿಸುವ ಮತ್ತು ದಾಹಿಸುವಂತ അങ്ങനെ ജീവിക്കുന്നവർക്ക്, ಆ ರೀತಿಯ ಜೀವಿಸುವಂತವರಿಗೆ എപ്പോഴും സംസാരിച്ചുകൊണ്ടിരിക്കുന്ന ദൈവം. ಆತನು ಯಾವಾಗಲೂ ಮಾತನಾಡುವ ದೇವರಾಗಿದ್ದಾನೆ. ഹല്ലേലൂയ. ഹല്ലേലൂയ. സകലത്തിലും അവൻ സംസാരിച്ചുകൊണ്ടിരിക്കും. ಎಲ್ಲದರಲ್ಲೂ ಅವನು ಮಾತನಾಡ್ತಾ ಇರ್ತಾನೆ. ആ ശബ്ദം ഇന്ന് പകലൂടെ മുഴങ്ങുന്നതിനെ ദൈവത്തെ ಆ സ്തുതിക്കുന്നു. ಶಬ್ದವು ಇವತ್ತು ಹಗಲು ವೇಳೆಯಲ್ಲಿ ಮೊಳಗುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ഹല്ലേലൂയ. 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 സാധാരണ ഒരൊറ്റ ദൂത് മതി ഒരാളുടെ ചരിത്രം മാറും. ഹല്ലേലൂയ. ಒಬ್ಬನ ಇತಿಹಾಸ ಬದಲಾಗಲಿಕ್ಕೆ ಒಂದೇ ಒಂದು ವಾಗ್ದಾನ ಸಾಕು. അങ്ങനെ മാറിയവരുണ്ട്. ಆ ರೀತಿಯಲ್ಲಿ ಒಂದೇ ಒಂದು ಮಾತಿನಲ್ಲಿ ಇತಿಹಾಸ ಬದಲಾದವರಿದ್ದಾರೆ. അവർക്ക് വീണ്ടും അങ്ങനെ ഇനിയും കേൾക്കണം. ಅವರಿಗೆ ಇನ್ನೂ ಆಸೆ ಬರುತ್ತೆ, ಇನ್ನೂ ನಾನು ಕೇಳಬೇಕು. നമ്മുടെ ഈ സഭയെ കുറിച്ചിട്ട് ಈ ಸಭೆ ಕುರಿತು ഒന്നല്ല ആലോചന കിട്ടിയിരിക്കുന്നത്. ಒಂದು ಆಲೋಚನೆ ಎಲ್ಲ ಸಿಕ್ಕಿರೋದು. ഓരോ പ്രാവശ്യം വ്യത്യസ്തമായിട്ട് വന്നുകൊണ്ടിരിക്കും. ಒಂದೊಂದು ಬಾರಿಯೂ ವ್ಯತ್ಯಸ್ತವಾಗಿ ದೇವರ ಆತ್ಮನ ಈ ಸಭೆ ಕುರಿತಾಗಿ ಮಾತನಾಡ್ತಿದ್ದಾರೆ. ಯಾಕಂದ್ರೆ ದಾಹ ಒಳಗಡೆ ಇರೋದ್ರಿಂದ വീണ്ടും വീണ്ടും സംസാരിക്കും. ಕರ್ತನು ಪುನಃ ಪುನಃ ಮಾತನಾಡುತ್ತಾನೆ. പക്ഷെ കർത്താവ് സംസാരിച്ചതുകൊണ്ട് ಆದ್ರೆ ಕರ್ತನು ಮಾತನಾಡಿದ್ರಿಂದ അത് നടക്കുക തന്നെ ಅದು ചെയ്യും. ನಡೆದೇ ನಡೆಯುತ್ತದೆ. ഹല്ലേലൂയ. ಆಮೆನ್. അത് ഗ്യാരണ്ടി നമുക്ക് വിശ്വസിക്കാം. ಅದು ನಿಶ್ಚಯವಾಗಿ ನಾವು ನಂಬಬಹುದು. ഹല്ലേലൂയ. ഹല്ലേലൂയ. ഇരിക്കുന്ന മുഴുവൻ പേരോട് കർത്താവ് സംസാരിക്കും. ಇಲ್ಲಿರುವಂತ ಎಲ್ಲರ ಸಂಗಡವೂ ಕರ್ತನು ಮಾತನಾಡುತ್ತಾನೆ. ഹല്ലേലൂയ. ಆಮೆನ್. ഉറപ്പ് ദൈവം തരും. ನಿಶ್ಚಯವನ್ನ ದೇವರು ಕೊಡ್ತಾನೆ. ഒന്നും ചിന്തിക്കട്ടെ, എന്നോട് എന്താ കർത്താവ് സംസാരിക്കുന്നത്? ಬೇರೆ ಏನನ್ನು ಚಿಂತಿಸಬೇಡ್ರಿ, ನನ್ನ ಸಂಗಡ ಕರ್ತನು ಏನ್ ಮಾತನಾಡುತ್ತಾನೆ. ഹല്ലേലൂയ. ಆಮೆನ್. ദാഹത്തോടിരിക്കുന്ന കർത്താവ് സംസാരിക്കുന്നത്. ದಾಹದೊಂದಿಗೆ ಈ ಹಗಲು ವೇಳೆ ನೀವು ಕುಳಿತಿರುವುದಾದ್ರೆ ಕರ್ತನು ನಿಮ್ಮ ಸಂಗಡ ಮಾತಾಡುತ್ತಾನೆ. എല്ലാ കണ്ണുകളും ಒಂದು ನಿಮಿಷ ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ. ഹല്ലേലൂയ. 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 അടുത്തിരിക്കുന്നവരെ മറക്കാം. ಪಕ್ಕದಲ್ಲಿರುವವರನ್ನ ಮರೆಯೋಣ. ഹല്ലേലൂയ. എല്ലാ വീട്ടിലെ കാര്യങ്ങൾ മറക്കാം. ಮನೆಯ ವಿಷಯಗಳನ್ನು ಮರೆಯೋಣ. സാഹചര്യങ്ങളെല്ലാം മറക്കാം. ಸನ್ನಿವೇಶಗಳನ್ನೆಲ್ಲ ಮರೆಯೋಣ. പൈസ കയ്യിലുണ്ടോ ഇല്ലേ അത് മറക്കാം. ಹಣ ಕೈಯಲ್ಲಿ ಇದೆಯೋ ಇಲ್ಲವೋ ಅದನ್ನ ಮರೆಯೋಣ. രോഗമോ പ്രയാസം അത് മറക്കാം. നമുക്ക് ರೋಗ ಪ್ರಯಾಸಗಳು ಅದನ್ನ ಮರೆಯೋಣ. ഇത് കഴിഞ്ഞ് എന്തൊക്കെ സംഭവിക്കും അത് നമുക്ക് മറക്കാം. ಇದೆಲ್ಲ ಕಳೆದ ಈ ಕೂಟ ಕಳೆದ ಮೇಲೆ ಏನೆಲ್ಲ ಸಂಭವಿಸಬಹುದು ಅದನ್ನ ಮರೆಯೋಣ. ഇപ്പോൾ യേശുവിന്റെ അടുക്കൽ ഞാൻ നിൽക്കുകയാണ്. ಈಗ ನಾನು ಯೇಸುವಿನ ಬಳಿಯಲ್ಲಿ ನಿಂತಿದ್ದೇನೆ. ഇപ്പൊ ഞാൻ യേശുവിന്റെ അടുത്ത് ആലല്ലേ ആയിരിക്കുന്നു. ಇವಾಗ ನಾನು ಆಗಿರುವುದು ಯೇಸುವಿನ ಬಳಿಯಲ್ಲಾಗಿದೆ. ഇപ്പൊ എന്റെ അടുത്ത് വരുന്ന വേറെ ആരുമല്ല, ദൂതന്മാരും യേശുവുമാണ്. ಈಗ ನನ್ನ ಎಡಗಡೆ ಬಲಗಡೆಯಲ್ಲಿರುವುದು ಬೇರೆ ಯಾರು ಅಲ್ಲ, ದೇವ ದೂತರು ಮತ್ತು ಯೇಸುವಾಗಿದ್ದಾರೆ. ഓരോരുത്തർക്ക് ആ തലത്തിലൊന്ന് വിട്ടുകൊടുക്കും. ಒಬ್ಬೊಬ್ಬರು ಆ ಒಂದು ಅರ್ಥದಲ್ಲಿ ಆಗಲಿ ಬೆಳೆಯಲ್ಲಿ ಬಿಟ್ಟುಕೊಡೋಣ. അങ്ങനെ ഒന്ന് ഇരിക്കാൻ എന്തൊരു സന്തോഷമാണ്. ಆ ರೀತಿಯಲ್ಲಿ ಕೂತ್ಕೊಳ್ಳುವುದಾದ್ರೆ ಎಂತಹ ಸಂತೋಷ. കർത്താവേ എന്നോട് അരുളി ചെയ്യണമേ. ಕರ್ತನೇ ನನ್ನೊಡನೆ ಮಾತನಾಡು, എന്നോട് സംസാരിക്കണം. ನನ್ನೊಡನೆ ಮಾತನಾಡು, എന്നെ ഒന്ന് സ്കാൻ ചെയ്യണമേ. ನನ್ನನ್ನು ಸ್ಕ್ಯಾನ್ ಮಾಡು ಕರ್ತನೆ, എന്നെ ഒന്ന് സൗഖ്യമാക്കണമേ. ನನ್ನನ್ನು ಸೌಖ್ಯ ಮಾಡು എന്റെ ಕರ್ತನೆ, ആത്മാവിനെ സൗഖ്യമാക്കണം. ನನ್ನ ಆತ್ಮವನ್ನು ಸೌಖ್ಯಗೊಳಿಸು, എന്റെ മനസ്സിനെ ನನ್ನ സൗഖ്യമാക്കണം. ಮನಸ್ಸನ್ನು ಸೌಖ್ಯಗೊಳಿಸು, എന്റെ ശരീരത്തെ ನನ್ನ സൗഖ്യമാക്കണം. ಶರೀರವನ್ನು ಸೌಖ್ಯಗೊಳಿಸು. റീവല ബൗഡവ ജാരകസി രകശവല ശരോദി അസ്മര രകശവല യേശുവിന്റെ നാമത്തിൽ യേശുവിന്റെ നാമത്തിൽ യേശുവിന്റെ നാമത്തിൽ ദൂരരവ ശംബല ബൗഡവ ജാരകസി രകശവല സംഭാഷണ അസ്തൽകവന പരിശുദ്ധ പിതാവേ, ಪರಿಶುದ್ಧನಾದ ತಂದೆ, കർത്താവേ, ಒಳ್ಳೆ ಕರ್ತನೆ, ഈ സമയ കർത്താവേ, ಈ ಸಭೆಯನ್ನು ഞങ്ങൾ ಕರ್ತನೆ, ബലഹീനരാണപ്പാ. ನಾವು ಬಲಹೀನರಾಗಿದ್ದೇವೆ. അവയെ വേണ്ടും പോലെ പ്രാർത്ഥിക്കാനോ ಬೇಕಾದಂತೆ ಪ್ರಾರ್ಥಿಸಲಿಕ್ಕೂ വേണ്ടും പോലെ നിന്റെ ഇഷ്ടം ചെയ്യാനോ ನಿನ್ನ ಇಷ್ಟವನ್ನ ಮಾಡುವುದಕ್ಕೂ കഴിഞ്ഞിട്ടില്ല കർത്താവേ. ನಮಗೆ ಸಾಧ್ಯವಾಗಿಲ್ಲ ಕರ್ತನೆ. ನಮ್ಮನ್ನು ಕ್ಷಮಿಸು ಕರ್ತನೆ. കഴിഞ്ഞ പ്രാവശ്യം ഞങ്ങൾ കേട്ടതുപോലെ ಕಳೆದ ಬಾರಿ ನಾವು ಕೇಳಿದ ಹಾಗೆ ശിമോൻ പറഞ്ഞു, ಸಿಮೋನನು ಹೇಳಿದನು, ഞാൻ ഭാവിയിലെ മനുഷ്യൻ, ನಾನು ಪಾಪಾತ್ಮನಾದ എന്നെ ಮನುಷ್ಯ, വിട്ടു പോകണമേ. ನನ್ನನ್ನು ಬಿಟ್ಟು ಹೋಗು. എന്നിട്ട് വിട്ടുപോകാൻ മനസ്സ് തോന്നിക്കാത്ത ಆದರೂ ಕೂಡ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲದೆ ಇರುವ, അവനെ മാറോടി ചേർത്തവൻ ಅವನ ಎದೆಗೆ ಒರಗಿಕೊಂಡು ഇന്ന് പകൽ കർത്താവേ ಈ ಹಗಲು ವೇಳೆಯಲ್ಲಿ ഞങ്ങൾ ಕರ್ತನೆ തന്നെ താഴ്ത്തുമ്പോ ನಮ್ಮನ್ನೇ ತಗ್ಗಿಸುವಾಗ, ഞങ്ങളെ മാറോടി ചേർക്കുന്നതിനായി സ്തോത്രം. ನಮ್ಮನ್ನ ನಿನ್ನ ಎದೆಗೆ ಒರಗಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. കർത്താവേ, ഞങ്ങൾ കാണുന്നത് ಕರ್ತನೆ, ನಾವು ಕಾಣ್ತಾ ಇರುವಂತದ್ದು മാത്രമാകട്ടെ. ನಿನ್ನನ್ನ ಮಾತ್ರವಾಗಿ, അങ്ങയുടെ മുഖം മാത്രം ನಿನ್ನ കാണാൻ ಮುಖವನ್ನ ಮಾತ್ರವೇ ಈ ಸಮಯದಲ್ಲಿ ಕಾಣುವುದಕ್ಕೆ കൊതിയോടിരിക്കുന്ന കർത്താവ്, ನಮ್ಮ ಆಸೆಯಿಂದ ಆಗಿದ್ದವೆ. ഓ റാബ, അവിടുന്ന് സ്പർശിക്കണമേ. ನಿನ್ನವನ್ನ ಸ್ಪರ್ಶಿಸು. കർത്താവേ, രോഗത്തിലുള്ളവരെ സൗഖ്യമാക്കണം. ರೋಗದಲ್ಲಿರುವವರನ್ನ ಸೌಖ್ಯಗೊಳಿಸು. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഭാരതത്തിലിരിക്കുന്നവരെ അവൻ സൗഖ്യമാക്കണം. ಭಾರದಲ್ಲಿರುವಂತವರನ್ನ ಸೌಖ್ಯಗೊಳಿಸು. മനസ്സിന്റെ പ്രയാസങ്ങളെ സൗഖ്യമാക്കണം. ಮನಸ್ಸಿನ ಪ್ರಯಾಸಗಳನ್ನ ಸೌಖ್ಯಗೊಳಿಸು. വിവിധ വിഷയങ്ങളിലൂടെ ഇരിക്കുന്നവരുണ്ടപ്പാ. ವಿವಿಧ ವಿಷಯಗಳಲ್ಲಿ ಕುಳಿತವರಿದ್ದಾರೆ. അവരെല്ലാ വിഷയത്തിൽ തൊടുമാറണം. ಅವರ ಎಲ್ಲ ವಿಷಯಗಳನ್ನ ಮುಟ್ಟು ಕರ್ತನೆ. കർത്താവിനെ നേതൃത്വം വഹിക്കുന്ന ಕರ್ತನೆ ಇದ್ರೆ ನಾಯಕತ್ವವನ್ನು ವಹಿಸುವ ടീമായിരിക്കുന്ന ಟೀಮ್ ಆಗಿರುವ അവരൊക്കെ കുടുംബങ്ങളെ ಅವರೆಲ್ಲರ ಕುಟುಂಬಗಳನ್ನು ദൈവത്തിന്റെ കരം തൊടുമാറണം. ದೇವರ ಕರ ಅವರನ್ನು ಮುಟ್ಟಲಿ. എല്ലാവരും സൗഖ്യമാകട്ടെ. ಎಲ್ಲರೂ ಸೌಖ್ಯಗೊಳ್ಳಲಿ. ഇവിടെ കടന്നു വരുന്ന എല്ലാ മക്കളും ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು അവർ അനുഗ്രഹിക്കപ്പെട്ട കർത്താവ്. ಅವರ ಆಶೀರ್ವದಿಸಲ್ಪಡಲಿ. ഇനി വരാൻ പോകുന്നവർക്കായി ಇನ್ನು സ്തോത്രം. ಬರುವುದಕ್ಕಿರುವವರಿಗಾಗಿ ಸ್ತೋತ್ರ. ഇനി പുതിയ മക്കളെ ദൈവം തരാൻ പോകുന്നതിനായി ಇನ್ನು സ്തോത്രം. ಹೊಸ ಆತ್ಮಗಳನ್ನ ದೇವರೇ ಕೊಡ್ಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ಸ್ತೋತ್ರ. പെട്ടെന്ന് അവരെ കൂട്ടിവരുത്തണമേ. ಬೇಗನೆ ಅವರನ್ನ ಕರೆತರಬೇಕಾಗಿ ಪ್ರಾರ್ಥಿಸ್ತಾರೆ. അന്തരീക്ഷം പരിശുദ്ധമായി എടുക്കണം. ವಾತಾವರಣವನ್ನ ಪವಿತ್ರಾತ್ಮನೆ ನಿನ್ನ ನಿಯಂತ್ರಣಕ್ಕೆ യേശു ತೆಗೆದುಕೋ. മാത്രം ഇവിടെ അധ്യക്ഷനായിരിക്കണപ്പാ. ಯೇಸು ಮಾತ್ರವೇ ಇಲ್ಲಿ ಅಧ್ಯಕ್ಷನಾಗಿರು. 24 മൂപ്പന്മാരുടെ നടുവിൽ സിംഹാസനത്തിൽ ഇരുന്നത് പോലെ 24 ಹಿರಿಯರುಗಳ ಮಧ್ಯದಲ್ಲಿ ಸಿಂಹಾಸನವನ್ನು ಹಾಕಿ ಕುಳಿತುಕೊಂಡಂತೆ ഞങ്ങളുടെ മധ്യ അവിടുന്ന് വരണപ്പാ. ನಮ್ಮ ಮಧ್ಯದಲ್ಲಿ ನಿನ್ ಬಾ, അവിടുന്ന് ഇരിക്കണപ്പാ. ನೀನು ಕುಳಿತುಕೋಪ್ಪ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ആമേൻ. ഹല്ലേലൂയ. ഞാൻ അവരെ സമർപ്പിക്കാൻ പറഞ്ഞപ്പോൾ
ನಾನು ಸಮರ್ಪಿಸುವುದಕ್ಕಾಗಿ ಹೇಳಿದಾಗ ഒരു വെളിപ്പാടിന്റെ കർത്താവ് ഇങ്ങനെ കാണിച്ചു. ಒಂದು ಪ್ರಕಟಣೆಯಿಂದ ಕರ್ತನ ಆತ್ಮ ഇങ്ങനെ ತೋರಿಸಿದ. സമർപ്പിച്ച് പ്രാർത്ഥിക്കുമ്പോൾ ಹೀಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ നിങ്ങളുടെ മുകളിലേക്ക് നോക്കി കാർമേഘം മൂടി ആ സൂര്യനെ കാണാൻ കഴിയത്തില്ല. ನೀವು ಮೇಲ್ಕೆ ಕಾರ್ಮೋಡ ಮೂಡಿಕೊಂಡಿದ್ರೆ ಅಲ್ಲಿ ಆವರಿಸಿಕೊಂಡಿದ್ರೆ ನಿಮಗೆ ಸೂರ್ಯನ ನೋಡ್ಲಿಕ್ಕೆ ಆಗೋದಿಲ್ಲ. പല വിഷയങ്ങൾ കാരണം ಅನೇಕ ಸಮಸ್ಯೆಗಳ ಕಾರಣ നമ്മുടെ മനസ്സിന്റെ കാർമേഘങ്ങൾ മൂടുന്നു. ನಮ್ಮ ಮನಸ್ಸಿನ ಕಾರ್ಮೋಡವು ಕವಿದುಕೊಳ್ತಾ ಇದೆ. അതുകൊണ്ട് കാണേണ്ടവരെ കാണാൻ കഴിയുന്നു. ಆದ ಕಾರಣ ಕಾಣಬೇಕಾದವನನ್ನ ಕಾಣ್ಲಿಕ್ಕೆ ನಮಗೆ ಆಗ್ತಿಲ್ಲ. അങ്ങനെ സമർപ്പിക്കപ്പെടുമ്പോൾ ಆದ್ರೆ ಆ ರೀತಿಯಲ್ಲಿ ಸಮರ್ಪಿಸುವಾಗ കാർമേഘം മാറി ഒരു സൂര്യൻ പ്രകാശിക്കുന്ന പോലെ ಕಾರ್ಮೋಡವು ನೀಗಿ ಒಂದು ಸೂರ್ಯನು ಪ್ರಕಾಶಿಸುವಂತೆ ഹല്ലേലൂയ. എന്നോ കർത്താവ് ഇങ്ങനെ ഇടപെടുന്നുണ്ട്. ഈ ദിവസം ഏകാഗ്രമായ ಈ ದಿನಮಾನಗಳ ದೇವರ ಸಮ್ಮುಖದಲ್ಲಿ ಈ ರೀತಿಯಲ್ಲಿ ಏಕಾಗ್ರತೆಗಳು പിശാച് ഏറ്റവും കൂടുതൽ എന്നെ കാണിക്കുന്നത് എങ്ങനെയാണ്? ಸೈತಾನನು ಹಾಲೆಲೂಯ ಬಹಳ ಹೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರುವಂತ ವಿಷಯ ದೇವರಾತ್ಮನ ಈ ರೀತಿಯಲ್ಲಿ ತೋರಿಸಿದ್ದಾರೆ. വിളിയുള്ള ദൈവമക്കളുടെ ഏകാഗ്രത മാറ്റി കളയുന്നു. ಕರೆಯುವಿಕೆ ಉಳ್ಳ ದೇವರ ಮಕ್ಕಳ ಏಕಾಗ್ರತೆಯನ್ನು ಸೈತಾನ ತೆಗೆದುಹಾಕ್ತಿದ್ದಾನೆ. ഹല്ലേലൂയ. ಆಮೆನ್. കാരണം അവരെ കാണേണ്ടത് കാണാതിരിക്കാൻ വേണ്ടി, ಯಾಕಂದ್ರೆ ಅವರು ಕಾಣಬೇಕಾಗಿರುವುದನ್ನ ಕಾಣದೇ ಇರುವುದಕ್ಕಾಗಿ, അവരെ തൊടാതിരിക്കാൻ വേണ്ടി, ಮುಟ್ಟಬೇಕಾದವನನ್ನು ಮುಟ್ಟದೇ ಇರುವುದಕ್ಕಾಗಿ, അവരെ സന്തോഷിക്കാതിരിക്കാൻ വേണ്ടി, ಅವರು ಸಂತೋಷ ಪಡದೇ ಇರುವುದಕ್ಕಾಗಿ അവരെ ചിന്തകളെ മാറ്റുന്നു. ಅವರ ಚಿಂತೆಗಳನ್ನು ಬದಲಾಯಿಸಿದ್ದಾರೆ. ദിവസങ്ങൾ ഏകാഗ്രതയ്ക്ക് വേണ്ടി പ്രാർത്ഥിക്കാൻ ദൈവാത്മാവ് ആഹ്വാനം ചെയ്യുന്നു. ಈ ದಿನಮಾನಗಳಲ್ಲಿ ಏಕಾಗ್ರತೆಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರಾತ್ಮನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದಾನೆ. ഏത് വിഷയത്തിന് പ്രാർത്ഥനയേക്കാൾ കൂടുതൽ ಬೇರೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ಹೆಚ್ಚಾಗಿ യേശു ഞാനോട് ഏകാഗ്ര ബന്ധത്തെ പ്രാർത്ഥിക്കാൻ പരിശുദ്ധാത്മ ഏറ്റവും കൂടുതൽ ആഗ്രഹിക്കുന്നു. ಯೇಸುವಿಗೂ ನಮಗೂ ಮಧ್ಯದಲ್ಲಿರುವಂತಹ ಏಕಾಗ್ರತ ಸಂಬಂಧಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಪವಿತ್ರಾತ್ಮ ನಮಗೆ ನೆನಪಿಸಿದ್ದಾನೆ. നഷ്ടപ്പെടുമ്പോൾ ಏಕಾಗ್ರತೆ ನಷ್ಟವಾಗುವಾಗ അത് ചിന്തിച്ച് വേദനപ്പെടുകയാണ്. ನಾವು ಅನೇಕ ವಿಷಯಗಳನ್ನ ನೆನೆಸಿ ವೇದನೆ ಪಡ್ತಿದ್ದೇವೆ. പരിശുദ്ധാത്മ ദുഃഖിച്ചുകൊണ്ടിരിക്കുന്നു. ಪವಿತ್ರಾತ್ಮನ ಆ ಸಮಯದಲ್ಲಿ ದುಃಖ ಪಡ್ತಿದ್ದಾನೆ. ഏൽപ്പിക്കുന്ന കാര്യം ഏൽപ്പിക്കാൻ പറ്റുന്നില്ല. ನಮಗೆ ಒಪ್ಪಿಸಬೇಕಾದ ವಿಷಯವನ್ನು ಒಪ್ಪಿಸಲಿಕ್ಕೆ ಆಗ್ತಾ ಇಲ್ಲ. ഹല്ലേലൂയ. ഹല്ലേലൂയ. യേശു പറഞ്ഞു, ഞാൻ ആരെ അനാഥരെ വിടത്തില്ല. ಯೇಸು ಹೇಳಿದ್ರು, ನಾನು ಯಾರನ್ನು ಅನಾಥರಾಗಿ ಬಿಡೋದಿಲ್ಲ. ചിന്തിക്കുന്നത് പോലെ നിന്നെ ഞാൻ ഒറ്റയ്ക്ക് വിടത്തില്ല. ನೀನು ಚಿಂತೆ ಮಾಡ್ತಾ ಇದೆಯಲ್ಲ ಆ ರೀತಿಯಲ್ಲಿ ನಾನು ನಿನ್ನನ್ನು ಒಂಟಿಯಾಗಿ ಬಿಡೋದಿಲ್ಲ. വിഷമിക്കുന്നത് പോലെ ഞാൻ ഒറ്റയ്ക്ക് വിടത്തില്ല. ನೀನು ದುಃಖ ಪಡ್ತಾ ಇರೋ ರೀತಿಯಲ್ಲಿ ನಾನು ನಿನ್ನನ್ನು ಏಕಾಂಗಿಯಾಗಿ ಬಿಡೋದಿಲ್ಲ. പക്ഷെ ഒരു കാര്യം ദൈവത്തിന്റെ ഏകാഗ്രത മാറ്റുമോ? ಆದ್ರೆ ಒಂದು ವಿಷಯ, ನಿನ್ನನ್ನು ನೀನು ಏಕಾಗ್ರತೆಗೊಳಿಸ್ತೀಯ ದೇವರ ಸಮ್ಮುಖದಲ್ಲಿ. ഹല്ലേലൂയ. ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഇന്ന് കർത്താവിന്റെ വന്ദനം ഞാൻ ദൈവത്തെ സ്തുതിക്കുന്നു. ಈ ಹಗಲುಗಳಲ್ಲಿ ಕರ್ತನಲ್ಲಿ ಬಂದಿರುವುದಕ್ಕಾಗಿ ದೇವರ ಸ್ತೋತ್ರ ಮಾಡ್ತೇನೆ. ഹല്ലേലൂയ. ಆಮೆನ್. ഹല്ലേലൂയ. വായിക്കാം നമുക്ക് ഇന്നത്തെ ഒരു ചിന്തയ്ക്കായിട്ട് ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯ ಓದೋಣ. യോഹന്നാൻ സുവിശേഷം 4 അധ്യായം ಯೋಹಾನ ಬರೆದ 4ನೇ ಅಧ್ಯಾಯ 35ാമത്തെ വാക്യം 35ನೇ ವಾಕ್ಯವನ್ನು ಓದಿಕೊಳ್ಳೋಣ. 36 വായിക്കാം. 35 36ನೇ ವಾಕ್ಯ. ഹല്ലേലൂയ. ಇನ್ನು 4 ತಿಂಗಳಿಗೆ ಹಾ. ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ. ಹಾ. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕುಡಿಸುತ್ತಾನೆ. ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು. ಬಿತ್ತುವವನೊಬ್ಬ ಕೊಯ್ಯುವವನೊಬ್ಬ ಎಂಬ ಗಾದೆಯಂತೆ ಆಯಿತು. ನೀವು ಕಷ್ಟ ಮಾಡದಂತೆ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು. Praise the Lord. Hallelujah. Praise the Lord. Hallelujah. Hallelujah. ഇന്ന് കർത്താവ് തന്ന ഈ വചനം കൊയ്ത്താണ്. ಇವತ್ತು ದೇವರು ಕೊಟ್ಟಂತ ಈ ವಾಕ್ಯ ಸುಗ್ಗಿಯ ಕುರಿತಾಗಿದೆ. അല്ല വിതയ്ക്കുന്നവനും ಬಿತ್ತುವವನಿಗೂ അല്ലല്ല കൊയ്യുന്നവനും ഒരുമിച്ച് സന്തോഷിക്കും. ಕೊಯ್ಯುವವನು ಬಿತ್ತುವವನು ಒಟ್ಟಾಗಿ ಸಂತೋಷಿಸ್ತಾರೆ. ഒരു വീട്ടിൽ ഒരുവൻ വിതച്ചാൽ, ಒಂದು ಮನೆಯಲ್ಲಿ ಒಬ್ಬನು ಬಿತ್ತಿದ್ರೆ, പ്രാർത്ഥനയിൽ കണ്ണീരൊഴുക്കി വിതച്ചാൽ, ಪ್ರಾರ್ಥನೆಯಲ್ಲಿ ಕಣ್ಣೀರು ಸುರಿಸಿ ಬಿತ್ತಿದ್ರೆ, ആമേ കൊയ്യുന്നവനും ಕೊಯ್ಯುವವನು വിതയ്ക്കുന്നവനും സന്തോഷിക്കുന്നത് പോലെ ಬಿತ್ತುವವನು ಕೂಡ ಸಂತೋಷಿಸತಕ್ಕ ആ ರೀತಿಯಲ್ಲಿ വീട്ടിലുള്ളവര് പോലും സന്തോഷിക്കും. ಆ ಮನೆಯಲ್ಲಿರುವಂತ ಎಲ್ಲರೂ ಸಂತೋಷಿಸ್ತಾರೆ. കർത്താവിന്റെ ഒരു വ്യക്തി വിശ്വാസത്തിൽ ഇറങ്ങിയിട്ട് ಒಬ್ಬ ವ್ಯಕ್ತಿ ಕರ್ತನಿಗಾಗಿ ನಂಬಿಕೆಯಿಂದ ಹೊರಟು പല വിഷയത്തിലും ಅನೇಕ ಸಮಸ್ಯೆಗಳಲ್ಲಿ ഒറ്റപ്പെടലിലും ಏಕಾಂಗಿತನದಲ್ಲಿ വീട്ടുകാർ പോലും സപ്പോർട്ട് നിൽക്കാതെ ಮನೆಯವರು ಕೂಡ ಸಪೋರ್ಟ್ ಆಗಿ ನಿಲ್ಲದೆ കണ്ണീരിൽ വിതയ്ക്കുമ്പോൾ ಕಣ್ಣೀರಿನಲ್ಲಿ ನೀನು ಬಿತ್ತುವಾಗ വിതയ്ക്ക് ദൈവം ഒരു കൊയ്ത്ത് വെച്ചിട്ടുണ്ട്. ಆ ಬಿತ್ತುವಿಕೆಗೆ ದೇವರೊಂದು ಸುಗ್ಗಿಯನ್ನಿಟ್ಟಿದ್ದಾರೆ. അത് വിതയ്ക്കാത്തവൻ കൂടി സന്തോഷിക്കത്തക്കവണ്ണം, ಬಿತ್ತದೇ ಇರುವವನು ಜೊತೆಯಲ್ಲಿ ಸಂತೋಷ ಪಡತಕ್ಕ ರೀತಿಯಲ್ಲಿ, വീട്ടിലുള്ള മറ്റുള്ളവർ കൂടെ ಅದರ ಅರ್ಥ ಮನೆಯಲ್ಲಿರುವಂತ ಇನ್ನುಳಿದವರು ಕೂಡ ಬಿಡುಗಡೆ ಹೊಂದತಕ್ಕ ರೀತಿಯಲ್ಲಿ, വീട്ടിലുള്ളവർ കൂടി സൗഖ്യമാകത്തക്കവണ്ണം, ಮನೆಯಲ್ಲಿರುವಂತ ಉಳಿದವರು ಕೂಡ ಸೌಖ್ಯವನ್ನು ಹೊಂದತಕ್ಕ ರೀತಿಯಲ್ಲಿ, വീട്ടിലുള്ളവർ നിന്നോട് കൂടെ സന്തോഷിക്കത്തക്കവണ്ണം, ಮನೆಯಲ್ಲಿರುವವರು ನಿನ್ನೊಂದಿಗೆ ಸಂತೋಷ ಪಡತಕ್ಕ ರೀತಿಯಲ್ಲಿ, വിതയ്ക്കുന്നവനും കൊയ്യുന്നവനെ ഒരുമിച്ച് സന്തോഷിക്കാൻ, ಬಿತ್ತುವಂತ ನೀನು ಕೊಯ್ಯುವಂತ ಅವರು ಒಟ್ಟಾಗಿ ಸಂತೋಷ ಪಡುವಂತ ಒಂದು ದಿನ ಬರ್ಲಿಕ್ಕೆ ಹೋಗುತ್ತಾ ಇದೆ. ഹല്ലേലൂയ. Hallelujah. യേശുക്രിസ്തു ಕರ್ತನಾದ ಯೇಸು ಕ್ರಿಸ್ತನು കാൽവരിയിൽ വിതയ്ക്കപ്പെട്ടു, ಕಲ್ವಾರಿ ಶಿಲುಬೆಯಲ್ಲಿ ಬಿತ್ತಿದನು, ഗെത്സമനയിൽ വിതയ്ക്കപ്പെട്ടു, ಗೆತ್ಸೆಮನೆ ತೋಟದಲ್ಲಿ ಅವನು ಬಿತ್ತಿದನು, വലിയ ഭാരത്തിന്റെ കുരിശിൽ വിതയ്ക്കപ്പെട്ടു. ದೊಡ್ಡ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡಾಗ ಅವನು ಬಿತ್ತಿದನು. യേശു വിതയ്ക്കപ്പെട്ടതുകൊണ്ട് ಆ ಯೇಸು ಬಿತ್ತಲ್ಪಟ್ಟದ್ದರಿಂದ ഞാനിന്ന് വിളക്കത്ത് കൊയ്തുകൊണ്ടിരിക്കുകയാണ്. ನಾನು ಮತ್ತು ನೀವು ಇವತ್ತು ಕೊಯ್ಯುತ್ತಾ ಇದ್ದೇವೆ. രോഗ സൗഖ്യം കൊയ്തെടുക്കും, ರೋಗ ಸೌಖ್ಯವನ್ನು ಕೊಯ್ಯುತ್ತಿದ್ದೇವೆ, കൊയ്തെടുക്കും, ಸಮಾಧಾನವನ್ನು ಕೊಯ್ಯುತ್ತಿದ್ದೇವೆ, കൊയ്തെടുക്കുന്നു, ಆಶೀರ್ವಾದವನ್ನು ಕೊಯ್ಯುತ್ತಾ ಇದ್ದೇವೆ, സന്തോഷം കൊയ്തെടുക്കുന്നു, ಸಂತೋಷವನ್ನು ಕೊಯ್ಯುತ್ತಿದ್ದೇವೆ, നന്മ കൊയ്തെടുക്കുന്നു, ಅನುಗ್ರಹವನ್ನು
ಇಲ್ಲಿ ನಾವು ಕಾಣ್ತಾ ಇರುವಂತ ಎಲ್ಲವೂ ഒരുവൻ വിതച്ചതുകൊണ്ടാണ്. ಒಬ್ಬನು ನಮಗಾಗಿ ಬಿತ್ತಿದ್ದರಿಂದಾಗಿದೆ. അവന്റെ വിത എങ്ങനെയാണ്? ಅವನ ಬಿತ್ತುವಿಕೆ ಹೇಗಿತ್ತು? പിതാവേ, ತಂದೆಯೇ, കഴിയുമെങ്കിൽ പാനപാത്രങ്ങൾ ಸಾಧ್ಯವಾದರೆ ಈ ಪಾನ ಪಾತ್ರೆಯನ್ನು ತೊಲಗಿಸು. കണ്ണീരോട് അവൻ വിതച്ചു. ಕಣ್ಣೀರಿನೊಂದಿಗೆ ಅವನು ಬಿತ್ತಿದನು. രക്തത്തുള്ളിയിലെ വിയർപ്പുകളൊക്കെ വിതച്ചു. ಅವನ ಆಲನೆಯ ಬೆವರುಗಳು ರಕ್ತದೋಪಾದಿಯಲ್ಲಿ ಬಿತ್ತಲ್ಪಟ್ಟವು. ലോകരാജ്യങ്ങൾ മുഴുവൻ, ಲೋಕದ ದೇಶಗಳೆಲ್ಲ ഇന്ന് സന്തോഷിക്കുന്നത് ಇವತ್ತು ಸಂತೋಷ ಪಡ್ತಾ ಇರೋದು ക്രിസ്തുവിൽ. ಯೇಸು ಕ್ರಿಸ್ತನಲ್ಲಿ. ಕಾರಣ അവൻ ഒരിക്കൽ വിതക്കപ്പെട്ടു. ಅವನು ಒಮ್ಮೆ ಬಿತ್ತಲ್ಪಟ್ಟದರಿಂದ. ಆಮೆನ್. ഹല്ലേലൂയ. 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 ഓരോരുത്തരും മുഖം നോക്കുമ്പോൾ, ಇಲ್ಲಿರುವಂತ ಒಬ್ಬೊಬ್ಬರ ಮುಖ ನೋಡುವಾಗ, ചിരിക്കുമ്പോൾ എന്ത് അഴകാന്നറിയാം. ಅವರು ನಗುವಾಗ ಎಂತ ಸೌಂದರ್ಯ. അറിയാമോ? ಕಾರಣ ಏನು ಗೊತ್ತಾ? 2000 ವರ್ಷം കൂടി 2000 ವರ್ಷಗಳ ಹಿಂದೆ ನಮ್ಮೆಲ್ಲರಿಗೋಸ್ಕರವಾಗಿ ಒಬ್ಬನು ಬಿತ್ತಲ್ಪಟ್ಟನು. ಆಮೆನ್. ഹല്ലേലൂയ. ಆಮೆನ್. എന്റെ ശരീരം മുഴുവൻ അങ്ങ് സന്തോഷം കൊണ്ട് നിൽക്കാൻ പറ്റും. ನನ್ನ ಶರೀರ ಪೂರ್ತಿ ಸಂತೋಷದಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಲ್ಲೆಲೂಯಾ. ഞാനല്ല, ನಾನಲ್ಲ, നമ്മൾ മാത്രമല്ല, ನಾವು ಮಾತ್ರ ಅಲ್ಲ, നമ്മുടെ ഗ്രാമം മാത്രമല്ല, ನಮ್ಮ ಗ್ರಾಮ ಮಾತ್ರ ಅಲ್ಲ, സ്റ്റേറ്റ് മാത്രമല്ല, ನಮ್ಮ ರಾಜ್ಯ ಮಾತ್ರ ಅಲ್ಲ, നമ്മുടെ രാജ്യം മാത്രമല്ല, ನಮ್ಮ ದೇಶ ಮಾತ್ರವಲ್ಲ, ലോകരാജ്യം മുഴുവനും, ಲೋಕದ ಎಲ್ಲ ದೇಶಗಳು, എത്ര സഭകളാണ് ഇന്ന് സന്തോഷിക്കുന്നത്, ಎಷ್ಟು ಸಭೆಗಳು ಇವತ್ತು ಸಂತೋಷ ಪಡ್ತಾ ಇವೆ, എത്ര പേര് അനുഗ്രഹിക്കപ്പെടുന്നത്, ಎಷ್ಟು ಜನಗಳು ಇವತ್ತು ಆಶೀರ್ವದಿಸಲ್ಪಟ್ಟಿದ್ದಾರೆ, നന്മ അനുഭവിക്കുന്നത്, ಎಷ್ಟು ಜನ ಶುಭವನ್ನು ಅನುಭವಿಸುತ್ತಿದ್ದಾರೆ. ആത്മഹത്യ ചെയ്യേണ്ടവർ, ಆತ್ಮಹತ್ಯೆ ಮಾಡಿಕೊಳ್ಬೇಕು, ജീവിക്കാൻ കാരണം, ಜೀವಂತವಾಗಿರಕ್ಕೆ ಕಾರಣ വിതക്കപ്പെട്ടത്, ಯೇಸು ನಮಗಾಗಿ ಬಿತ್ತಲ್ಪಟ್ಟದರಿಂದ. എത്ര രോഗികൾ സൗഖ്യമാകുന്നു, ಎಷ್ಟು ರೋಗಿಗಳು ಸೌಖ್ಯವಾಗ್ತಿದ್ದಾರೆ, കാരണം ಸೌಖ್ಯವಾಗ್ತಿರಕ್ಕೆ ಕಾರಣ യേശു വിതക്കപ്പെട്ടത് കൊണ്ട്, ಯೇಸು ಬಿತ್ತಲ್ಪಟ್ಟಿದ್ದರಿಂದ. ആ യേശു വിതക്കപ്പെട്ടത് കൊണ്ട് ಯೇಸು ಬಿತ್ತಲ್ಪಟ್ಟದ್ರಿಂದ ശാപം മാറിപ്പോയി, ಶಾಪವು ನೀಗಲ್ಪಟ್ಟಿತು, ശാപം മാറിപ്പോയി, ಶಾಪ ನೀಗಿತು, അനുഗ്രഹം പുറപ്പെടാൻ തുടങ്ങി. ಆಶೀರ್ವಾದವು ಹೊರಟು ಬರಲಿಕ್ಕೆ ಆರಂಭವಾಯಿತು. പിശാച് തടങ്ങി വെച്ചതിനെ മുഴുവനും, ಸೈತಾನನು ತಡೆದಿಟ್ಟಿದ್ದ ಎಲ್ಲವನ್ನ, അവകാശം പറഞ്ഞതിനെ, ಅವನು ನಂದು ಎಂಬುದಾಗಿ ಹೇಳುವ ಎಲ್ಲವನ್ನ, നമ്മുടെ നന്മയെ, ನಮ್ಮ ಆಶೀರ್ವಾದವನ್ನ, നമ്മുടെ അനുഗ്രഹത്തെ, ನಮ್ಮ ಅನುಗ್ರಹವನ್ನ, നമ്മുടെ സമാധാനത്തെ, ನಮ್ಮ ಸಮಾಧಾನವನ್ನ, നമ്മുടെ രോഗസൗഖ്യത്തെ, ನಮ್ಮ ರೋಗ ಸೌಖ್ಯವನ್ನ, ഒന്നുകൂടി പറഞ്ഞാൽ ಇನ್ನು ಹೆಚ್ಚಾಗಿ ಹೇಳೋದಾದ್ರೆ നമ്മുടെ അവകാശത്തെ, ನಮ್ಮ ಬಾಧ್ಯತೆಯನ್ನ തടങ്ങി വെച്ചതിനെ ಸೈತಾನನು ತಡೆದಿಟ್ಟಿದ್ದನ್ನ യേശു വിതച്ചത് കൊണ്ട് ಯೇಸು ತಾನಾಗಿ ಬಿತ್ತಲ್ಪಟ್ಟದ್ರಿಂದ അനുഗ്രഹവും സമാധാനം തിരിച്ചു ಆ ಆಶೀರ್ವಾದ ಮತ್ತು ಸಮಾಧಾನ ನಮಗೆ ತಿರುಗಿ ಲಭಿಸಿತು. ಅದಾಗಿದೆ ಪೌಲನು ಹೇಳಿದ್ದು, സന്തോഷിപ്പീൻ, സന്തോഷിപ്പീൻ, ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ, സന്തോഷിപ്പീൻ, ಕರ್ತನಲ್ಲಿ ಸಂತೋಷಿಸಿರಿ. ഹല്ലേലൂയ. ಹಲ್ಲೆಲೂಯಾ. ഏത് സാഹചര്യത്തിലും സന്തോഷിക്കുന്നവർക്ക് ദൈവത്തെ സ്തുതിക്കുന്നു. ಯಾವ ಪರಿಸ್ಥಿತಿಯಲ್ಲಿ ಸಂತೋಷ ಪಡುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. യേശു നിനക്ക് വേണ്ടി വിതക്കപ്പെട്ടിട്ടുണ്ടോ? ಯೇಸು ನಿನಗಾಗಿ ಬಿತ್ತಲ್ಪಟ್ಟಿದ್ದಾರ? എന്തിന് കരയുന്നു? ಮತ್ತೆ ನೀನೇ ಕಳುತ್ತೀಯ? നീ എന്തിനെ ദുഃഖിക്കുന്നു? ನೀನು ಯಾತಕ್ಕೆ ದುಃಖ ಪಡ್ತೀಯ? എന്തിന് ഭാരപ്പെടുന്നു? ಯಾಕೆ ಭಾರಪಡುತ್ತಿ? സന്തോഷിക്കാൻ വേണ്ടിയല്ല യേശു വിതച്ചത്. ನೀನ್ ಸಂತೋಷ ಪಡ್ಲಿಕ್ಕಾಗಿ ಅಲ್ವಾ ಯೇಸು ಬಿತ್ತಲ್ಪಟ್ಟಿದ್ದು? യേശു ഇന്ന് എന്നോട് പറയുന്നു, ಯೇಸು ಇವತ್ತು ಹೇಳ್ತಿದ್ದಾರೆ, ആരോ ഇതിനകത്ത് ഭാരപ്പെടുകയാണ്, ಯಾರೋ ಇದ್ರ ಒಳಗಡೆ ಭಾರಪಡ್ತಿದ್ದೀರಿ, ഭാരപ്പെടേണ്ടെന്ന് പറയുന്നു. ನೀನು ಭಾರ ಪಡಬೇಡ ಎಂಬುದಾಗಿ ಯೇಸು ಹೇಳ್ತಿದ್ದಾರೆ. ഭാരപ്പെടാതിരിക്കാൻ വേണ്ടി ನೀನು ಭಾರ ಪಡದೇ ಇರುವುದಕ್ಕಾಗಿ നിനക്ക് വേണ്ടി വിതക്കപ്പെട്ടു. ನಾನು ನಿನಗಾಗಿ ಬಿತ್ತಲ್ಪಟ್ಟೆನು. ഹല്ലേലൂയ. ഹല്ലേലൂയ. ಆಮೆನ್. എണ്ണിത്തീർക്കാൻ കഴിയുമോ? ಲೆಕ್ಕ ಮಾಡ್ಲಿಕ್ಕಾಗುತ್ತಾ? എണ്ണിത്തീർക്കാൻ കഴിയുമോ? ಎಣಿಸಲಿಕ್ಕಾಗುತ್ತಾ? എത്ര സഭകളെ, ಎಷ್ಟು ಸಭೆಗಳು, എത്ര ദൈവദാസന്മാർ, ಎಷ್ಟು ದೇವರ ಸೇವಕರು, എത്ര ദൈവമക്കളെ, ಎಷ್ಟು ದೇವರ ಮಕ್ಕಳು, എത്ര അപ്പോസ്തലന്മാർ, ಎಷ್ಟು ಅಪೊಸ್ತಲರು, എത്ര പ്രവാചകന്മാർ, ಎಷ್ಟು ಪ್ರವಾದಿಗಳು, എത്ര സുവിശേഷകർ ಎಷ್ಟು ಸುವಾರ್ತಿಕರು, ഇന്ന് അനുഗ്രഹിക്കപ്പെടാൻ കാരണം ಅವರೆಲ್ಲ ಇವತ್ತು ಆಶೀರ್ವದಿಸಲ್ಪಡಕ್ಕೆ ಕಾರಣ 2000 വർഷം മുമ്പ് വിതക്കപ്പെട്ടു. 2000 ವರ್ಷಗಳ ಹಿಂದೆ ಒಬ್ಬನು ಬಿತ್ತಲ್ಪಟ್ಟನು. ഇനി ഞാൻ കരയേണ്ട ആവശ്യമില്ല, ಇನ್ನು ನಾನು ಅಳಬೇಕಾಗಿಲ್ಲ, ഇനി ഞാൻ ഭാരപ്പെടേണ്ട ಇನ್ನು ആവശ്യമില്ല, ನಾವು ಭಾರ ಪಡಬೇಕಾಗಿಲ್ಲ, ഇനി ഞാൻ ചിന്തിക്കേണ്ട ಇನ್ನು ആവശ്യമില്ല, ನಾವು ಚಿಂತೆ ಮಾಡಬೇಕಾಗಿಲ್ಲ, ഇനി ഞാൻ കഷ്ടപ്പെടേണ്ട ಇನ್ನು ആവശ്യമില്ല. ನಾವು ಕಷ್ಟಪಡಬೇಕಾಗಿಲ್ಲ. എനിക്ക് വേണ്ടി എല്ലാ തലത്തിലും ഒരുവൻ വിതക്കപ്പെട്ടു കഴിഞ്ഞു. ನಮಗಾಗಿ ಎಲ್ಲ ಹಂತದಲ್ಲೂ ಒಬ್ಬನು ಬಿತ್ತಲ್ಪಟ್ಟನು. അവൻ ഇനി ഒറ്റയ്ക്കിരിക്കുമ്പോൾ ಇನ್ನು ಒಂಟಿಯಾಗಿರುವಾಗ പിശാചിനോട് പറയണം, ಸೈತಾನ್ ಹೇಳ್ಬೇಕು, വേദന കൊണ്ടുവരുമ്പോൾ, ವೇದನೆ ನಾವು ತರುವಾಗ, ഭാരം കൊണ്ടുവരുമ്പോൾ, ಭಾರವನ್ನು ಅವನು ತರುವಾಗ, പ്രശ്നം കൊണ്ടുവരുമ്പോൾ, ಸಮಸ್ಯೆಗಳನ್ನು ತೆಗೆದುಕೊಂಡು ಬರುವಾಗ, ಸೈತಾನನೇ നീ എന്നെ ചിന്തിപ്പിക്കുന്നത് ನೀನ್ ನನಗೆ ಚಿಂತೆ ಒಳಪಡಿಸ್ತಿರೋದು തുണയാണ്. ಸುಳ್ಳು. എന്റെ യേശു ನನ್ನ ಯೇಸು എനിക്ക് വേണ്ടി വിതക്കപ്പെട്ടു. ನನಗಾಗಿ ಬಿತ್ತಲ್ಪಟ್ಟನು. എന്റെ ഉയർച്ചയ്ക്ക് വേണ്ടി, ಅದು ನನ್ನ ಉನ್ನತಿಗಾಗಿ, എന്റെ അനുഗ്രഹത്തിന് വേണ്ടി, ನನ್ನ ಅನುಗ್ರಹಕ್ಕಾಗಿ, എന്റെ സന്തോഷത്തിന് വേണ്ടി. ನನ್ನ ಸಂತೋಷಕ್ಕಾಗಿ. ഞാൻ ഒറ്റയ്ക്കല്ല പിശാചേ, ನಾನು ಒಂಟಿ ಅಲ್ಲ ಸೈತಾನನೇ, ഒറ്റയ്ക്കല്ല പിശാചേ, ನಾನು ಒಂಟಿ ಅಲ್ಲ, എന്നോടുകൂടെ യേശുണ്ട്, ನನ್ನೊಂದಿಗೆ ಯೇಸು ಇದ್ದಾನೆ, ദൂതന്മാരുണ്ട്, ದೇವದೂತರಿದ್ದಾರೆ, ദൈവ മക്കളുണ്ട്, ದೇವರ ಮಕ್ಕಳು ನನ್ನ ಜೊತೆಯಲ್ಲಿದ್ದಾರೆ, എന്റെ കൂടെ സഭയുണ്ട്. ನನ್ನ ಜೊತೆಯಲ್ಲಿ ಸಭೆಯೂ ಇದೆ. എനിക്ക് വേണ്ടി യേശു വിതക്കപ്പെട്ടു. ನನಗಾಗಿ ಯೇಸು ಬಿತ್ತಲ್ಪಟ್ಟನು. ഹല്ലേലൂയ. ഹല്ലേലൂയ. പരിശുദ്ധനോട് രണ്ടാമത് ഇങ്ങനെ പറയുന്നു, ಪವಿತ್ರಾತ್ಮನ ಎರಡನೇದಾಗಿ
പിശാച് പലരും തെറ്റിദ്ധരിപ്പിക്കുക. ಸೈತಾನನು ಅನೇಕರಿಗೆ ತಪ್ಪಿಸ್ತಾ ಇದ್ದಾನೆ, ದಾರಿ ತಪ್ಪಿಸ್ತಾ ಇದ್ದಾನೆ. ആവശ്യത്തെ ചിന്തിച്ച് ಬೇಡದೇ ಇರುವ ಚಿಂತೆಗಳನ್ನು ತಂದು, ഞാൻ ഒറ്റയ്ക്ക, ಅಯ್ಯೋ ನಾನು ಒಂಟಿ, എന്നെ ആരും സ്നേഹിക്കുന്നില്ല, ನನ್ನನ್ನು ಯಾರು ಪ್ರೀತಿಸಲ್ಲ, എന്റെ വിഷയം ആരും അറിയുന്നില്ല, ನನ್ನ ವಿಷಯ ಯಾರಿಗೂ ಗೊತ್ತಿಲ್ಲ, എന്റെ വേദന ആരും കാണുന്നില്ല, ನನ್ನ ವೇದನೆ ಯಾರಿಗೂ ಕಾಣ್ತಾ ಇಲ್ಲ. ചിന്തിക്കുന്ന ദൈവമേ, ಆ ರೀತಿಯಲ್ಲಿ ಚಿಂತಿಸುವ ದೇವರ ಮಗುವೇ, പരിശുദ്ധൻ പറയുന്നു, ಹಾಗಾದ್ರೆ ಪವಿತ್ರಾತ್ಮ ಹೇಳ್ತಿದ್ದಾನೆ, നീ ചിന്തിച്ചത്, ನೀನ್ ಚಿಂತೆ ಮಾಡಿದ್ದು നിന്റെ അറിവിലല്ലാതെ ನಿನ್ನ ತಿಳುವಳಿಕೆ ಅಲ್ಲ, പിശാചിനെ തോന്നിപ്പിച്ചതാണ്. ಅದು ಸೈತಾನನು ನಿನಗೆ ಆ ರೀತಿಯಲ್ಲಿ ಪ್ರೇರಿಸಿತ್ತು. യേശു ഉറപ്പായിട്ട് പറയുന്നു, ಯೇಸು ದೃಢವಾಗಿ ಹೇಳ್ತಿದ್ದಾನೆ, ഡിലീറ്റ് ചെയ്യാൻ പരിശുദ്ധൻ പറയുന്നു, ಆ ಚಿಂತೆಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಪವಿತ್ರಾತ್ಮ ಹೇಳ್ತಿದ್ದಾನೆ. സേവ് ചെയ്യാൻ പറയുന്നു, ತಿರುಗಿ ಇನ್ನೊಂದನ್ನ ಸೇವ್ ಮಾಡ್ಕೊಳ್ಳಿ. ഞാൻ നിങ്ങൾക്ക് വേണ്ടി വിതയ്ക്കപ്പെട്ട, ನಾನು ನಿನಗಾಗಿ ಬಿತ್ತಲ್ಪಟ್ಟೆನು, ഞാൻ നിന്നോട് കൂടെ ഇവിടെ ನಾನು ನಿನ್ನ ಸಂಗಡ ಇದ್ದೇನೆ, ಇದು ಸೇವ್ ಮಾಡ್ಕೋ, ಸೇವ್ ಮಾಡು. ദൂതന്മാരുണ്ട്, സേവ് ചെയ്യ്. ದೇವದೂತರು ನಿನ್ನ ಜೊತೆ ಇದ್ದಾರೆ, ಸೇವ್ ಮಾಡ್ಕೋ. സഭയുണ്ട്, സേവ് ചെയ്യ്. ಸಭೆ ನಿನ್ನೊಂದಿಗಿದೆ, ಸೇವ್ ಮಾಡ್ಕೋ. പരിശുദ്ധന്മാരുണ്ട്, സേവ് ചെയ്യ്. ಪವಿತ್ರಾತ್ಮ ನಿನ್ನ ಜೊತೆ ಇದ್ದಾರೆ, ಸೇವ್ ಮಾಡ್ಕೋ. ഹല്ലേലൂയ, 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 ഹല്ലേലൂയ. പിശാചിന്റെ തന്ത്രം കണ്ടോ? ಸೈತಾನನ ತಂತ್ರ ನೋಡಿದ್ರೆ മനുഷ്യന്റെ ഉറപ്പ് ചിന്തയിലൂടെ പിശാച് കയറി പ്രവർത്തിക്കും. ಪವಿತ್ರಾತ್ಮನು ನನಗೆ ನೆನಪಿಸ್ತಾರೆ, ಚಿಂತೆಯಲ್ಲಾಗಿದೆ ಸೈತಾನನ ಕಾರ್ಯ ಮಾಡೋದು. ആവശ്യമില്ലാത്ത ചിന്ത ചിന്തിക്കേണ്ടത് പിശാചാണ്. ಬೇಡದೇ ಇರುವ ಚಿಂತೆಗಳನ್ನ ನಮ್ಮಲ್ಲಿ ಚಿಂತಿಸುವಂತೆ ಮಾಡುವಂತ ಸೈತಾನನಾಗಿದ್ದಾನೆ. അവനാണ് ചിന്തിക്കേണ്ടത്. ಅವನಾಗಿದ್ದಾನೆ ಅಂತ ಚಿಂತೆ ಮಾಡ್ಬೇಕಾಗಿದೆ. ചിന്തിക്കണം. ಯಾಕೆ ಚಿಂತೆ ಮಾಡ್ಬೇಕು? വരാൻ പോകുന്ന ന്യായവിധി, ಅವನಿಗೆ ಬರ್ಲಿಕ್ಕಿರುವ ನ್ಯಾಯ ತೀರ್ಪನ್ನ ನೆನೆಸಿ ಅವನ್ ಚಿಂತೆ ಮಾಡ್ಬೇಕು. വരാൻ പോകുന്ന നരകത്തെ ഓർത്ത് ಬರ್ಲಿಕ್ಕಿರುವ ಅವನಿಗೆ ಸಿಗಲಿಕ್ಕೆ ಹೋಗ್ತಾ ಇರುವ ನರಕವನ್ನು ನೆನೆಸಿ ಅವನ್ ಚಿಂತೆ ಮಾಡ್ಬೇಕು. ഹല്ലേലൂയ. നമ്മൾ ചിന്തിക്കേണ്ട ആവശ്യമില്ല. ನಾವು ಚಿಂತೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. നമ്മുടെ കർത്താവ് ನಮ್ಮ ಕರ್ತನು നമുക്ക് വേണ്ടി ನಮಗಾಗಿ വിതച്ചതിനെ ಬಿತ್ತಲ್ಪಟ್ಟದಲ್ಲ കൊയ്യാൻ പോയ ನಾವು ಕೊಯ್ಯುವುದಕ್ಕೆ ಹೋಗುತ್ತಾ ಇದ್ದೇವೆ. ഹല്ലേലൂയ. പിതാവ് പറയുക, ತಂದೆ ಹೇಳ್ತಿದ್ದಾನೆ, എഴുതിയിട്ടില്ല, പരിശുദ്ധൻ ഇങ്ങനെ വെളിപ്പാട് കാണിക്കുക. ಪವಿತ್ರಾತ್ಮ ಈ ರೀತಿಯ ಪ್ರಕಟಣೆ ತೋರಿಸಿದ್ದಾನೆ. പിതാവ് പറയുന്നു, ತಂದೆ ಹೇಳ್ತಿದ್ದಾನೆ, എന്റെ മക്കൾ രോഗികളായിരിക്കുന്നു. ನನ್ನ ಮಕ್ಕಳು ರೋಗಿಗಳಾಗಿದ್ದಾರೆ. യേശു തന്റെ മാനവനെ കാണിച്ചിട്ട് പറയുന്നു, ಯೇಸು ತನ್ನ ಪಕ್ಕೆಯನ್ನು ತೋರಿಸಿ ಹೇಳ್ತಿದ್ದಾನೆ, ഇല്ല, ಇಲ್ಲ, ഇതിനകത്ത് സൗഖ്യമുണ്ട്, ಇದರೊಳಗಡೆ ಸೌಖ್ಯ ಇದೆ, സൗഖ്യമുണ്ട്. ಇದರೊಳಗಡೆ ಸೌಖ್ಯ ಇದೆ. ಕಾರಣ ഞാൻ വിതക്കപ്പെട്ടു, ನಾನು ಬಿತ್ತಲ್ಪಟ್ಟೆನು, ക്രൂശിൽ വിതക്കപ്പെട്ടു, ನಾನು ಶಿಲುಬೆಯಲ್ಲಿ ಬಿತ್ತಲ್ಪಟ್ಟೆನು. അത് മുഖാന്തരം ಅದರ ಮೂಲಕ അവന്റെ മക്കൾ രോഗിയാകത്തില്ല, ನನ್ನ സൗഖ്യം. ಮಕ್ಕಳು ರೋಗಿಗಳಾಗುವುದಿಲ್ಲ, ಅವರು ಸೌಖ್ಯವಾಗ್ತಾರೆ. ഹല്ലേലൂയ, ഹല്ലേലൂയ, ഹല്ലേലൂയ. എന്റെ അടുക്കൽ വരാൻ പിതാവ് പറയും, എന്റെ അടുക്കൽ വരുവാ. ತಂದೆ ಹೇಳ್ತಿದ್ದಾರೆ, ನನ್ನ ಬಳಿಗೆ ಬರ್ಲಿಕ್ಕೆ. എഴുതിയിട്ടുള്ളതല്ല, എന്റെ അകത്ത് വരുന്ന വെളിപ്പാട്. ಅಲ್ಲಿ ಬರ್ತಿರೋದಲ್ಲ, ನನ್ನ ಒಳಗಡೆ ಇರುವ ಪ್ರಕಟಣೆ ಹೇಳ್ತಿದ್ದೆ. പാപത്തിരിക്കുമ്പോൾ എങ്ങനെ എന്റെ അടുക്കൽ വരാൻ പറ്റും? ಅವರು ಪಾಪದಲ್ಲಿ ಇರುವಾಗ ಹೇಗೆ ಅವರು ನನ್ನ ಬಳಿ ಬರ್ತಾರೆ? അവരെ അത്രമാത്രം സ്നേഹിക്കുന്നു. ನಾನು ಅವರನ್ನ ಅಷ್ಟರ ಮಟ್ಟಿಗೆ ಪ್ರೀತಿಸಿದ್ದೇನೆ. അവർക്ക് എന്റെ അടുത്ത് വരാൻ പാപം കാരണം പറ്റത്തില്ല. ಆದ್ರೆ ತಂದೆ ಹೇಳ್ತಿದ್ದಾರೆ, ಅವರ ಪಾಪದ ನಿಮಿತ್ತ ಅವರು ನನ್ನ ಬಳಿ ಬರ್ಲಿಕ್ಕೆ ಆಗಲ್ಲ. യേശു പറഞ്ഞു, ಆದ್ರೆ ಯೇಸು ಹೇಳಿದ್ರು, അവർ അറുക്കപ്പെട്ട കുഞ്ഞാടാಗಿ നിൽക്കുന്നു. ಈಗ ಒಂದು ಚಚ್ಚಲ್ಪಟ್ಟ ಕುರಿ ಮರಿಯಾಗಿ ನಾನಿದ್ದೇನೆ. അവർക്ക് വിതക്കപ്പെട്ട ക്രൂശിൽ ಯಾಕಂದ್ರೆ ನಾನು ಶಿಲುಬೆಯಲ್ಲಿ ಬಿತ್ತಲ್ಪಟ್ಟೆನು. അവരുടെ പാപമോചനത്തിനാണ്. ಅದು ಅವರ ಪಾಪದ ವಿಮೋಚನೆಗಾಗಿ. ഹല്ലേലൂയ, 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 ഹല്ലേലൂയ. പിതാവിനെ അനുഗ്രഹിക്കാൻ ആഗ്രഹമുണ്ട് ദൈവത്തിന്. ತಂದೆಗೆ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆಸೆ ಇದೆ. പക്ഷെ തടസ്സമായി ശാപം നിൽക്കുന്നു. ಆದ್ರೆ ತಡೆಯಾಗಿ ಶಾಪ ನಿಂತಿದೆ. തടസ്സമായി ശാപം നിൽക്കുന്നു. ತಡೆಯಾಗಿ ಶಾಪ ನಿಂತಿದೆ. എന്റെ മക്കളുടെ സ്ഥിതി എനിക്ക് മാറ്റണം. ಅಯ್ಯೋ, ನನ್ನ ಮಕ್ಕಳ ಸ್ಥಿತಿಯನ್ನು ನಾನು ಬದಲಾಯಿಸಬೇಕು. കരയുന്നുണ്ട്, ಅವರು ಅಳ್ತಿದ್ದಾರೆ, അവർ വേദനിക്കുന്നുണ്ട്, ಅವರು ವೇದನೆ ಪಡ್ತಿದ್ದಾರೆ. ശാപം കാരണം ಆದ್ರೆ ಶಾಪದ ನಿಮಿತ್ತ എനിക്ക് അനുഗ്രഹിക്കാൻ പറ്റത്തില്ല. ನಾನು ಅವರನ್ನ ಆಶೀರ್ವದಿಸಕ್ಕೆ ಆಗ್ತಿಲ್ಲ. യേശു പറയുകയാണ്, ಯೇಸು ಹೇಳ್ತಿದ್ದಾರೆ, ഇതാ ക്രൂശ്, ಈಗೋ ಶಿಲುಬೆ, തലയിൽ മുൾക്കിരീടം, ನನ್ನ ತಲೆಯಲ್ಲಿ ಮುಳ್ಳಿನ ಕಿರೀಟ, ശാപത്തിന്റെ മുള്ള്, ಶಾಪದ ಮುಳ್ಳು, ശാപത്തിന്റെ മരക്കുരിശ്, ಶಾಪದ ಮರದ ಶಿಲುಬೆ. യേശു പറഞ്ഞു, ಯೇಸು ಹೇಳಿದರು, ഞാൻ അതിൽ വിതക്കപ്പെടുകയാണ്. ನಾನು ಅದರಲ್ಲಿ ಬಿತ್ತಲ್ಪಟ್ಟಿದ್ದೇನೆ. പിന്നെന്തിനാ ചിന്തിക്കുന്നേ? ಮತ್ತ್ಯಾಕೆ ಚಿಂತೆ ಮಾಡೋದು? ഇത് മൂന്നുമില്ല, പിന്നെന്തിനാ ചിന്തിക്കുന്നത്? ಈ ಮೂರು ಇಲ್ಲದೆ ಇದ್ರೆ ಇನ್ನೇನಕ್ಕೆ ಚಿಂತೆ? ഹല്ലേലൂയ, ഹല്ലേലൂയ. ആമേൻ. വിതയ്ക്കാത്തത് കൊയ്യും അല്ലേ? ಬಿತ್ತದ ಇರೋದನ್ನ ಕೊಯ್ತದೆ. വിതയ്ക്കാത്ത കൊയ്യും. ಬಿತ್ತದ ಇರೋದನ್ನ നിങ്ങൾ അനുഭവിക്കുന്ന രോഗസൗഖ്യം വിതയ്ക്കാത്തത് കൊയ്യുന്നതാണ്. ನಾವು ನೀವು ಇವತ್ತು ಅನುಭವಿಸ್ತಾ ಇರುವಂತ ರೋಗದ ಸೌಖ್ಯ ನಾವು ಬಿತ್ತದ ಇರೋದನ್ನ ನಾವು ಕೊಯ್ತಾ ಇರೋದಾಗಿದೆ. നമ്മൾ അനുഭവിക്കുന്ന സകല നന്മയും വിതയ്ക്കാത്തത് കൊയ്യുന്നതാണ്. ನಾವು ಅನುಭವಿಸ್ತಾ ಇರುವಂತ ಎಲ್ಲ ಆಶೀರ್ವಾದಗಳು ಬಿತ್ತದ ಇರೋದನ್ನಾಗಿದೆ ನಾವು ಕೊಯ್ತಾ ಇರೋದು. ഹല്ലേലൂയ. ഒരു അമ്മയ്ക്ക് എങ്ങനെ വിതയ്ക്കപ്പെടാൻ പറ്റുമോ? ಒಂದು ತಾಯಿಗೆ ಆ ರೀತಿಯಲ್ಲಿ ಬಿತ್ತಲ್ಪಡ್ಲಿಕ್ಕೆ ಆಗುತ್ತೆ. ഒരു അപ്പന് എങ്ങനെ വിതയ്ക്കപ്പെടാൻ ಒಂದು പറ്റുമോ? ತಂದೆಗೆ ಈ ರೀತಿಯಲ್ಲಿ ಬಿತ್ತಲ್ಪಡ್ಲಿಕ್ಕೆ ಆಗುತ್ತಾ? അത്രയേറെ വിതയ്ക്കപ്പെട്ട ഒരുവൻ യേശു. ಅಷ್ಟರ ಮಟ್ಟಿಗೆ ಬಿತ್ತಲ್ಪಟ್ಟಂತ ಒಬ್ಬನು ಅದೇ ಯೇಸು. എന്നിട്ട് പറയുക, ಆ ಯೇಸು ಹೇಳ್ತಿದ್ದಾನೆ, ഞാൻ ഒരു നാളും കൈവിടത്തില്ല. ನಾನು ಒಂದು ದಿನವೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ഒരു നാളും, ಒಂದು ದಿನ, ഒരു വിഷയത്തിലും, ಯಾವ ವಿಷಯದಲ್ಲೂ, ഒരു പ്രശ്നത്തിലും, ಯಾವ ಸಮಸ್ಯೆಯಲ್ಲೂ, ആക്സിഡന്റിലും, ಅಪಘಾತದಲ್ಲೂ, രോഗത്തിലും, ರೋಗದಲ್ಲೂ, ദാരിദ്ര്യത്തിലും, ಬಡತನದಲ್ಲೂ, കഷ്ടതയിലും, ಕಷ್ಟದಲ್ಲೂ, വേദനയിലും, ವೇದನೆ, ഒറ്റപ്പെടലിലും, ಒಂಟಿತನದಲ್ಲೂ യേശു പറയുന്നു, ಯೇಸು ಹೇಳ್ತಿದ್ದಾನೆ, ഒരു നാളും കൈവിട. ನಾನು ಒಂದು ದಿನವೂ ನಿಮ್ಮನ್ನ ಕೈ ಬಿಡುವುದಿಲ್ಲ. എന്തിനാ ഈ ചിന്തിക്കുന്നത്? ಮತ್ತೆ ಯಾಕೆ ಈ ಚಿಂತೆ?
ഹല്ലേലൂയ. അതുകൊണ്ട് ചിന്തയെ പിശാച് കൊണ്ടിരിക്കുകയാണ്. ಆದ ಕಾರಣ ಈ ಚಿಂತೆಯನ್ನು ಸೈತಾನ ತರ್ತಿದ್ದಾನೆ. പരിപൂർണ്ണമായി ഇന്നത്തെ ശുശ്രൂഷ ഡിലീറ്റ് ആകട്ടെ. ಈ ದಿನದ ಈ ಸೇವೆಯಲ್ಲಿ ಪರಿಪೂರ್ಣವಾಗಿ ಸೈತಾನನ ಎಲ್ಲ ಚಿಂತೆಗಳು ಡಿಲೀಟ್ ಆಗಲಿ. ಪಕ್ಕದಲ್ಲಿರೋರಿಗೆ ಪರಸ್ಪರ ಕೈ ಕೊಡ್ರಿ. പരസ്പരം അങ്ങോട്ടും ഇങ്ങോട്ടും പ്രാർത്ഥിക്കുക. ಪರಸ್ಪರ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. കർത്താവേ മകന്റെ മേൽ വ്യാപരിക്കുന്നു. ಕರ್ತನ ಈ ಮಗನ ಮೇಲೆ ವ್ಯಾಪರಿಸುವ ഈ ദൈവഹിതമില്ലാത്ത എല്ലാ ചിന്തകളും ದೇವರ ಚಿತ್ತವಲ್ಲದ ಎಲ್ಲ ಚಿಂತೆಗಳು യേശുവിൻ നാമത്തിൽ മാറിപ്പോ. ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ. തിരിച്ചും പ്രാർത്ഥിച്ചാട്ടെ. ಅಲ್ಲಿ ಯೇಸುವಿನ ನಾಮದಲ್ಲಿ ಪ್ರಿಯದಾಸನ ಜೀವಿತಕ್ಕೆ ವಿರುದ್ಧವಾಗಿರುವ ಅಲ್ಲಿ ಎಲ್ಲ ಸೈತಾನನ ತರುವಂತ ಚಿಂತೆಗಳು ಯೇಸುವಿನ ನಾಮದಲ್ಲಿ ಈಗಲೇ ಡಿಲೀಟ್ ಆಗಲಿ. ಯೇಸುವಿನ ನಾಮದಲ್ಲಿ. ಕಾರಣ ಇಬ್ಬರು ಐಕ್ಯದಿಂದ ತಂದೆಯೊಡನೆ ಪ್ರಾರ್ಥಿಸಿದರೆ ಪುತ್ರನು ಹಾಗೆ ಮಾಡುತ್ತಾನೆ. യേശുവിന്റെ നാമത്തിൽ. യേശുവിന്റെ നാമത്തിൽ. ഹല്ലേലൂയ. ഹല്ലേലൂയ. ഞാൻ കഴിഞ്ഞ പ്രാവശ്യം ഒരു കാര്യം പറഞ്ഞു. ನಾನು ಕಳೆದ ಬಾರಿ ಒಂದು ವಿಷಯ ಹೇಳಿದೆ. ഹല്ലേലൂയ. ചർച്ചകളിൽ പോയി ഇരിക്കുന്ന പോലെ നമ്മൾ ഇരിക്കരുത്. ಸಾಧಾರಣ ಒಂದು ಚರ್ಚ್ಗಳಲ್ಲಿ ಕೂತ್ಕೊಳ್ಳುವಂತ ರೀತಿಯಲ್ಲಿ ನಾವು ಕೂತ್ಕೊಳ್ಬಾರ್ದು. ദൈവസന്നിധിയിൽ ഇരിക്കുന്ന പോലെ ഇരിക്കുക. ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ಕುಳಿತುಕೊಳ್ಳೋಣ. മനുഷ്യന്റെ വാക്കുകൾക്ക് ഇരിക്കരുത്. ಮನುಷ್ಯನ ಮಾತನ್ನು ಕೇಳುವುದಕ್ಕಾಗಿ ಕುಳಿತುಕೊಳ್ಳೋಣ. ശബ്ദങ്ങൾക്ക് ഇരിക്കുക. ದೈವ ಶಬ್ದವನ್ನು ಕೇಳುವುದಕ್ಕಾಗಿ ಕುಳಿತುಕೊಳ್ಳೋಣ. ഹല്ലേലൂയ. പ്രശ്നങ്ങളൊക്കെ നിൽക്കട്ടെ. ಸಮಸ್ಯೆಗಳೆಲ್ಲ ಒಂದು ಬದಿಯಲ್ಲಿ ಇರಲಿ. അതിന്റെ മധ്യ കർത്താവ് എന്താ പറയുന്നത് നമുക്ക് നോക്കാം. ಅದರ ಮಧ್ಯದಲ್ಲಿ ಕರ್ತನೆ ಏನ್ ಹೇಳ್ತಾನೆ ಅದನ್ನು ನೋಡೋಣ. അവിടെയാണ് വഴി തുറക്കപ്പെടുന്നത്. ಅಲ್ಲಾಗಿದೆ ದಾರಿ ತೆರೆಯೋದು. ഈ പ്രശ്നത്തിന് സാഹചര്യങ്ങൾ മാറാൻ ಅಲ್ಲಾಗಿದೆ ಈ ಸಮಸ್ಯೆಗಳ ಸನ್ನಿವೇಶಗಳು ಬದಲಾಗುವುದು. ഹല്ലേലൂയ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. എനിക്കൊരു കാര്യം മനസ്സിലായി. ನನಗೊಂದು ವಿಷಯ ಅರ್ಥ ಆಯ್ತು. ഇന്ന് വരുമ്പോൾ നേരിട്ട മുഴുവൻ തടസ്സങ്ങളുടെ കാരണം എന്താണ്? ಇವತ್ತು ಬರುವಾಗ ಬಂದಂತ ಎಲ್ಲ ತಡೆಗಳು ಏನಕ್ಕೆ ಬಂತು ಎಂಬುದಾಗಿ ಇವಾಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ഒരുമിച്ച് പ്രാർത്ഥിക്കുന്നു. ನಾವು ಒಟ್ಟಾಗಿ ಪ್ರಾರ್ಥಿಸೋಣ. സഭയിൽ ആര് വന്നാലും ಈ ಸಭೆಗೆ ಯಾರು ಬಂದರು അഭിമുഖീകരിക്കുന്ന പ്രശ്നങ്ങൾ ಅವರು ಎದುರಿಸುವ ಸಮಸ್ಯೆಗಳು യേശുവിന്റെ നാമത്തിൽ ನಾಚುರತಿನ ಯೇಸುವಿನ ನಾಮದಲ್ಲಿ തക്കപ്പെടുന്ന അനുഭവത്തിന്റെ കൂടെ ಹಾಲೆಲೂಯಾ ಬಿತ್ತಲ್ಪಡುವ ಅನುಭವದಲ್ಲಿ അനുഗ്രഹിക്കപ്പെടട്ടെ. ಇವರ ಆಶೀರ್ವದಿಸಲ್ಪಡಲಿ. ಯೇಸುವಿನ യേശുവിന്റെ നാമത്തിൽ. ಯೇಸುವಿನ യേശുവിന്റെ നാമത്തിൽ. ಯೇಸುವಿನ നമ്മളൊന്നും കട്ടിക്കൊന്നും ചെയ്യാൻ പോണ്ട. ನಾವು ಗಟ್ಟಿಯಾಗಿ ಏನು ಮಾಡೋದ್ಬೇಕಾಗಿ അടുത്ത് കുഴയാൻ പോകേണ്ട ആവശ്യമില്ല. ನಾವು ಹಲ್ಲೆಲೂಯಾ ನಾವು ಒದ್ದಾಡಬೇಕಾದ ಅವಶ್ಯಕತೆ ಇಲ್ಲ. മൈക്ക് ശ്രദ്ധിക്കുന്ന സമയമില്ല ഇവിടെ. ಮೈಕನ್ನು ಗಮನಿಸಲಿಕ್ಕೆ ಸಮಯ ಇಲ್ಲ. ഞാൻ ആ കണ്ടീഷനിലല്ല. ನಾನು ആ ಕಂಡೀಷನ್ ಅಲ್ಲಿ ಇದ್ದಿಲ್ಲ. ഹല്ലേലൂയ. ചിലപ്പോ കറണ്ട് പോയാലും ഹല്ലേലൂയ. ಕೆಲವೊಮ್ಮೆ ಕರೆಂಟ್ ಹೋದ್ರು മൈക്ക് വെച്ചാലും ಮೈಕ್ ಕೆಳಗಿಟ್ರು എന്റെ കയ്യിൽ മൈക്കിൽ വെക്കുന്ന ഇരുന്നവരും കാരണം എനിക്ക് ഓർമ്മ ഉണ്ടല്ല. ಕರೆಂಟ್ ಹೋದ್ರು ನನ್ನ ಕೈಯಲ್ಲಿ ಮೈಕ್ ಇಟ್ಕೊಂಡೆ ಪ್ರಸಂಗ ಮಾಡಬಹುದು. ಯಾಕಂದ್ರೆ ನನಗೆ ಅದನ್ನ ನೆನಪಿಲ್ಲ. നാട്ടിലൊക്കെ ചിലപ്പോ ചില സ്ഥലത്തൊക്കെ പോയി കഴിഞ്ഞാൽ ನಮ್ಮ ಊರಿನಲ್ಲಿ ಕೆಲವು ಸ್ಥಳಗಳಿಗೆ ಹೋದ್ರೆ ഇവിടെ ഇങ്ങനെ സംഭവിച്ചിട്ടുണ്ട്. ಇಲ್ಲೂ ಹಾಗೆ ಸಂಭವಿಸಿದೆ. നേരത്തെ പ്രാർത്ഥിക്കുന്നതിൽ വന്നിരിക്കുമ്പോൾ ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಕೆಲವರು ಬರುವಾಗ വെള്ളം എടുത്തോണ്ട് പ്രാർത്ഥിക്കാൻ ಒಂದು ಗ್ಲಾಸ್ ನೀರು ತಗೊಂಡು ಬನ್ನಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. അവർക്ക് പ്രാർത്ഥിച്ചു കുടിക്കാം. ಅವ್ರಿಗೆ ಪ್ರಾರ್ಥನೆ ಮಾಡಿ ಕೊಡುವುದಕ್ಕಾಗಿ. ഞാനിവിടെ ദൈവവചനം പറഞ്ഞുകൊണ്ടിരിക്കുമ്പോൾ ಆದ್ರೆ ನಾನು ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ അറിയാതെ വെള്ളം ഞാൻ തന്നെ ഇട്ടു. ಗೊತ್ತಿಲ್ಲದೆ ಅವ್ರು ಕೊಡ್ಬೇಕಾಗಿರೋ ನೀರು ತೆಗೆದು ನಾನೇ ಕುಡಿದಿರ್ತೇನೆ. ആ കണ്ടീഷനില്ല അവിടെ ഇരിക്കുന്നത്. ಯಾಕಂದ್ರೆ ಆ ಕಂಡೀಷನ್ ನಾನು ಅದು ಇರೋದಿಲ್ಲ. ദൈവം എന്താ ഇവരോട് പറയാതിരിക്കുന്നത്? ದೇವರು ಏನನ್ನ ಇವರೊಂದಿಗೆ ಮಾತಾಡ್ಲಿಕ್ಕೆ ಬಯಸ್ತಾರೆ ಅದು ಮಾತ್ರವಾಗಿರ್ತದೆ. ಅದ್ರ ಅರ್ಥ ಹೇಳ್ತಾರೆ. അവർക്ക് ആവശ്യമില്ല. കർത്താവ് പറയുന്നവർ കേട്ടാൽ മതി. ಆ ನೀರು ಅವರಿಗೆ ಅವಶ್ಯಕತೆ ಇಲ್ಲ. ಕರ್ತನೆ ಹೇಳೋದನ್ನ ಅವ್ರು ಕೇಳಿದ್ರೆ ಸಾಕು. ಅದಾಗಿದೆ ಅದರ ಅರ್ಥ. അത് അല്ലാതെ ഞാൻ കണ്ടത്തരം കാണിച്ചതല്ല. ಅದಲ್ಲದೆ ನಾನು ದಡ್ಡತನ ತೋರಿಸಿದ್ದೇನಲ್ಲ ಅಲ್ಲಿ. പരിശുദ്ധ പരിജ്ഞാനം. ಯಾಕಂದ್ರೆ ಪರಿಶುದ್ಧಾತ್ಮರ ಪರಿಜ್ಞಾನದ ಆತ್ಮವಾಗಿದೆ. ಆಮೇಲೆ പറയുന്നത് കേട്ടാൽ മതി. ಈ ಹೇಳುವುದನ್ನ ನೀವು ಕೇಳಿದ್ರೆ ಸಾಕು. വെള്ളത്തിലല്ല ശക്തി നയിക്കുന്നത്. ನೀರಿನಲ್ಲ ಶಕ್ತಿಯನ್ನು ಕಳಿಸೋದು. മക്കളുടെ ಮೇಲೆ ശക്തി. ನನ್ನ ಮಕ್ಕಳ ಮೇಲೆ ನಾನು ನೇರವಾಗಿ ಶಕ್ತಿಯನ್ನು ಕಳಿಸ್ತೇನೆ. അവര് പറയുന്നത് കേൾക്കട്ടെ. ಅವ್ರು ನಾನು ಹೇಳುವುದನ್ನ ಕೇಳಲಿ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഇനി 4 മാസം കഴിഞ്ഞ് പോയിട്ടല്ലേ? ಇನ್ನು 4 ತಿಂಗಳು ಕಳೆದ ಮೇಲೆ ಸುಗ್ಗಿ ಅಲ್ವಾ? ആരെ അവധി വെച്ചിരിക്കുന്നത്? ಯಾರಿ ಟೈಮ್ ಅನ್ನು ಇಟ್ಟಿದ್ದು? ആരെ അവധി വെച്ചിരിക്കുന്നത്? ಯಾರಿ ಟೈಮ್ ಅನ್ನು ಇಟ್ಟಿರೋದು? ഹല്ലേലൂയ. എന്റെ മോള് ನನ್ನ ಮಗಳು എന്റെ മോൻ ನನ್ನ ಮಗ ഇപ്പോ പഠിക്കുന്ന 8ാം ക്ലാസ്സിൽ. ಇವಾಗ 8ನೇ ಕ್ಲಾಸ್ ಓದ್ತಿದ್ದಾನೆ. ആ 10ലേക്ക് കയറണം. ಅವನು 10ನೇ ಕ್ಲಾಸ್ ಕಳಿಬೇಕು. അത് കഴിഞ്ഞ അവൻ BA MA ഒക്കെ എടുക്കണം. ಅದು ಕಳೆದ ಮೇಲೆ BA MA ಎಲ್ಲ ಕಳಿಬೇಕು. അവന് ജോലി കിട്ടുമ്പോൾ ನಂತರ ಅವನ ಕೆಲಸ ಸಿಗುವಾಗ ಅವನು ಒಂದು ಮನೆ ಕಟ್ಟಬೇಕು. 4 മാസം ಕೊಯ್ತು. ಅದೇ ರೀತಿಯಾದ ಒಂದು ಲೆಕ್ಕಾಚಾರವಾಗಿದೆ. ಇಲ್ಲಿ ಒಂದು 4 ತಿಂಗಳು ಕಳೆದ ಮೇಲೆ ಸುಗ್ಗಿ ഒരു അവധി ഇവിടെ വെച്ചിരിക്കുന്നു. ಒಂದು ಟೈಮ್ ಅನ್ನ ಅಲ್ಲಿ ಇಡಲಾಗಿದೆ. ഹല്ലേലൂയ. ಹಲ್ಲೆಲೂಯ. നമ്മുടെ ഒരു 10,000 രൂപയുണ്ട്. ನಮ್ಮ ಕೈಯಲ್ಲಿ ಒಂದು 10,000 ರೂಪಾಯಿ 1,00,000 രൂപയാവുമ്പോൾ 1,00,000 ರೂಪಾಯಿ ಆಗುವಾಗ ഒരു സാധനം മേടിക്കണം വീട്ടിൽ. ನಾನು ಒಂದು ವಸ್ತು ತಗೋಬೇಕು ಮನೆಗೆ. കണക്ക് വെച്ചിരിക്കുന്നു. ಈ ರೀತಿಯಲ್ಲಿ ಲೆಕ್ಕವನ್ನು ಇಟ್ಟಿದ್ದಾರೆ. ഇവിടെ എങ്ങനെയാ കാണുന്നത്? ಇಲ್ಲೂ ಅದೇ ರೀತಿಯಲ್ಲಿ ಕಾಣ್ತಾರೆ. 4 മാസം കഴിഞ്ഞ് കൊയ്ത്ത് നിങ്ങൾ പറയുന്നു. ಇನ್ನು 4 ತಿಂಗಳು ಕಳೆದು ಸುಗ್ಗಿ ಇದೆ ಎಂಬುದಾಗಿ ನೀವ್ ಹೇಳ್ತೀರಿ. ഞാൻ നിങ്ങളോട് ಆದ್ರೆ പറയുന്നു. ನಾನ್ ನಿಮಗೆ ಹೇಳ್ತೇನೆ, തലപൊക്കി നോക്കിയാ ನೀವು ಕಣ್ಣೆತ್ತಿ ನೋಡುವುದ್ರೆ ഇപ്പോൾ കൊയ്ത്തൽ വെളുത്തിരിക്കുന്നു. ಈಗಲೇ ಸುಗ್ಗಿಗೆ ಬಂದಿದೆ. കൊയ്ത്തൽ വെളുത്തിരിക്കുന്നു. ನಿನ್ನ ಸುಗ್ಗಿ ಬೆಳ್ಳಗಾಗಿದೆ. എന്റെ വിഷയത്തിൽ കൊയ്ത്തൽ വെളുത്തിരിക്കുന്നു. ಅಲ್ಲಿ ನಿನ್ನ ವಿಷಯದಲ್ಲಿರುವಂತ ಸುಗ್ಗಿಯು ಬೆಳ್ಳಗಾಗಿದೆ. തലപൊക്കി നോക്കിയാ ಕಣ್ಣೆತ್ತಿ ನೋಡಿದ್ರೆ അപ്പൊ തലയാരാ? ಹಾಗಾದ್ರೆ ಈ ತಲೆ ಯಾರು? തല യേശുവാണ്. ತಲೆ ಯೇಸುವಾಗಿದ್ದಾರೆ. ആരാ അപ്പൊ നോക്കേണ്ടത്? ಯಾರು ನೋಡ್ಬೇಕು? ഞാൻ നിങ്ങളുടെ സഭയാണ്. ನಾನು ನೀವು ಸಭೆಯಾಗಿರುವ ನಾವು ನೋಡ್ಬೇಕು. തലപൊക്കി നോക്കിയാ ನೀವು തಲೆ ಎತ್ತಿ ನೋಡಿದ್ರೆ യേശു പ്രശ്നം വരുമ്പോൾ യേശുവിനെ നോക്കിയാ ಸಮಸ್ಯೆ ಬರುವಾಗ ಯೇಸುವನ್ನು ನೋಡೋದು ಸಾಕು. കുറച്ചേരിങ്ങനെ നോക്കിക്കണേ. ಸ್ವಲ್ಪ ಹೊತ್ತು ಈ ರೀತಿಯಲ್ಲಿ ಯೇಸುವನ್ನು ನೋಡ್ತಾ ನಿಂತ್ಕೊಳ್ಬೇಕು. അപ്പൊ നോക്കുന്നതിന് എങ്ങനെ ഇരുന്നത്? ನೋಡಕ್ಕಿಂತ ಮುಂಚೆ ಹೇಗಿದ್ವಿ? ഹല്ലേലൂയ.
ബലൂണ് കാറ്റുകാര ഇരുന്ന പോലെയായിരുന്നു. ಬಲೂನ್ ಒಳಗಡೆ ಗಾಳಿ ಇರಲ್ವಲ್ಲ, ಆ ರೀತಿಯಲ್ಲಿ ಇತ್ತು. ബലൂണിന്റെ സൗന്ദര്യം വരുന്നത്, ಬಲೂನ್ ನ ಸೌಂದರ್ಯ ಬರೋದು അതിന് വേണ്ട കാറ്റകത്ത് ಆದ್ರೆ ಬೇಕಾದ ಗಾಳಿ ಒಳಗಡೆ ಬರುವಾಗ നോക്കേണ്ടവനെ നോക്കിയാ ನೋಡಬೇಕಾದವನನ್ನ ನೋಡಿದ್ರೆ ನಮಗೆ ಸೌಂದರ್ಯ ಉಂಟಾಗ್ತದೆ. ಆಮೆನ್. ഹല്ലേലൂയ. 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 പൗലോസിനെ കുറേ പേര് കാണാൻ പോകണമെന്നുണ്ട്. ಪೌಲನನ್ನ ನೋಡ್ಲಿಕ್ಕೆ ಅನೇಕರು ಹೋಗ್ಬೇಕಂತಿದ್ದಾರೆ, പോകാൻ പറ്റത്തില്ല. ಆದ್ರೆ ಹೋಗ್ಲಿಕ್ಕಾಗಲ್ಲ. മലയാളികൾ നിൽപ്പുണ്ട്, ಸೈನಿಕರು ನಿಂತಿದ್ದಾರೆ. ഹല്ലേലൂയ. ഹല്ലേലൂയ. കുറേ പേര് കാണാൻ ആഗ്രഹിക്കുന്നുണ്ട്. ಅನೇಕರು ಅವನನ್ನು ನೋಡುವುದಕ್ಕಾಗಿ ಬಯಸಿದ್ದಾರೆ. കഴിച്ചു കാണുമോ? ಅವನೇನಾದ್ರು ತಿಂದಿರ್ತಾನೆ, അവനെന്തെങ്കിലും കുടിച്ചു കാണുമോ? ಅವನೇನಾದ್ರು ಕುಡಿದಿರ್ತಾನೆ. കർത്താവിന് വേണ്ടിയല്ലേ ജയിലായിരിക്കുന്നത്. ಕರ್ತನಿಗಾಗಲ್ವ ಅವನು ಇವಾಗ ಜೈಲಲ್ಲಿರೋದು. ആത്മാവിൽ ബോധ്യം വന്ന പൗലോസ് ಪವಿತ್ರಾತ್ಮನಲ್ಲಿ ಅರಿವು ಬಂದ ಪೌಲನು എഴുതി ಅವರಿಗಾಗಿ ಬರೆಸಿದ್ದಾನೆ. ಅವರಿಗೆ ಬರೆದನು, സന്തോഷിപ്പിൻ ಸಂತೋಷಿಸಿರಿ, ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ. ഹല്ലേലൂയ. 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 കാരണം എന്തെന്നറിയോ? ಕಾರಣ ಏನು ಗೊತ್ತಾ? ഞാനിവിടെ ചിലത് എഴുതി തീർക്കാറുണ്ട്. ನಾನು ಇಲ್ಲಿ ಕೆಲವನ್ನ ಬರೆದು ಮುಗಿಸಕ್ಕಿದೆ. അത് കഴിയുന്നവരെ ഞാൻ എഴുത്തിന്റെ സമയം വരെ ജയിലിൽ ಆ നിൽക്കത്തുള്ളൂ. ಬರೆದು ಮುಗಿಸುವಂತ ಸಮಯದವರೆಗೆ ಮಾತ್ರ ನಾನು ಜೈಲೊಳಗಡೆ ಇರ್ತೇನೆ. ഇവര് തീരുമാനിക്കുന്ന പോലെ അല്ല ഞാൻ. ಇವರು ತೀರ್ಮಾನ ಮಾಡಿದಾರಲ್ಲ ಆ ರೀತಿಯಲ್ಲ ನಾನು. ഞാൻ പുറത്തു വരും അത് കഴിയുമ്പോൾ. ಇದು ಕಳೆದ ನಂತರ ಸೆರೆಮನೆಯನ್ನು ತೆರೆದು ನಾನು ಹೊರಗಡೆ ಬರ್ತೇನೆ. ಯೇಸುವಿನ ನಾಮದಲ್ಲಿ ಕರಗಳನ್ನು ಕೊಟ್ಟು ಹೇಳ್ರಿ. ಕೆಲವು ಸೆರೆಮನೆಗಳು, ಕೆಲವು ಹೋರಾಟಗಳು ನಾನು ಒಡೆದು ಹೊರಗಡೆ ಬರ್ತೇನೆ. ಸ್ವಲ್ಪ ಕಾಲ ಮಾತ್ರ ಇದ್ರೊಳಗಡೆ. ಆದ್ರೆ ಈ ಸೆರೆಮನೆಯಲ್ಲೂ ನನಗೆ ಕೆಲವು ಕಾರ್ಯಗಳನ್ನು ಮಾಡ್ಲಿಕ್ಕಿದೆ. ഹല്ലേലൂയ. 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 ഞാനൊരു കാര്യം വിളിച്ചു പറയട്ടെ. ನಾನೊಂದು ವಿಷಯ ಕೂಗಿ ಹೇಳ. വിശ്വസിക്കാൻ കൊള്ളുന്ന ദൈവവചനം മാത്രമാണ്. ನಂಬಲಿಕ್ಕೆ ಯೋಗ್ಯವಾದ ಒಂದು ಮಾತ್ರ ಅದು ದೇವರ ವಾಕ್ಯ ಮಾತ್ರ. യേശുവിനെയാണ്. ಯೇಸುವನ ಮಾತು, പരിശുദ്ധാത്മാവിനാണ്. ಪವಿತ್ರಾತ್ಮನನ್ನ ಮಾತು. വചനത്തിൽപ്പെട്ടിരിക്കുന്നത് ಅದೇ ಆಗಿದೆ ವಾಕ್ಯದಲ್ಲಿ ಹೇಳಿದ್ರು. പിതാവ് പുത്രൻ പരിശുദ്ധാത്മാവ്. ತಂದೆ ಮಗ ಪವಿತ್ರಾತ್ಮ. ഇതേ ബന്ധം തന്നെയാണ്. ಇದೇ ಸಂಬಂಧವಾಗಿ യേശു വചനം പരിശുദ്ധാത്മാവ്. ಯೇಸು ವಾಕ್ಯ ಪವಿತ್ರಾತ್ಮ. യേശു വചനവുമാണ്. ಯೇಸು ವಾಕ್ಯವೂ ಆಗಿದ್ದಾನೆ. എന്നെ കണ്ട പിതാവിനെ കണ്ടിരിക്കുന്നു. ಯೇಸು ಹೇಳ್ತಾರೆ, ನಾನು ನನ್ನ ಕಂಡವನು ತಂದೆಯನ್ನು ಕಂಡಿದ್ದಾನೆ. ഞാൻ പിതാവ് ഒന്നാകുന്നു. ನಾನು ನನ್ನ ತಂದೆಯು ಒಂದಾಗಿದ್ದೇನೆ. ഞാൻ അയക്കുന്നു. ನಾನು ಕಳಿಸ್ತೇನೆ എന്നെ ಪವಿತ್ರಾತ್ಮ. പിതാവ് അയച്ചു. ನನ್ನನ್ನ ತಂದೆ ಕಳಿಸಿದ್ರು. ഞാൻ പോയി പരിശുദ്ധനെ അയക്കുന്നു. ನಾನು ಹೋಗಿ ಪವಿತ್ರಾತ್ಮನನ್ನು ಕಳಿಸ್ತೇನೆ. ആരെവിടേക്ക് എപ്പോ വരണം എന്നുള്ളത് ಯಾರು ಯಾವಾಗ ಎಲ್ಲಿಗೆ ಬರಬೇಕೆಂಬುದಾಗಿ ನಾವು ತೀರ್ಮಾನಿಸ್ತೇವೆ. ആരെ യേശുവാണ് വരേണ്ടത്? ಯಾರು ಯೇಸು ಬರ್ಬೇಕಾಗಿಲ್ಲ, പരിശുദ്ധനാണ് വേണ്ടത്, ಅಥವಾ ಪವಿತ್ರಾತ್ಮನ, അതാ പിതാവാണ് വേണ്ടത്. ಅಥವಾ ತಂದೆ ಬರ್ಬೇಕು. നിങ്ങൾക്ക് ഉത്തരം പറയാൻ പറ്റത്തില്ല. ನಿಮ್ಗೆ ಉತ್ತರ ಹೇಳಕ್ಕಾಗಲ್ಲ. കാരണം ആരെയും തള്ളിക്കളയാൻ പറ്റില്ല. ಯಾಕಂದ್ರೆ ಯಾರನ್ನು ತಳ್ಳಿ ಹೇಳಲಿಕ್ಕಾಗಲ್ಲ, ಅಷ್ಟು ಪ್ರೀತಿಯಾಗಿದೆ. ഹല്ലേലൂയ. 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 ಹಲ್ಲೆಲೂಯಾ. ಕರಗಳನ್ನು ದೇವರಿಗೆ ಸ್ತೋತ್ರ ಮಾಡೋಣ. ആരെയും ഒരാളായിട്ട് പറയാൻ പറ്റത്തില്ല. ഞാൻ പറയാൻ ಯಾರನ್ನು ಒಬ್ಬರನ್ನು ಕಳಿಸಿ ಎಂಬುದಾಗಿ ಹೇಳಲಿಕ್ಕಾಗಲ್ಲ. കാരണം മൂന്ന് ഒരുപോലെ. ಯಾಕಂದ್ರೆ ಮೂರು ಒಂದೇ ರೀತಿ. ഹല്ലേലൂയ. പരിശുദ്ധാത്മാവ് നിങ്ങളുടെ മേൽ വരുമ്പോൾ ಪವಿತ್ರಾತ್ಮ ನಿಮ್ಮಲ್ಲಿ ಬರುವಾಗ യേശുവിനോട് അടുപ്പിക്കും. ಆ ಪವಿತ್ರಾತ್ಮನು ನಿಮಗೆ ಯೇಸುವಿನೆಡೆಗೆ ಯೇಸು ಬರುವಾಗ പിതാവിനോട് അടുപ്പിക്കും. ತಂದೆ ಬಳಿಗೆ ನಿಮ್ಮನ್ನ ಹತ್ತಿರಗೊಳಿಸ್ತಾನೆ. പിതാവ് ತಂದೆ പുത്രനോട് അടുപ്പിക്കും. ಮಗನಿಗೆ ನಿಮ್ಮನ್ನ ಹತ್ತಿರಗೊಳಿಸ್ತಾನೆ. ಕಾರಣ പിതാവ് ആകർഷിക്കാതെ ആരെയും പുത്രകളിൽ വരത്തില്ല. ಬೈಬಲ್ ಹೇಳ್ತದೆ, ತಂದೆಯು ಆಕರ್ಷಿಸದೆ ಯಾರು ಮಗನ ಬಳಿ ಬರೋದಿಲ್ಲ. ഹല്ലേലൂയ. ഹല്ലേലൂയ. ആമേൻ. നമുക്ക് കിട്ടിയ ഭാഗ്യം ചെറിയ ഭാഗ്യമാണ്. ನಮಗೆ ಸಿಕ್ಕಿದಂತ ಭಾಗ್ಯ ಚಿಕ್ಕ ಭಾಗ್ಯವೋ വലിയ ഭാഗ്യമാണ്. ಎಷ್ಟು ದೊಡ್ಡ ಭಾಗ್ಯ. ഈ 4 മാസം കഴിഞ്ഞ് കൊയ്ത്തെന്ന് നിങ്ങൾ പറയുന്നു. ಇನ್ನು 4 ತಿಂಗಳಾದ್ಮೇಲೆ ಸುಗ್ಗಿ ಇದೆ ಎಂಬುದಾಗಿ ನೀವು ಹೇಳ್ತೀರಿ. ഹല്ലേലൂയ. അത് പിശാച് ചിന്തിപ്പിച്ച് പറയുന്ന ಅದು കാര്യം. ಸೈತಾನನ್ನು ನಿಮ್ಮ ಒಳಗಡೆ ಚಿಂತೆಯನ್ನು ತಂದು ನೀವು ಹೇಳ್ತಿರುವಂತ ವಿಷಯ. പക്ഷെ തലപൊക്കി നോക്കിയാ ಆದ್ರೆ ತಲೆ ಎತ್ತಿ ನೋಡಿದ್ರೆ കൊയ്ത്തിന് വിളകിയിട്ടുണ്ട്. ಸುಗ್ಗಿ ಬೆಳ್ಳಗಾಗಿ. ഇന്ന് ഉച്ചയ്ക്ക് ಇವತ್ತು ಮಧ್ಯಾಹ್ನ കഴിക്കാനുള്ളത് ತಿನ್ಲಿಕ್ಕಿರೋದು ദൈവം ഒരുക്കിയിട്ടുണ്ട്. ದೇವರು ಸಿದ್ಧ ಮಾಡಿದ್ದಾನೆ. ഇന്ന് വൈകിട്ട് ಇವತ್ತು ಸಂಜೆ കഴിക്കാനുള്ളത് ತಿನ್ಲಿಕ್ಕಿರೋದು ദൈവം ഒരുക്കിയിട്ടുണ്ട്. ದೇವರು ಸಿದ್ಧ ಮಾಡಿದ್ದಾನೆ. ഇത് എവിടെ ആയിരിക്കണം? ಇವತ್ತು ನಾವು ಎಲ್ಲಿರ್ಬೇಕು? ദൈവം ഒരുക്കിയിട്ടുണ്ട്. ದೇವರು ಸಿದ್ಧ ಮಾಡಿದ್ದಾನೆ. കാരണം നിങ്ങൾ തലപൊക്കി നോക്കിയത് കാണാം. ಕಾರಣ ನೀವು ತಲೆ ಎತ್ತಿ ನೋಡಿದ್ರೆ ನೀವು ಅದನ್ನ ಕಾಣಬಹುದು. ഹല്ലേലൂയ. നമ്മൾ എന്താ ചെയ്യുന്നത്? ನಾವೇನ್ ಮಾಡ್ತಿದ್ದೇವೆ? പിശാചിരുന്ന സാഹചര്യങ്ങളെ നോക്കാതെ, ಸೈತಾನನು ಅಲ್ಲಿಗೆ ತರುವ ಸನ್ನಿವೇಶಗಳನ್ನು ನೋಡದೆ, പിശാചിരുന്ന സകല സാഹചര്യങ്ങളെ നോക്കരുത്. ಸೈತಾನ ತರುವ ಯಾವ ಸನ್ನಿವೇಶವನ್ನು ನೋಡಬಾರದು. കാരണം ഞാൻ പറയാം, ಅದಕ್ಕೊಂದು ಕಾರಣ ಇರ್ತದೆ. ദൈവം പ്രവർത്തിക്കും, പിശാച് പ്രവർത്തിക്കും. ದೇವರು ಕಾರ್ಯ ಮಾಡ್ತಾನೆ, ಸೈತಾನು ಕಾರ್ಯ ಮಾಡ್ತಾನೆ. പിശാച് പ്രവർത്തിക്കുന്ന മുഴുവനും ಸೈತಾನ್ ಕಾರ್ಯ ಮಾಡುವಂತ ಎಲ್ಲವೂ നമ്മളെ വേദനിപ്പിക്കുന്ന അർത്ഥം ചിന്തിപ്പിക്കുകയാണ്. ನಮ್ಮನ್ನ ದುಃಖಪಡಿಸತಕ್ಕ ರೀತಿಯಲ್ಲಿ ಚಿಂತೆಗೊಳಪಡಿಸುತ್ತೆ. ദൈവം പ്രവർത്തിക്കുന്നത് ಆದ್ರೆ ದೇವರು ಕಾರ್ಯ ಮಾಡೋದು ചിന്തಗಳನ್ನು മാറ്റി ಆ ಚಿಂತೆಗಳಿಂದ ಬದಲಿಸಿ മികച്ചതിനെ കൊയ്യാൻ വേണ്ടിയാണ്. ಅಲ್ಲಿಗೆ ಈ ಸುಗ್ಗಿಯನ್ನು ಕೊಯ್ಯುವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಈ ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿದೆ, ಈ ಸಮಾಧಾನ ಹೊಂದಿಕೊಳ್ಳಿಕ್ಕಾಗಿದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ. ഹല്ലേലൂയ. കർത്താവേ, ഇപ്പോൾ തന്നെ ಕರ್ತನೆ ಈಗಲೇ യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഞങ്ങളെ കാണുന്ന ಕರ್ತನೆ ನಾವೀಗ ಕಾಣ್ತಿರುವ ഇരിക്കുന്ന മുഴുവൻ മക്കളും ಇಲ್ಲಿ ಕುಳಿತಿರುವ ಎಲ್ಲ ಮಕ್ಕಳು യേശുക്രിസ്തു നാമത്തിൽ, ಯೇಸು ಕ್ರಿಸ್ತನ ನಾಮದಲ್ಲಿ ഇപ്പോൾ തന്നെ ഒരു വ്യത്യാസമാണ്. ಈಗಲೇ ಒಂದು ವ್ಯತ್ಯಾಸ ಬರ ಮೇಲೆ വാക്ക് വചനം കേട്ടതുപോലെ ಈ ವಾಕ್ಯ ಕೇಳಿದ ಪ್ರಕಾರ സംഭവിക്കട്ടെ. ಹಾಗೆಯೇ ಸಂಭವಿಸಲಿ.
ഹല്ലേലൂയ. ആമേൻ. ഹല്ലേലൂയ. ഹല്ലേലൂയ. ഒരു വീട്ടിലെ മൂന്ന് പേര് ಒಂದು ಮನೆಯಲ್ಲಿ 3 ಜನ. ആ ഗ്രാമത്തിന്റെ പേര് ബഥാനിയ. ಆ ಗ್ರಾಮದ ಹೆಸರು ಬೇತಾನ್ಯ. 3 പേരുടെ പേര് 3 ಜನರ ಹೆಸರು. അവരൊറ്റയാണ് അവിടെ ഉള്ളൂ. ಅದರಲ್ಲಿ ಒಬ್ಬನೇ ಹುಡುಗ ಇರೋದು. അവന്റെ പേരാണ് ലാസർ. ಅವನ ಹೆಸರಾಗಿದೆ ಲಾಸರ್. ഹല്ലേലൂയ. 2 സഹോദരിമാരാണ്. ಇಬ್ಬರು ಸಹೋದರಿಯರಾಗಿದೆ ಅವರಿಗೆ. ഹല്ലേലൂയ. ഹല്ലേലൂയ. മാർത്തയും മറിയയും. ಮಾರ್ತಾ ಮರಿಯ. 3 പേരടങ്ങുകയാണ്. 3 ಜನರಿಗೆ ಇರುವಂತ ಒಂದು ആ ಕುಟುಂಬ. ഗ്രാമത്തിൽ ಆದ್ರೆ ಆ ಗ್ರಾಮದಲ್ಲಿ യേശു എപ്പോഴും വരുന്ന വീടാണ്. ಯೇಸು ಯಾವಾಗಲೂ ಬರುವಂತ ಒಂದು ಮನೆ ಆಗಿದೆ. യേശു ചില വീട്ടിൽ എപ്പോഴും വരും. ಯೇಸು ಕೆಲವು ಮನೆಗಳಿಗೆ ಯಾವಾಗಲೂ ಬರ್ತಾರೆ. ഇടം കൊടുത്താ വരും. ಸ್ಥಳವನ್ನ ಕೊಟ್ಟರೆ ಅವನು ಯಾವಾಗಲೂ ಬರ್ತಾನೆ. ചിന്തയൊന്ന് മാറ്റിയിട്ട് യേശുവിനെ സ്വാഗതം ചെയ്ത് യേശു ಬೇರೆ ಚಿಂತೆಗಳನ್ನೆಲ್ಲ ಬಿಟ್ಟು ಯೇಸುವನ್ನ ಸ್ವಾಗತ ಮಾಡಿದ್ರೆ ಯೇಸು ಯಾವಾಗಲೂ ಬರ್ತಾನೆ. ಕಾರಣ അവൻ വന്ന് നിൽക്കുക, റെഡിയായി നിൽക്കുക. ಆತನ ರೆಡಿಯಾಗಿ ನಿಂತಿದ್ದಾನೆ. പുസ്തകം പറയുന്നു, ಪ್ರಕಟಣೆ ಪುಸ್ತಕ ಹೇಳುತ್ತೆ, വാതിൽക്കൽ മുട്ടുന്നു. ಈಗೋ ನಾನು ಬಾಗಿಲಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ. ഒന്ന് തുറന്നു തരണേ, ഞാൻ അങ്ങോട്ട് വരാം. ತೆರೆದುಕೊಂಡ್ರೆ ನಾನು ಒಳಗಡೆ ಬರ್ತೇನೆ. ഒന്ന് ചിന്തയുടെ വാതിലൊന്ന് ಆ മാറ്റിക്കൊടുക്കുക. ಚಿಂತೆಯ ಬಾಗಿಲುಗಳನ್ನು ಒಂದ್ಸಲ ತೆಗೆದುಕೊಂಡ್ರಿ. ആ വിഷമത്തിന്റെ വാതിലൊന്ന് ಆ മാറ്റിക്കൊടുക്കുക. ದುಃಖ ತಡೆಯಾಗಿ ನಿಂತಿದೆಯಲ್ಲ ಆ ಬಾಗಿಲನ್ನ ತೆರೆದುಕೊಂಡ್ರಿ. വാതിലൊന്ന് മാറ്റിക്കൊടുക്കുക. പ്രശ്നത്തിന്റെ ಸಮಸ್ಯೆ ಬಾಗಿಲನ್ನು ತೆರೆದುಕೊಂಡ್ರಿ. അപ്പൊ ഈ വീട്ടിൽ എപ്പോഴും വരികയാണ് ಈ യേശു. ಮನೆಗೆ ಯಾವಾಗ್ಲೂ ಯೇಸು ಬರ್ತಿದ್ದಾನೆ. പക്ഷേ എന്താ സംഭവിച്ചറിയാം? ಅದೇ ಸಂಭವಿಸಿದೆ. യാദൃശ്യമായിട്ട് ലാസർ രോഗിയെ. ಅಕಸ್ಮಾತ್ ಆಗಿ ಲಾಸರ್ನು ಅಸ್ವಸ್ಥನಾದ. യേശു വരുന്ന വീട്ടിൽ രോഗി ഉണ്ടാവും. ಯೇಸು ಬರುವ ಮನೆಯಲ್ಲಿ ರೋಗಿ ಇರ್ತಾರ. ഉണ്ടാവും. ಇರ್ತಾರೆ. ഹല്ലേലൂയ. ഭയപ്പെടണ്ട. ಭಯಪಡಬೇಡಿ. ആ സംശയത്തിന്റെ കെട്ട് നഴിയട്ടെ. ಆ ಸಂಶಯದ ಬಂಧನ ಈ ಹಗಲುಗಳಲ್ಲಿ ಬಿಚ್ಚಲ್ಪಡಲಿ. യേശು വരുന്ന വീട്ടിൽ രോഗികളുണ്ടാവും. ಯೇಸು ಬರುವ ಮನೆಯಲ್ಲಿ ರೋಗಿಗಳು ಇರ್ತಾರ. ഹല്ലേലൂയ. ഹല്ലേലൂയ. അപ്പോൾ യേശുവോട് വരണമെങ്കിൽ ಯೇಸು ಬರ್ಬೇಕಂದ್ರೆ ചില കാരണങ്ങളുണ്ട്. ಅಲ್ಲಿ ಕೆಲವು ಕಾರಣಗಳಿದೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നമ്മളെ പോകാൻ ചില കാരണങ്ങളുണ്ട്. ನಾವು ಹೋಗ್ಲಿಕ್ಕೆ ಕೆಲವು ಸ್ಥಳಗಳಿಗೆ ಹೋಗ್ಲಿಕ್ಕೆ ಕೆಲವು ಕಾರಣ ಇದೆ. ആ കാരണത്തിലല്ല യേശു വരുന്നത്. ಆ ಕಾರಣದಲ್ಲ ಯೇಸು ಬರೋದು. എവിടെയാണ് എന്റെ മക്കൾ പ്രയാസപ്പെടുന്നത്? ಎಲ್ಲಿ ನನ್ನ ಮಕ್ಕಳು ಪ್ರಯಾಸ ಪಡ್ತಿದ್ದಾರೆ, എന്റെ മക്കൾ രോഗിയായിട്ടിരിക്കുന്നത്, ಎಲ್ಲಿ ನನ್ನ ಮಕ್ಕಳು ರೋಗಿಗಳಾಗಿದ್ದಾರೆ, എവിടെയാണ് അവർ കഷ്ടം സഹിക്കുന്നത്? ಎಲ್ಲಿ ಅವರು ಕಷ್ಟ ಸಹಿಸ್ತಾ ಇದ್ದಾರೆ, അവിടെയാണ് യേശു കയറി വരുന്നത്. ಅಲ್ಲಾಗಿದೆ ಯೇಸು ಬರುವಂತದ್ದು. തന്നെയുമല്ല, ಅದು ಮಾತ್ರವಲ್ಲ, വരാൻ പോകുന്ന സാഹചര്യം യേശുവിന് അറിയാം. ಬರ್ಲಿಕ್ಕಿರುವ ಸನ್ನಿವೇಶವು ಯೇಸುಗೆ ಗೊತ್ತು. പലപ്പോഴും അവരെ ബലപ്പെടുത്തി. ಅನೇಕ ಸಲ ಅವರನ್ನ ಬಂದು ಯೇಸು ಬಲಪಡಿಸಿದ. ലാസർ രോഗിയായി. ಲಾಸರ್ ರೋಗಿಯಾದ. രോഗിയായ ലാസർ ರೋಗಿಯಾದ ಲಾಸರ್ನು യേശുവിനെ അറിയിച്ചു. ಈ ಲಾಸರ್ನು ರೋಗಿಯಾದ ವಿಷಯವನ್ನ ಯೇಸುವಿಗೆ ತಲುಪಿಸಲಾಯಿತು. യേശു വന്നില്ല. ಯೇಸು ಬರಲಿಲ್ಲ. രോഗം അധികമായി. ರೋಗ ಹೆಚ್ಚಾಯಿತು. യേശു വന്നില്ല. ಯೇಸು ಬರಲಿಲ್ಲ. ലാസർ മരിച്ചു. ಲಾಸರ್ನು ಸತ್ತನು. അടക്കുന്നതിന് മുമ്പ് കാണാൻ പോലും യേശു വന്നിട്ടില്ല. ಅಲ್ಲಿ ಅವನನ್ನ ಸಮಾಧಿಗೆ ಹಾಕೋದಕ್ಕಿಂತ ಮುಂಚೆ ಕಾಣುವುದಕ್ಕೂ ಯೇಸು ಬರಲಿಲ್ಲ. ശത്രുക്കൾ പോലും വന്നു കാണും. ವೈರಿಗಳು ಕೂಡ ಬಂದಿರಬಹುದು. ഇവരെ കളിയാക്കിയവരെ പോലും വന്നു കാണും. ಇವರನ್ನ ನಿಂದಿಸಿದವರು ಈ ಶವ ಸಂಸ್ಕಾರ ಸೇವೆ ಬಂದಿರಬಹುದು. നാട്ടുകാർ മുഴുവൻ ചോദിച്ചു കാണും. ಊರಿನ ಜನಗಳೆಲ್ಲ ಕೇಳಿರಬಹುದು, ഇവർ ആരാധിക്കുന്ന ദൈവം എവിടെ? ಇವನ ಆರಾಧಿಸುವ ದೇವರಲ್ಲಿ ഇതിന് നിങ്ങളുടെ വിശ്വാസം പെട്ടിട്ട് ನಿಮ್ಮ ನಂಬಿಕೆಯನ್ನ ಕಂಡು ഞങ്ങളുടെ കൂടെ കുടിക്കുമോ? ನಮ್ಮ ಜೊತೆ ಸೇರ್ಕೊಳ್ಳಿ. ഞങ്ങളുടെ കൂടെ കുടിക്കുമോ? ನಿಮ್ಮ ನಂಬಿಕೆಯನ್ನೆಲ್ಲ ಬಿಟ್ಟು ಯೇಸುವಿನ ಮೇಲಿರುವ ನಂಬಿಕೆಯನ್ನು ಬಿಟ್ಟು ನಮ್ಮ ಜೊತೆ ಸೇರ್ಕೊಳ್ಳಿ. നിങ്ങളുടെ ദൈവം എവിടെ പോയി? ನಿಮ್ಮ ದೇವರು ಎಲ್ಲೋದ್ರು എന്ന് ചോദിക്കുന്ന തലത്തിൽ ಎಂಬುದಾಗಿ ಕೇಳತಕ್ಕ ರೀತಿಯಲ್ಲಿ ആ വീട്ടിൽ നിന്ദകളുണ്ടായി. ಆ ಮನೆಗೆ ವಿರುದ್ಧವಾಗಿ ನಿಂದೆಗಳು ಬಂತು. ഫേസ് ചെയ്യാൻ പറ്റുന്നില്ല. ಅವರಿಗೆ ಎದುರಿಸಲಿಕ್ಕೆ ಆಗ್ತಿಲ್ಲ. ഒരു ഭാഗത്ത് സഹോദരന്റെ മരണം. ಒಂದು ಭಾಗದಲ್ಲಿ ಸಹೋದರನ ಮರಣ. അവൻ ദുഃഖിച്ച് കരയുന്നു. ಅವರು ದುಃಖಪಟ್ಟು ಅಳುತ್ತಿದ್ದಾರೆ. അതുകൊണ്ട് ചോദ്യങ്ങളുടെ മുഖമായിട്ട് നാട്ടുകാർ വന്നു. ಮತ್ತೊಂದು ಭಾಗದಲ್ಲಿ ಪ್ರಶ್ನೆಗಳನ್ನ ಕೇಳಿ 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 ಊರಿನವರು ನಿಂತಿದ್ದಾರೆ. യേശു എപ്പോഴും വരുന്നത്. ಈ ಮನೆಗಿರುವ ಯೇಸು ಯಾವಾಗಲೂ ಬರ್ತಾ ഇത് ಇದ್ದು. ഇവിടെ എങ്ങനെ സംഭവിച്ചത്? ಆದ್ರೆ ಇಲ್ಲಿ ಯಾಕೆ ಈ ರೀತಿಯ ಸಂಭವಿಸ್ತು? അവര് ചോദിക്കോ? ಅವ್ರು ಕೇಳ್ತಾರೆ. പുറത്തുള്ള കൂടിനെ സൗഖ്യമാക്കുന്നു. ಅಲ್ಲಿ ಹೊರಗಡೆ ಇರುವಂತಹ ಕುರುಡನಿಗೆ ಯೇಸು ಸೌಖ್ಯ ಕೊಡ್ತಿದ್ದಾರೆ. അതൊക്കെ സുഖമാക്കുന്നു. ಪಾರ್ಶ್ವವಾಯು ರೋಗಿಗೆ ಸೌಖ್ಯ ഈ ಕೊಡ್ತಿದ್ದಾರೆ. വീട്ടിനെ സുഖമാക്കുന്നു. ಯಾಕೆ ಈ ಮನೆಯಲ್ಲಿ ಸೌಖ್ಯ ಇಲ್ಲ? ഇവിടെയല്ല കൂടില് വരുന്നത്. ಇಲ್ಲಲ್ವಾ ಯೇಸು ಹೆಚ್ಚಾಗಿ ಬರೋದು? എന്നല്ല ചോദ്യം ചോദിക്കുന്നവർ വേദനിച്ചിരിക്കുമ്പോൾ ಎಂಬ ಪ್ರಶ್ನೆಗಳ ಮಧ್ಯದಲ್ಲಿ ಇವರು ವೇದನೆ ಪಟ್ಟಿರುವಾಗ അവിടെ എഴുതിയല്ലേ അകത്ത് ആത്മാവനെ ബോധ്യം തരും. ಅಲ್ಲ, ಆ ರೀತಿಯಲ್ಲಿ ಬರೆಯಲ್ಪಟ್ಟಿಲ್ಲ. ದೇವರ ಆತ್ಮ ನನ್ನೊಳಗಡೆ ಕೊಡ್ತಾ ಇರುವಂತ ಒಂದು ತಿಳುವಳಿಕೆ ಆಗಿದೆ. വചനത്തിലെ പ്രവചനം വരുന്നത്, ವಾಕ್ಯದಲ್ಲಿ ಪ್ರವಾದನೆ ಬರೋದು, ദൂത് വരുന്നത് ದೈವೋಕ್ತಿ ಬರೋದು, അത് വ്യത്യസ്തമായി സംസാരിക്കപ്പെടുമ്പോഴാണ്. ಅದು ವ್ಯತ್ಯಸ್ತವಾಗಿ ಮಾತನಾಡುವಾಗ ആരോടെങ്കിലും സംസാരിക്കുന്നത് ಅದು ಯಾರೊಂದಿಗೆ ಆಗಿದ್ರು ದೇವರು ಮಾತಾಡ್ತಾ ಇರ್ತಾರೆ. യേശുവിന്റെ നാമത്തിൽ ഹല്ലേലൂയ. അവനെ ശ്രദ്ധിക്കുക. ಗಮನಿಸಿರಿ. അങ്ങനെ ഇരിക്കുമ്പോൾ എന്തെയ്യുന്നറിയാമോ? ಹೀಗಿರುವಾಗ ಏನ್ ಸಂಭವಿಸಿತು? 3 ദിവസം യഹൂദന്മാരുടെ കണക്കനുസരിച്ച് ಈ ಯಹೂದ್ಯರ ಲೆಕ್ಕಾಚಾರಕ್ಕೆ ಅನುಗುಣವಾಗಿ 3 ದಿನ 3 ദിവസം കഴിഞ്ഞ് എല്ലാവരും പോകും. 3 ದಿನ ಕಳೆದ ಮೇಲೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. കാരണം ഈ 3 ദിവസം വരെ ಯಾಕಂದ್ರೆ ಈ 3 ದಿನದವರೆಗೆ ആളിലെ ആത്മാവിനെ അനങ്ങി നടക്കുന്ന ആരുടെയൊക്കെ പഠിപ്പിലുണ്ട്. ಸತ್ತ ಆತ್ಮ ಇಲ್ಲೇ ಅಲ್ದಾಡ್ತಾ ನಡೀತಾ ಇರ್ತದೆ ಎಂಬುದಾದಂತ ಒಂದು ತಿಳುವಳಿಕೆ ಅವರಿಗಿದೆ. ഹല്ലേലൂയ. ಹಲ್ಲೆಲೂಯಾ. അപ്പൊ ഇനി ഈ ആത്മാവിൽ വരത്തില്ല. ಆ 3 ದಿನ ಕಳೆದ್ರೆ ಈ ಆತ್ಮ ಇಲ್ಲಿ ಬರಲ್ಲ, ഇനി വരത്തില്ല. ಇನ್ನು ಬರಲ್ಲ. ഹല്ലേലൂയ. ഹല്ലേലൂയ. അങ്ങനെ ചിന്തിച്ചവരുണ്ടാകും. ಆ ರೀತಿಯ ಚಿಂತೆ ಮಾಡಿದವರಲ್ಲಿರ್ತಾರೆ. യേശുവിനെ അറിയാമോ? ಇದೆಲ್ಲವೂ ಯೇಸುವಿಗೆ ತಿಳಿದಿತ್ತು. 4ാമത്തെ ദിവസം ಆದ್ರೆ 4ನೇ ದಿನ യേശു ശിഷ്യന്മാരോട് പറഞ്ഞു, ಯೇಸು ಶಿಷ್ಯರಿಗೆ ಹೇಳಿದ್ರು, നമുക്ക് ബേഥാനിയിലേക്ക് പോകാം. ನಾವು ಬೇತಾನ್ಯಕ್ಕೆ ಹೋಗೋಣ, ലാസറിന്റെ വീട്ടിലേക്ക് പോകാം. ಲಾಸರನ ಮನೆಗೆ ಹೋಗೋಣ. അയ്യോ ഗുരുവേ, ಅಯ್ಯೋ ಗುರುವೇ, രോഗിയായിട്ട് നമ്മൾ അറിയിച്ചതാണ്. ಅವ್ನು ರೋಗಿಯಾಗಿದ್ದಾಗಲೇ ನಮಗೆ ತಿಳಿಸಿದ್ರು. അവിടെ പോയിട്ടില്ല. ನಾವಲ್ಲಿ ಹೋಗಲಿಲ್ಲ. അവിടെ പോയ നാട്ടുകാർ എന്ത് ചെയ്യും? ಅಲ್ಲಿ ಹೋದ್ರೆ ಊರಿನವರು ಏನ್ ಮಾಡ್ತಾರೆ? നാട്ടുകാർ ഒന്നും ചെയ്യത്തില്ല. ಊರಿನವರು ಏನು ಮಾಡಲ್ಲ. നമുക്ക് അവിടെ പോകണം. ನಾವಲ್ಲಿಗೆ ಹೋಗಬೇಕು. അവൻ മരിച്ചുപോയി. ಅವನು ಸತ್ತೋಗಿದ್ದಾನೆ. മരിച്ചതല്ല, ಅವನು ಸತ್ತಿದ್ದಲ್ಲ, ഉറങ്ങുകയാണ്. ಅವನು ನಿದ್ರೆ ಮಾಡ್ತಿದ್ದಾನೆ. കൃഷ്ണന് പറയാം ഉറങ്ങുകയാണ്. ಅವನು ಹೇಳ್ತಿದ್ದಾನೆ, ಯೇಸು ಹೇಳ್ತಿದ್ದಾನೆ, ಅವನು ನಿದ್ರೆ ಮಾಡ್ತಿದ್ದಾನೆ. ഇപ്പോൾ അവൻ ശരിക്കും ഉറങ്ങുന്നത്. ಇವಾಗಾಗಿದೆ ಅವನು ಸರಿಯಾಗಿ ನಿದ್ರೆ ಮಾಡ್ತಿರೋದು.
ഹല്ലേലൂയ. ഹല്ലേലൂയ. പ്രശ്നങ്ങൾ കയറി, സമസ്യകൾ വന്നു, രോഗം കയറി പിടിച്ചു, ರೋಗ ಹಿಡಿದು, മരിച്ചവനെ കുറിച്ച് ಸತ್ತವನ ಕುರಿತು യേശു പറയുകയാണ്, ಯೇಸು ಹೇಳ್ತಿದ್ದಾರೆ, അവൻ മരിച്ചിട്ടില്ല, ഉറങ്ങുകയാണ്. ಅವನು ಸತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದಾನೆ. ഇപ്പോൾ അവൻ സ്വസ്ഥത അനുഭവിക്കുന്നത് ശരി. ಇವಾಗಿದೆ ಅವನನ್ನು ವಿಶ್ರಾಂತಿಯನ್ನು ಅನುಭವಿಸ್ತಿರೋದು. അവരുടെ വിശ്വാസത്തിന് വേണ്ടിയാണ് അവനെ എണീപ്പിച്ചത്. ಆದ್ರೆ ಅನೇಕರ ನಂಬಿಕೆಗಾಗಿ ಅವನನ್ನು ನಾನು ಪುನಃ ಎಬ್ಬಿಸುತ್ತೇನೆ. ഹല്ലേലൂയ. ഹല്ലേലൂയ. യേശു ബദാനിലേക്ക് വരികയാണ്. ಯೇಸು ಬೇತಾನಿಗೆ ಬರ್ತಿದ್ದಾರೆ. എല്ലാവരും പോയി, ಎಲ್ಲರೂ ಹೋದ್ರು. സകല കണക്കോട്ടുകളും തിരിച്ചുകൊണ്ട് ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ತಪ್ಪಿಸಿ രോഗികളെ സൗഖ്യമാക്കിയിട്ടുണ്ട്. ಅವನ ರೋಗಿಗಳನ್ನು ಸೌಖ್ಯ ಮಾಡಿದ. മരിച്ചവനെ ഒഴിപ്പിച്ചാൽ ಅದೇ ಸತ್ತವನನ್ನ ಎಬ್ಬಿಸಿದ್ರೆ ഇനി ലാസർ എണീക്കുമ്പോൾ ചോദ്യത്തിന് മുമ്പിൽ ಇನ್ನು ಲಾಜರನ ಎದ್ದು ಬರ್ತಾನೆ ಎಂಬ ಪ್ರಶ್ನೆಯ ಮುಂಭಾಗದಲ್ಲಿ ಒಂದು മരിച്ചവനെ എണീപ്പിക്കണം. ಸತ್ತವರನ್ನ ಎಬ್ಬಿಸಬೇಕು. യേശു ചെറിയ കാര്യമല്ല അവിടെ ചെയ്യേണ്ടത്. ಯೇಸು ಚಿಕ್ಕ ವಿಷಯವನ್ನೆಲ್ಲ ಅಲ್ಲಿ ಮಾಡ್ತಾರೆ. രണ്ടാമത്തെ കാര്യം, ಎರಡನೇ ವಿಷಯ, 3 ദിവസം കഴിഞ്ഞ് ആത്മാവ് ഇതുകൊണ്ട് അവർക്ക് കണക്കുണ്ട്. 3 ದಿನಗಳ ಕಳೆದ್ರೆ ಆತ್ಮ ಹೋಗ್ಬಿಡುತ್ತೆ, ಇನ್ನು ಬರೋದಿಲ್ಲ ಎಂಬುದಾದ ಲೆಕ್ಕಾಚಾರ ಅವರಿಗೆ. ആത്മാവിനെ ചുറ്റി സഞ്ചരിക്കുന്നതാണ് അവരുടെ കണക്ക്. 3 ದಿನಗಳ ಒಳಗಡೆ ಆತ್ಮವು ಅಲ್ಲಿ ಸುತ್ತಿ ಸಂಚರಿಸ್ತಾ ಇರ್ತದೆ ಎಂಬುದಾಗಿದೆ ಅವರ ಲೆಕ್ಕಾಚಾರ. അവിടെ പോയിട്ട് ഉയർപ്പിക്കണമെങ്കിൽ ചെറിയ കാര്യമല്ല. ಅಲ್ಲಿ ಅಂತ ಸ್ಥಳದಲ್ಲಿ ಹೋಗಿ ಅವನನ್ನು ಎಬ್ಬಿಸಬೇಕಂದ್ರೆ ಅದೊಂದು ಚಿಕ್ಕ ವಿಷಯ യേശു ಅಲ್ಲ. അവിടേക്ക് പോയിട്ട് ಯೇಸು ಅಲ್ಲಿ ಹೋಗಿ ആമേ പോയ ഉടനെ ಹೋದ ತಕ್ಷಣ ഓടി വന്ന് മർത്ത ಓಡಿ ಬಂದು ಮಾರ್ತಾ ഓടി വന്നു ಓಡಿ ಬಂದಳು. അവൾ ഇങ്ങനെ പറഞ്ഞു, ಅವಳು ಈ ರೀತಿ ಹೇಳಿದ್ರು, ഗുരുവേ നീ ഇവിടെ എന്റെ സഹോദരൻ മരിക്കത്തില്ല. ಗುರುವೇ ನೀನು ಇಲ್ಲಿ ಇದ್ದಿದ್ರೆ ನನ್ನ ಸಹೋದರನು ಸಾಯ್ತಾ ಇರಲಿಲ್ಲ. ആര് സഹോദരൻ മരിച്ചെന്ന്? ಯಾರು ಹೇಳಿದ್ದು ಸಹೋದರ ಸತ್ತಿದ್ದಾರೆ? നീ രാത്രി ഉറങ്ങാറില്ലേ? ನೀನ್ ರಾತ್ರಿ ನಿದ್ರೆ ಮಾಡಲ್ಲ. 4 ദിവസമായി ഉറങ്ങുന്നു. ಅವನ್ 4 ದಿನ ಆಯ್ತು ನಿದ್ರೆ ಮಾಡ್ತಿದ್ದಾನೆ. അവന്റെ ഉറക്കം ഞാൻ ഉണർത്തും. ಇವತ್ತು ಅವನ ನಿದ್ರೆಯಿಂದ ನಾನು ಅವನನ್ನು ಎಚ್ಚರಪಡಿಸ್ತೇನೆ. ഹല്ലേലൂയ. ഹല്ലേലൂയ. അപ്പോൾ മറിയ പറഞ്ഞു, ಮರಿಯಳು ಹೇಳಿದ್ಳು, അതേ കർത്താവ് എനിക്കറിയാം. ಹೌದು ಕರ್ತನೆ, ನನಗೆ ಗೊತ್ತು. അന്ത്യനാളിലെ പുനരുത്ഥാനത്തിൽ ಕಡೆಯ ದಿನಮಾನಗಳಲ್ಲಿ ಬರುವ ಎಬ್ಬಿಸಲ್ಪಡುವಿಕೆಯಲ್ಲಿ, വിശുദ്ധന്മാരുടെ പുനരുത്ഥാനത്തിൽ ಪರಿಶುದ್ಧರ ಪುನರುತ್ಥಾನದಲ್ಲಿ എന്റെ സഹോദരനിക്ക് കാണാവുള്ളൂ. ನನ್ನ ಸಹೋದರನು ಎದ್ದು ಬರೋದನ್ನು ನಾನು ಕಾಣುತ್ತೇನೆ. ಅದರ ಅರ್ಥ ಹೇಳ್ತೇನೆ. 4 മാസം കഴിഞ്ഞ് കൊയ്ത്തണം നിങ്ങൾ പറയുന്നു. ಮಾತನೆ ನೀನ್ ಹೇಳ್ತಾ ಇದೀಯ, ಇನ್ನು 4 ತಿಂಗಳು ಆದ್ಮೇಲೆ ಒಂದು ಸುಗ್ಗಿ ಇದೆ ಎಂಬುದಾಗಿ. നീ അതിനെ ആസ്പദമാക്കിയാ പറയുന്നു. ಅದಕ್ಕೆ ಆಸ್ಪದವಾಗಿ ನೀನ್ ಹೇಳ್ತಾ ಇದೀಯ. 4 ദിവസം കൊയ്ത്ത്, ಯಾಕಂದ್ರೆ 4 ತಿಂಗಳ ಸುಗ್ಗಿ. യോഹന്നാൻ 4:35. ಯೋಹಾನ 4:34. ആമേ. എന്നാൽ ഉയർപ്പ് ಆದ್ರೆ ಪುನರುತ್ಥಾನ യോഹന്നാൻ 11-ാം അധ്യായം. ಯೋಹಾನ 11ನೇ ಅಧ್ಯಾಯ. അപ്പൊ അതേ പുസ്തകത്തിൽ തന്നെ ಅದೇ ಪುಸ್ತಕದಲ್ಲಿ ആമേ മാർത്തയെ പഠിച്ചു വെച്ചിട്ടുണ്ട്. ಮಾರ್ತ ಈ ರೀತಿಯಲ್ಲಿ ಕಲ್ತಿಟ್ಟಿದ್ದಾಳೆ. 4 മാസം കഴിഞ്ഞാ കൊയ്ത്ത്. ಇನ್ 4 ತಿಂಗಳು ಆದ್ಮೇಲೆ ಒಂದು ಸುಗ್ಗಿ ಇದೆ. വിശുദ്ധന്മാരുടെ കല്ലറകൾ തുറക്കും. ಪರಿಶುದ್ಧರ ಸಮಾಧಿಗಳು ತೆರೆಯಲ್ಪಡುತ್ತವೆ. എന്റെ സഹോദരനിക്ക് ഇത് കാണാം. ಆವಾಗ ನನ್ನ ಸಹೋದರನು ಎದ್ದು ಬರೋದು ಕೂಡ ನಾನು ಕಾಣ್ತೇನೆ. അവിടെ വെച്ചല്ല, ಆದ್ರೆ ಅಲ್ಲಲ್ಲ, ഇവിടെ വെച്ച് നീ കാണുന്നില്ല. ಇಲ್ಲಿ ನೀನು ಕಾಡಿಗೆ ಹೋಗುತ್ತಾ ಇದ್ದೆ. ಇಲ್ಲಿ ನೀನು ಆಶೀರ್ವದಿಸಲ್ಪಡಕ್ಕೆ ಹೋಗುತ್ತಾ ಇದ್ದೆ. ಇಲ್ಲೇ ನೀನು ಆಶೀರ್ವದಿಸಲ್ಪಡುತ್ತೀವಿ. ഇവിടെ വെച്ച് നീ ദൈവമാരമായി. ಇಲ್ಲೇ ನೀನು ನಿನ್ನ ದೇವರು ಯಾರೆಂಬುದಾಗಿ ತಿಳಿಯುತ್ತೆ. ഹല്ലേലൂയ. ಆಮೆನ್. ഹല്ലേലൂയ. 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 യേശുവിന്റെ നാമത്തിൽ, യേശുവിന്റെ നാമത്തിൽ. ഹല്ലേലൂയ. ഈ സ്നേഹത്തിന് മുമ്പിൽ എങ്ങനെ പിടിച്ചു നിൽക്കാൻ കഴിയും? ಈ ಪ್ರೀತಿಯ ಮುಂಭಾಗದಲ್ಲಿ ಹಿಡಿದು ನಿಲ್ಲಲಿಕ್ಕೆ ನಮ್ಗೆ ಹೇಗೆ ಸಾಧ್ಯ? ഹല്ലേലൂയ. ഹല്ലേലൂയ. ശ്രദ്ധിക്കുക. ಗಮನಿಸಿರಿ, യേശു അവിടേക്ക് വന്നു. ಯೇಸು ಬಂದ್ರು. ഹല്ലേലൂയ. ആമേ. യേശു പറഞ്ഞു. ಯೇಸು ಹೇಳಿದ್ರು, അടുത്ത ചോദ്യം. ಮುಂದಿನ ಪ್ರಶ್ನೆ, ആമേ. വീട്ടിൽ വന്നു കഴിഞ്ഞാൽ ಮನೆಗೆ ಬಂದ್ರೆ യേശു ഒരു ഗ്ലാസ് വെള്ളം കൊടുക്കാമെന്ന് ചിന്തിച്ചു കാണും. ಯೇಸು ಮನೆಗೆ ಬಂದ್ರೆ ಒಂದು ಲೋಟ ನೀರು ಕೊಡಬಹುದು ಅಂತ ಚಿಂತೆ യേശു ಮಾಡಿದ್ರು. അങ്ങോട്ട് പോയില്ല. ಯೇಸು ಮನೆಗೆ ಹೋಗಲಿಲ್ಲ. യേശു വിഷയത്തിന്റെ അടുത്തേക്കാണ് പോകുന്നത്. ಯೇಸು ಸಮಸ್ಯೆ ಇರುವ ಸ್ಥಳಕ್ಕೆ ഇവർ ಹೋಗ್ತಿದ್ದಾರೆ. അനുഭവിക്കുന്ന വിഷയം എവിടെയുണ്ട് അവിടേക്ക് യേശു കയറി പോകും. ಇವರು ಅನುಭವಿಸ್ತಾ ಇರುವ ಸಮಸ್ಯೆ ಎಲ್ಲಿದೆಯೋ ಆ ಸ್ಥಳಕ್ಕೆ ಯೇಸು ಹೋಗ್ತಿದ್ದಾರೆ. ഞാൻ നിങ്ങൾ അനുഭവിക്കുന്ന വിഷയത്തിലേക്ക് യേശു കയറി വരും. ನಾವು ನೀವು ಅನುಭವಿಸ್ತಾ ಇರುವ ಸಮಸ್ಯೆಗಳಿಗೆ ಯೇಸು ಇಳಿದು ಬರ್ತಾರೆ. വന്നപാട് ചോദിച്ചു, ಯೇಸು ಬಂದಾಗ ಕೇಳಿದ್ರು, അവനെ എവിടെ അടക്കിയിരിക്കും? ಅವನನ್ನ ಎಲ್ಲಿ ಹೂಣಿಟ್ಟಿದೆ? അവൾ കാണിച്ചു. ಅವಳು ತೋರಿಸಿದಳು. ഹല്ലേലൂയ. അവൾ കാണിച്ചു. ಅವಳು ತೋರಿಸಿದಳು. മറിയെ വിളിക്കാൻ പറഞ്ഞു. ಮರಿಯಳನ್ನ ಕರಿ ಎಂಬುದಾಗಿ അവർ വിളിച്ചു. ಮರಿಯಳನ್ನ ಕರೆದ್ರು. യേശു നോക്കുമ്പോൾ ഒരു വലിയ കല്ലുരുത്തി വെച്ചിരിക്കുകയാണ്. ಅಲ್ಲಿ ಯೇಸು ನೋಡಿದಾಗ ಅಲ್ಲಿ ಒಂದು ದೊಡ್ಡ ಕಲ್ಲನ್ನ ಉರುಳಿಸಿಟ್ಟಿಲ್ಲ. അടക്കി. ಅವನನ್ನ ಮುಚ್ಚಿ. അതിനെന്തിനാ കല്ല് വെക്കുന്നത്? ಯಾಕೆ ಸಮಾಧಿಯಲ್ಲಿ ಕಲ್ಲಿಟ್ಟಿರೋದು? അവർക്ക് ഒരു കാര്യം മനസ്സിലായി. ಅವ್ರಿಗೊಂದು ವಿಷಯ ಗೊತ್ತು. വിശാലിന് ഒരു കാര്യം മനസ്സിലായി. ಸೈತಾನ್ಗೊಂದು ವಿಷಯ ಗೊತ್ತು. ഇവനെ ഒതുക്കാൻ പറ്റത്തില്ല. ಇವನನ್ನ ಅಡಗಿಸಕ್ಕಾಗಲ್ಲ. ഇവൻ യേശുവിൻ്റെതാണ്. ಈ ಲಾಜರ್ನು ಯೇಸುವಿನವನಾಗಿದ್ದಾನೆ. അവൻ ഉയർക്കും. ಇವನ ಎದ್ದು ಬರ್ತಾನೆ. ഉയർക്കാതിരിക്കാൻ വലിയൊരു കല്ലുരുട്ടി. ಆದ್ರೆ ಅವನು ಎದ್ದು ಬರಬಾರ್ದೆಂಬುದಾಗಿ ಒಂದು ದೊಡ್ಡ ಕಲ್ಲನ್ನು ಅವನ ಮುಂಭಾಗದಲ್ಲಿ ചില ಇಟ್ಟಿದ್ದಾನೆ. വീടിനകത്ത് ಕೆಲವು ಮನೆ ಒಳಗಡೆ നന്മ ഉയർക്കാതിരിക്കാൻ വിശാല ചില കല്ലുകളെ പോലുള്ള ಆಶೀರ್ವಾದ ಎದ್ದು ಬರದೇ ಇರಲಿಕ್ಕೆ ಸೈತಾನನು ಕೆಲವು ಕಲ್ಲುಗಳನ್ನು ಉರುಳಿಸಿಟ್ಟಿದ್ದಾನೆ. ഭാരത്തെ കാണിക്കുന്നു. ಕಲ್ಲು ಒಂದು ಭಾರವನ್ನ ತೋರಿಸುತ್ತದೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ കുടുംബം ಕೆಲವು ಕುಟುಂಬ വിടുവിക്കപ്പെടാതിരിക്കാൻ വേണ്ടി ಬಿಡುಗಡೆ ಆಗದೇ ಇರುವುದಕ್ಕಾಗಿ ഭാരങ്ങൾ അവിടെ മേൽ വെച്ചിട്ടുണ്ട്. ಕೆಲವು ಭಾರಗಳನ್ನು ಅವರ ಮುಂಭಾಗದಲ್ಲಿ ಇಟ್ಟು പ്രാർത്ഥനയുള്ള വ്യക്തികൾ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುವಂತ ವ್ಯಕ್ತಿಗಳು ഇരിക്കാൻ വേണ്ടി ಪ್ರಾರ್ಥನೆ ಮಾಡದೇ ಇರುವುದಕ್ಕಾಗಿ മനസ്സിൽ ഭാരമിട്ടിട്ട് ಅವರ ಮನಸ್ಸಿಗೆ ಭಾರವನ್ನ ಹಾಕಿ ഭാരമുള്ള കല്ല് വെച്ചിട്ട് ಭಾರವಾದ ಕಲ್ಲನ್ನಿಟ್ಟು ആമേ ചില വിഷയം ഭാരമായിട്ട് അവിടെ ಕೆಲವು ಸಮಸ್ಯೆಗಳನ್ನು ಭಾರವಾಗಿ ಅವರ ಮೇಲೆ ಹೊರಿಸಿ ഭാരം. ಒಂದು ಭಾರ. രണ്ടാമത്തെ കാര്യം,
ಎರಡನೇ ವಿಷಯ, കല്ല് ഉറപ്പുള്ളതാണ്. ಈ ಕಲ್ಲು ದೃಢವಾದದ್ದು, പെട്ടെന്ന് അത് പൊട്ടി മാറത്തില്ല. ಬೇಗ ಏನಿದು ಒಡೆದೋಗೋದಿಲ್ಲ. എന്തിനെ ഒന്ന് ഇടിച്ചാൽ അത് പൊട്ടി മാറത്തില്ല. ಯಾವುದು ಬಂದು ಗುದ್ದಿದ್ರು ಈ ಕಲ್ಲು ಒಡೆದೋಗೋದಿಲ್ಲ, പെട്ടെന്ന് അത് പൊട്ടിക്കാൻ പറ്റത്തില്ല. ಅದು ಬೇಗನೆ ಒಡೆದಾಕ್ಲಿಕ್ಕೆ ಆಗೋದಿಲ್ಲ. അങ്ങനത്തെ കല്ല കൊണ്ട് ಆ വെച്ചിരിക്കുന്നത്. ರೀತಿಯಾದ ಕಲ್ಲನ್ನಾಗಿದೆ ತಂದು ಉರುಳಿಸಿರೋದು. ചോദിച്ചു, ಯೇಸು ಕೇಳಿದ್ರು, ആരാ ഈ കല്ല് വെച്ചിരിക്കുന്നത്? ಯಾರು ಈ ಕಲ್ಲನ್ನು ಇಟ್ಟಿದ್ದು? ഉരുട്ടി മാറ്റാൻ പറഞ്ഞു. ಅದನ್ನು ಉರುಳಿಸಿರಿ. പിശാച് വെച്ച ഭാരം നമ്മളെ ഉരുട്ടി മാറ്റണം. ಹಾಲೆಲೂಯ. ಸೈತಾನನು ತಂದಿಟ್ಟಿರುವಂತ ಭಾರವನ್ನ ನಾವು ಉರುಳಿಸಿ ಬಿಸಾಡಬೇಕು. അത് കൊണ്ട് അകത്ത് വെച്ചിട്ടില്ലേ? ದೇವರು ಹೇಳದೇ ಇರೋದನ್ನೆಲ್ಲ ತಂದು ಒಳಗಡೆ ಇಟ್ಟಿರುವನು. ഭാരങ്ങളും ചിന്തകളൊക്കെ കൊണ്ട് വെച്ചിട്ടില്ലേ? ಬೇಡದೇ ಇರುವಂತಹ ಚಿಂತೆಗಳು ಭಾರಗಳನ್ನ ನಾವೇ ತಕೊಂಡು ಬಂದು ಇಟ್ಕೊಂಡು കൊണ്ട് വെച്ചത് ಯಾರಿಂದ ತಂದಿಟ್ಟಿದ್ದು? ദൈവാത്മാവ് ഉയർപ്പിക്കാൻ വന്നിരിക്കുകയാണ്. ದೇವರ ಆತ್ಮನು ಪುನರುತ್ಥಾನಗೊಳಿಸಿ ಬಂದಿದ್ದಾನೆ, ജീവിക്കാൻ വന്നിരിക്കുകയാണ്. ಬಿಡುಗಡೆ ಮಾಡಿ ಬಂದಿದ್ದಾನೆ. തടസ്സമായിട്ട് ആരെയും ഭാരം വെച്ചിരിക്കുകയാണ്. ಅದಕ್ಕೆ ತಡೆಯಾಗಿ ಭಾರವನ್ನು ಇಟ್ಟವರು ಯಾರು? നിങ്ങളുടെ അകത്തുള്ള ഭാരങ്ങൾ ನಮ್ಮ ನಿಮ್ಮ ಒಳಗಡೆ ಇರುವ ಭಾರಗಳು യേശുവിന്റെ പകല് പറയുന്നു. ಯೇಸು ಯಾಗ್ರವಲ್ಲಿ ಹೇಳ್ತಿದ್ದಾರೆ, മാറ്റുകയാണെങ്കിൽ ತೆಗೆದುಹಾಕುವುದಾದ್ರೆ, ചിന്തകളെ എടുത്ത് മാറ്റുകയാണെങ്കിൽ ಚಿಂತೆಗಳನ್ನ ತೆಗೆದುಹಾಕುವುದಾದ್ರೆ ഞാൻ നിന്നെ ചിലതിലേക്ക് ഉയർപ്പിക്കും. ನಾನು ನಿನ್ನನ್ನು ಪುನರುತ್ಥಾನಗೊಳಿಸ್ತೇನೆ. ചില വാഗ്ദത്തങ്ങളിലേക്ക് ഉയർപ്പിക്കും. ನಾನು ಕೆಲವು ವಾಗ್ದಾನಗಳಿಗೆ ನಿನ್ನನ್ನು ಎಬ್ಬಿಸುತ್ತೇನೆ. ഹല്ലേലൂയ. 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 പല ദൈവമക്കൾക്ക് വിളി കിടക്കുക. ಅನೇಕ ದೇವರ ಮಕ್ಕಳಿಗೆ ಕರೆಯುವಿಕೆ, വിളിയനുസരിച്ച് പുറത്ത് വരും. ಆದ್ರೆ ಕರೆಯುವಿಕೆಗೆ ತಕ್ಕಂತೆ ಹೊರ ಬರ್ಲಿಕ್ಕೆ ಆಗ್ತಿಲ್ಲ. അകത്തേക്ക് പറയുന്നു. ಪವಿತ್ರಾತ್ಮ ನನ್ನೊಳಗಡೆ ಹೇಳ್ತಿದ್ದಾನೆ. വിരോധമായിട്ട് ಅದಕ್ಕೆ ವಿರುದ್ಧವಾಗಿ പിശാച് ಸೈತಾನನು ಲಾಜರನ ആമേൻ ഇതിന്റെ മുകളിൽ കല്ല് വെച്ചിരിക്കുന്ന പോലെ ಲಾಜರನ ಮುಂಭಾಗದಲ್ಲಿ ಕಲ್ಲನ್ನು ಇಟ್ಟಿದ ಹಾಗೆ അനേക ഭാരങ്ങൾ ಅನೇಕ ಭಾರಗಳು പിശാച് ಅಗത്ത് കയറ്റി വെച്ചിരിക്കുക. ಸೈತಾನನ ಒಳಗಡೆ ಇಟ್ಟಿದ್ದಾನೆ. എന്നെ ആരും സ്നേഹിക്കാത്ത ഭാരം, ಅಯ್ಯೋ ನನ್ನನ್ನು ಯಾರು ಪ್ರೀತಿಸ್ತಾ ಇಲ್ಲ ಅನ್ನುವಂತ ಭಾರ, ചിന്തിക്കുന്ന ഭാരം, ಹಾಗೆಯೇ ಚಿಂತೆ ಮಾಡುವಂತ ಭಾರ. എന്റെ വീടിന്റെ സ്ഥിതി എന്ന് മാറും. ಅಯ್ಯೋ ನನ್ನ ಮನೆಯ ಸ್ಥಿತಿ ಯಾವಾಗ ಬದಲಾಗುತ್ತೆ, അങ്ങനത്തെ ചില ഭാരം, ಆ ರೀತಿಯಾದ ಭಾರ, സാമ്പത്തിക ഭാരം, ಆರ್ಥಿಕವಾದ ಭಾರ, മറ്റുള്ളവരെ കുറിച്ചുള്ള ഭാരം, ಬೇರೆಯವರ ಕುರಿತಾಗಿರೋ ಭಾರ, സ്വന്തം വിഷയത്തെ കുറിച്ചുള്ള ഭാരം. ಸ್ವಂತ ವಿಷಯಗಳ ಕುರಿತಾಗಿರೋ ಭಾರ. യേശു പറയുകയാണ്, ಯೇಸು ಹೇಳ್ತಿದ್ದಾರೆ, ആരാ ഇത് കൊണ്ടുവച്ചത്? ಯಾರಿದ ತಂದಿಟ್ಟಿದ್ದು? ತೆಗೆದಾಕಿರಿ. ഹല്ലേലൂയ. ഉയർപ്പിക്കണോ? ಎಬ್ಬಿಸ್ಬೇಕು, ഉയർപ്പിക്കണോ? ಪುನರುತ್ಥಾನಗೊಳಿಸಬೇಕು. ഉയർക്കണോ? ಸಹೋದರ ಎಬ್ಬಿಸಲ್ಪಡಬೇಕು. ഉരുട്ടി മാറ്റിക്കോ. വെച്ചവനെ ഉരുട്ടൻ. ಅದನ್ನು ತಂದಿಟ್ಟವರೇ ಉರುಳಿಸಿ. ഞാൻ ചോദിക്കട്ടെ, യേശു എന്താ അത് ഉരുട്ടി മാറ്റാത്തെ? ನಾನ್ ಕೇಳಲ್ಲ, ಯೇಸು ಯಾಕದನ್ನ ಆ ಕಲ್ಲನ್ನು ಉರುಳಿಸಲಿಲ್ಲ? ഇവര് ക്ഷീണിച്ചിരിക്കുകയല്ലേ? ಇವ್ರು ಸುಸ್ತಾಗಿಲ್ವಾ? വേറെ ആരും ചെറുപ്പക്കാരോട് ഇല്ലല്ലോ. ಬೇರೆ ಯಾವ ಯವನಸ್ಥರಲ್ಲಿ ಇಲ್ವಲ್ಲ? രണ്ട് സഹോദരങ്ങളല്ലേ? ಇಬ್ರು ಸಹೋದರಿಯರಷ್ಟೇ ಅಲ್ವಾ? എന്തിനാ അത് യേശു വിട്ടാത്തത്? ಯಾಕೆ ಯೇಸು ಅದನ್ನು ಉರುಳಿಸ್ತಾ ಇಲ್ಲ? കാരണം ഇത് യേശു വെച്ചതല്ല. ಯಾಕಂದ್ರೆ ಈ ಕಲ್ಲು ಯೇಸು ಇಟ್ಟಿದ್ದಲ್ಲ, അച്ഛൻ തന്നെ ഉരുട്ടി മാറ്റി. ಅದನ್ನು ಇಟ್ಟವನೇ ಅದನ್ನು ಉರುಳಿಸಬೇಕು. പക്ഷെ ഇവരെ ഉയർപ്പിക്കേണ്ടത് ഞാനാണ്. ಆದ್ರೆ ಇವನನ್ನು ಪುನರುತ್ಥಾನಗೊಳಿಸಬೇಕಾದವൻ ನಾನಾಗಿದೆ. ഏത് കല്ല് വെച്ചാലും ഞാൻ ഉയർപ്പിക്കും. ಅದು ಯಾವ ಕಲ್ಲನ್ನಿಟ್ಟು ನಾನು ಎಬ್ಬಿಸ್ತೇನೆ, ഏത് രീതിയിൽ അടക്കല് ഞാൻ ഉയർപ്പിക്കും. ಯಾವ ರೀತಿಯಲ್ಲಿ ಅವನನ್ನು ಊನಿಟ್ಟು ನಾನು ಎಬ್ಬಿಸ್ತೇನೆ. കല്ലിനെ ഉരുട്ടി മാറ്റുക. ಯಾಕಂದ್ರೆ ಆದ್ರೆ ಈ ಕಲ್ಲನ್ನು ಉರುಳಿಸಬೇಕು. പലപ്പോഴും ദൈവമക്കളെ കുറിച്ച് അബദ്ധം. ಅನೇಕ ಸಲ ದೇವರ ಮಕ್ಕಳ ಜೀವಿತದಲ್ಲಿ ಬರುವಂತ ಅವಘಡ, കല്ല് വെച്ചിരിക്കുന്ന പോലെ ಈ ಕಲ್ಲನ್ನು ಇಟ್ಟಿರುವ ಹಾಗೆ പിശാച് അനേക കല്ലിന്റെ നുണകൾ നമ്മുടെ അകത്ത് വെച്ചിരിക്കുന്നു. ಸೈತಾನನು ಈ ರೀತಿಯಾದ ಅನೇಕ ಕಲ್ಲುಗಳ ಸುಳ್ಳುಗಳನ್ನ ನಮ್ಮೊಳಗಡೆ ಇಟ್ಟಿದ್ದಾನೆ. നുണയുടെ ഭാരങ്ങൾ, ಅನೇಕ ಸುಳ್ಳಿನ ಭಾರಗಳು, ചിന്തയുടെ ഭാരം. ಚಿಂತೆಯ ಭಾರಗಳು. നുണ പറയുമ്പോൾ തെറ്റിദ്ധരിക്കരുത്. ಸುಳ್ಳು ಎಂಬುದಾಗಿ ಹೇಳುವಾಗ ತಪ್ಪು ತಿಳ್ಕೊಬೇಡ್ರಿ. പിശാച് ചിന്തയിൽ നുണ കയറ്റി വെച്ചിരിക്കുന്നു. ಸೈತಾನನು ತರುವಂತ ಚಿಂತೆಗಳೆಲ್ಲ ಸುಳ್ಳಿಗೆ ಸಮಾನವಾದ. ദൈവം സത്യം ചിന്തിപ്പിക്കുന്നു. ದೇವರು ಯಾವಾಗಲೂ ಸತ್ಯವನ್ನ ಚಿಂತೆ ಮಾಡ್ಲಿಕ್ಕೆ ಬಿಟ್ಟು ಸತ್ಯವನ್ನ ಚಿಂತೆ ಮಾಡುವಂತೆ ಮಾಡ್ತಾನೆ. ഇതിന്റെ അടുത്തൊരു സ്കാനിങ് കൂടിയായി പറയുന്നത്, സ്കാൻ പോലെ. ಇದ್ರ ಒಳಗಡೆ ಹೇಳ್ತಾ ಇರುವಂತದ್ದು ಸ್ಕ್ಯಾನಿಂಗ್ ಆಗಿದೆ. നമ്മുടെ അങ്ങനെ മണിപുര രാവിലെ ഇവിടെ ഓർപ്പിച്ചതുപോലെ ಪ್ರಿಯ ಮನೆಪುರದಲ್ಲಿ ಲೀಡ್ ಮಾಡುವಾಗ ನೆನಪಿಸ್ತಾ സ്കാനിങ്ങിനെ കുറിച്ച് പറയാൻ കൊടുക്കുന്നുണ്ട് നിങ്ങൾ. ಸ್ಕ್ಯಾನಿಂಗ್ ಮಿಷಿನ್ ಕುರಿತಾಗಿ ಹೇಳಿದ ನೆನಪಿದೆಯಾ? ചിലപ്പോൾ അതിന് ഒരു പക്ഷേ കംപ്ലൈന്റ് വരാം. ಕೆಲವೊಮ್ಮೆ ಆ ಸ್ಕ್ಯಾನಿಂಗ್ ಮಿಷಿನ್ ಗೆ ಕಂಪ್ಲೇಂಟ್ ಬರಬಹುದು. പക്ഷേ ഈ സ്കാനിന് കംപ്ലൈന്റ് ಆದ್ರೆ ಈ ಸ್ಕ್ಯಾನಿಂಗ್ ಮಿಷಿನ್ ಗೆ ಕಂಪ್ಲೇಂಟ್ ಇಲ್ಲ, ആദ്യമില്ല അവസാനമില്ല. ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಲ್ಲ ಸಮಯದಲ್ಲೂ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗುವಂತದ್ದಾಗಿದೆ. സ്കാൻ ചെയ്യുമ്പോൾ ಸ್ಕ್ಯಾನ್ ಮಾಡುವಾಗ പ്രശ്നം കാണാൻ പറ്റും. ಎಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ಕಾಣ್ಲಿಕ್ಕೆ ಆಗ್ತದೆ. അതിനാ ചികിത്സ. ಇನ್ನು ಅದಕ್ಕಾಗಿದೆ ಚಿಕಿತ್ಸೆ. ഹല്ലേലൂയ. ಆಮೆನ್. അങ്ങനെയാണെങ്കിൽ ಆಗಿರುವುದಾದ್ರೆ കർത്താവ് ഇങ്ങനെ പറയും, ನನ್ನೊಳಗಡೆ ಕರ್ತನ ಈ ರೀತಿಯಲ್ಲಿ ഈ ಇಳಿಸಿದ ഭാരങ്ങളൊന്നും എടുത്ത് മാറ്റിയാൽ മതി. ಈ ಭಾರಗಳನ್ನ ನೀನು ತೆಗೆದಾಕಿದ್ರೆ ಸಾಕು. ഞാൻ എന്റെ അകത്ത് വെച്ചിരിക്കുന്ന, ನಾನು ನನ್ನೊಳಗಡೆ ಇಟ್ಟಿರುವ, നമ്മളകത്ത് വെച്ചിരിക്കുന്ന ನಮ್ಮೊಳಗಡೆ ನಾವು ಇಟ್ಕೊಂಡಿರುವ കുറിച്ചുള്ള, ಮಕ್ಕಳ ಕುರಿತಾಗಿರುವ, ഭാര്യയെ കുറിച്ചുള്ള, ಹೆಂಡತಿ ಕುರಿತಾಗಿರುವ, കുറിച്ചുള്ള, ಬೇರೆಯವರ ಕುರಿತಾಗಿರುವ, പൈസയെ കുറിച്ചുള്ള, ಹಣದ ಕುರಿತಾಗಿರುವ, ആരും സ്നേഹിക്കുന്നത് ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಎಂಬುದಾಗಿ ಹೇಳುವ നമ്മളെടുത്ത് മാറ്റിയിട്ട് അവിടെ യേശുവിനെ വെച്ചാൽ ಈ ಭಾರವನ್ನ ನಾವು ತೆಗೆದಾಕಿ ಅಲ್ಲಿ ಯೇಸುವನ್ನ ಇಟ್ಟರೆ ലാസറിനെ ഉയർപ്പിച്ചതുപോലെ ಲಾಜರನ್ನ ಎಬ್ಬಿಸಿದ ಹಾಗೆ യേശുവിന്റെ ദൈവം അനുഗ്രഹത്തെ നമ്മൾ ഉയർപ്പിക്കും. ನಮ್ಮ ದೇಶದಲ್ಲಿ ಆಶೀರ್ವಾದದೊಂದಿಗೆ ದೇವರು ನಮ್ಮನ್ನು ಎಬ್ಬಿಸ್ತಾರೆ. ഹല്ലേലൂയ. ಆಮೆನ್. ഇവിടെ പറയപ്പെടുന്നത് ಇಲ್ಲಿ ಹೇಳುವಂತ ഇതൊന്നും പറയാനുള്ള യോഗ്യത എനിക്കില്ല. ಇದನ್ನು ಹೇಳುವಂತ ಯೋಗ್ಯತೆ ನಮಗಿಲ್ಲ, ടീമിൽ ആർക്കുമില്ല, ನಮ್ಮ ಟೀಮಲ್ಲಿ ಇರುವಂತ ಯಾರಿಗೂ ಇಲ್ಲ, കേൾക്കാനുമില്ല. ಕೇಳಲಿಕ್ಕಿರುವ ಯೋಗ್ಯತೆಯೂ ಇಲ್ಲ. ദൈവം സ്നേഹിച്ചുകൊണ്ട് എങ്ങനെ സംസാരിക്കും? ಆದ್ರೆ ಅಷ್ಟರ ಮಟ್ಟಿಗೆ ದೇವರು ಪ್ರೀತಿಸ್ತಾ ಇರೋದ್ರಿಂದ ಈ ರೀತಿಯಲ್ಲಿ ಅವನ ನಮ್ಮ ಸಂಗಡ ಮಾತನಾಡ್ತಿದ್ದಾನೆ. ഹല്ലേലൂയ. 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 ഇത് 4 മാസം കഴിഞ്ഞിട്ട് പോയിട്ട് നിങ്ങൾ പറയുന്നല്ലേ 4 ತಿಂಗಳಾದ್ಮೇಲೆ ಸುದ್ದಿ ആരും അവധി വെച്ചത് ಯಾರಿದಕ್ಕೆ ಟೈಮ್ ಇಟ್ಟಿದ್ದು 2000 വർഷം മുതൽ 2000 ವರ್ಷ കാൽവരി ക്രൂശ് മുതൽ ಕಲ್ವಾರಿ ಶಿಲುಬೆಯಿಂದ അവധಿ കഴിഞ്ഞു പോയി. ಆ ಟೈಮ್ ಎಲ್ಲ ಮುಗಿದೋಯ್ತು. അവിടെ വരെ അവധി ಅಲ್ಲಿವರೆಗೂ ಒಂದು ಕಾಲ ಇತ್ತು. ഇങ്ങനെ എഴുതി ನಂತರ ಈ ರೀತಿಯಲ್ಲಿ ಬರೆದನು സകലവും നിവൃത്തിയായിരിക്കും. ಎಲ್ಲವೂ ತೀರಿತು. ഒരു അവധി വരുന്നത്
ಇನ್ನು ಎಲ್ಲಿಂದ ಟೈಮ್ ಇದಕ್ಕೆ? ഹല്ലേലൂയ. ലൂക്കോസ് സുവിശേഷം 4-ാം അധ്യായം ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ാമത്തെ വാക്യത്തിൽ അങ്ങനെ വായിക്കപ്പെടുന്നു. വായിച്ചാൽ 22ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದ್ತೇವೆ. ഹല്ലേലൂയ. ಆದರೆ ಆತನು ಹಾ. ಅವರಿಗೆ ನಿಮಗೆ ತಿಳಿಯದಂತ ಆಹಾರವು ಹಾ. ನನಗುಂಟು ಎಂದು 22 ಹೇಳಿದನು. മാറി കിടക്കുന്നുണ്ട്. 21. ഹല്ലേലൂയ. മലയാളത്തിൽ 22 നിങ്ങൾ ഇപ്പോൾ വായിക്കാൻ പോകുന്നത് 21. ഹല്ലേലൂയ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಾಕ್ಯ. ಈ ಹೊತ್ತು ಹಾ. ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ. കണ്ടോ? ഹല്ലേലൂയ. ನೋಡಿದ್ರಾ? ഹല്ലേലൂയ. അവധി പഴയ നിയമ മലാക്കി പ്രവചനം വരെയാണ്. ಅಲ್ಲಿ ಒಂದು ಕಾಲ ಇದ್ದದ್ದು ಹಳೆ ಒಡಂಬಡಿಕೆ ಮಲಾಕಿಯ ಪ್ರವಾದನೆ ಗ್ರಂಥದವರೆಗೆ. ഹല്ലേലൂയ. ಆಮೆನ್. ക്രൂശിലൂടെ ಆದ್ರೆ ಶಿಲುಬೆ ಮೂಲಕ വന്നു കഴിഞ്ഞു. ಅದು ಬಂದಾಯ್ತು. സകലവും നിവൃത്തിയായി. ಎಲ್ಲವೂ ತೀರಿತು, ಎಲ್ಲವೂ ನೆರವೇರಿತು. ന്യായപ്രമാണം നിവൃത്തിയായി. ಧರ್ಮಶಾಸ್ತ್ರ ನೆರವೇರಿತು. പഴയത് മുതൽ പറയുന്ന മുഴുവൻ നിവൃത്തിയായി. ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಹೇಳಿದಂತ ಎಲ್ಲವೂ ನೆರವೇರಿತು. രോഗസൗഖ്യം നിവൃത്തിയായി. ರೋಗ ಸೌಖ್ಯ ನೆರವೇರಿತು. ശാപമാർഗ്ഗം നിവൃത്തിയായി. ಶಾಪ ನೀಗಲ್ಪಡುವಿಕೆ അനുഗ്രഹം ನೆರವೇರಿತು. അനുഗ്രഹം വെളിപ്പെടുന്ന നിവൃത്തിയായി. ಆಶೀರ್ವಾದ ಪ್ರಕಟ ಆಗುವಂತದ್ದು ನೆರವೇರಿತು. പരിശുദ്ധാത്മ നിവൃത്തിയായി. ಪರಿಶುದ್ಧಾತ್ಮ ಬರುವಂತದ್ದು ನೆರವೇರಿತು. ಆಗಿರುವುದಾದ್ರೆ അവധി വെക്കുന്ന 4 ಯಾರು ಇನ್ನು ಇವಾಗ ಟೈಮ್ ಇಡುವಂತದ್ದು 4 ತಿಂಗಳಿದೆ ಅಂತ അവധിയല്ല. ಅದೊಂದು ಟೈಮ್ അവധി വെക്കുന്നതല്ല. ದೇವರು ಒಂದು ಟೈಮ್ ಅನ್ನು ಅವಧಿಯಲ್ಲಿ നമ്മളെ ಇಡ್ತಿರೋದು. ഒരുക്കി എടുക്കുന്നതാണ്. ದೇವರು ನಮ್ಮನ್ನ ಸಿದ್ಧ ಮಾಡ್ತಿರೋದಾಗಿದೆ. അതായത് കഴിഞ്ഞ വർഷം ഞങ്ങൾ സ്ഥലത്ത് പോകുമ്പോൾ ಕಳೆದ ಬಾರಿ ನಾವೊಂದು ಸ್ಥಳಕ್ಕೆ ಹೋದಾಗ രോഗത്തിലൂടെയാണ് കർത്താവിന്റെ സന്നിധിയിൽ പോകാന്ന് പറയാൻ അവർ പഠിപ്പിക്കും. ಅಲ್ಲಿ ರೋಗ ಉಳ್ಳವರಾಗಿಯೇ ಕರ್ತನ ಸಮ್ಮುಖಕ್ಕೆ ಹೋಗಬೇಕು ಎಂಬುದಾದಂತ ಒಂದು ಅಧ್ಯಯನ. അങ്ങനെയല്ല, ഞങ്ങൾ അങ്ങനെയಲ್ಲ പറഞ്ഞത്. ನಾವು ಆ ರೀತಿಯಲ್ಲಿ ಅಲ್ಲ ಹೇಳಿದ್ದು. മാനസാന്തരത്തിലൂടെയാണ് കർത്താവ് ಮಾನಸಾಂತರದೊಂದಿಗಾಗಿದೆ ನಾವು ಕರ್ತನ ಬಳಿಗೆ ಹೋಗ್ಬೇಕಾಗಿರೋದು. അപ്പൊ ചില വെടിത തടസ്സം വയ്ക്കുന്ന മാനസാന്തര അവസരം തരുന്നതാണ്. ಆದ್ರೆ ಕೆಲವು ಬಿಡುಗಡೆಗಳಿಗೆ ತಡೆಯಾಗುವಂತದ್ದು ಮಾನಸಾಂತರಕ್ಕಿರುವಂತ ಅವಕಾಶವಾಗಿದೆ. അത് അവധിയല്ല. അത് ಯಾಕಂದ್ರೆ ಅದೊಂದು ಕಾಲವಲ್ಲ. ദൈവം അവധಿ വെക്കത്തില്ല. അങ്ങനെ ದೇವರ ಆ ರೀತಿಯಲ್ಲಿ ಒಂದು ಟೈಮ್ ಅನ್ನ ಯಾರಿಗೂ ಇಡಲ್ಲ. കാരണം മക്കൾക്ക് ആഹാരം കൊടുക്കാൻ അവധി വെക്കുമോ? ಯಾಕಂದ್ರೆ ಮಕ್ಕಳಿಗೆ ಆಹಾರ ಕೊಡ್ಲಿಕ್ಕೆ ದೇವರು ಟೈಮ್ ಅನ್ನು ಇಡ್ತಾರೆ. ಇಷ್ಟೊತ್ತಾದ್ಮೇಲೆ ನೀವು ತಿನ್ಬೇಕು ಅಂತ. ഹല്ലേലൂയ. ಹಲ್ಲೆಲೂಯಾ. സൂചന ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಲ್ಲೇ ಈಗ ಈ ವಾಕ್ಯವು ನೆರವೇರಿದೆ. ലാസർ മരിച്ചാൽ ഉയർക്കും നിവൃത്തിയായിരിക്കുന്നു. ಲಾಜರನು ಸತ್ತರು ಎಬ್ಬಿಸಲ್ಪಡುತ್ತಾನೆ, ಅದು ನೆರವೇರಿದೆ. കല്ലുരുട്ടി മാറ്റി ಕಲ್ಲನ್ನು ಉರುಳಿಸಿದ್ರು. എന്നിട്ട് പറയുകയാണ് യേശു, ನಂತರ ಯೇಸು ಹೇಳ್ತಿದ್ದಾರೆ, ലാസറെ പുറത്തു വരിക. ಲಾಜರನ ಎದ್ದು ಹೊರಗಡೆ ಬಾ. ആമേൻ. ലാസറെ പുറത്തു വരിക. ಲಾಜರನ ಎದ್ದು ಹೊರಗೆ ಬಾ. ഞാൻ പറഞ്ഞ ഒന്നാമത്തെ കാര്യം, ನಾನು ಹೇಳಿದಂತ ಒಂದೇ ವಿಷಯ, മരിച്ച വിഷയത്തിന് ഉയർപ്പിന് ചെറിയ കാര്യമല്ല. ಸತ್ತಂತ ಒಬ್ಬ ವ್ಯಕ್ತಿಯನ್ನು ಎಬ್ಬಿಸುವಂತದ್ದು ಚಿಕ್ಕ ವಿಷಯ ಅಲ್ಲ. ഇനിയാണോ നമ്മുടെ ഈ ചെറിയ വിഷയങ്ങൾക്ക് ഭാരപ്പെടുന്നത്? ಆಗಿರೋದಾದ್ರೆ ನಮ್ಮ ಈ ಚಿಕ್ಕ ಪುಟ್ಟ ವಿಷಯಗಳಿಗೆ ನಾವು ആ ಭಾರಪಡ್ತೀವಿ. കർത്താവ് തന്നെയാണ് നമ്മുടെ മുമ്പിൽ നിൽക്കുന്നത്. ಆ ಲಾಜರನನ್ನ ಎಬ್ಬಿಸಿದ ಕರ್ತನೇ ನಮ್ಮ ಮುಂಭಾಗದಲ್ಲಿರೋದು. രണ്ടാമത്തെ കാര്യം, ಎರಡನೇ ವಿಷಯ, 3 ദിവസം ഈ ആത്മാവ് കറങ്ങി നടക്കുന്നവരെ പഠിപ്പിക്കും. 3 ದಿನಗಳು ಆತ್ಮ ಇಲ್ಲೇ ಸುತ್ತಾಡ್ತಾ ಇರ್ತದೆ ಎಂಬುದಾದಂತ ಒಂದು ಕಲಿಕೆ. ഇപ്പോ ഈ 3 ദിവസം യേശു 4 ദിവസം വരാത്തതിന്റെ കാരണം അറിയാം. ಈ 3 ದಿನ ಆದ್ರೂ ಬರ್ದೇ ಇರಕ್ಕೆ ಕಾರಣ ಏನ್ ಗೊತ್ತಾ? ಯೇಸು യേശുവിനെ വന്ന് ഉയർപ്പിച്ചാൽ ಅಲ್ಲಿ ಸತ್ತ ತಕ್ಷಣ ಬಂದು ಎಬ್ಸಿದ್ರೆ അവരെ വിശ്വസിക്കത്തില്ല. ಅವ್ರು ನಂಬಲ್ಲ. ആത്മാവ് പോയിട്ടില്ലെന്ന് പറയും. ಅವ್ರು ಹೇಳ್ತಾರೆ ಆತ್ಮ ಹೋಗಿರ್ಲಿಲ್ಲ, ಇಲ್ಲೇ ಸುತ್ತಾಡ್ತಾ ಇತ್ತು, ಹಂಗಾಗಿ ಪುನಃ ಜೀವ ಬಂದ್ಬಿಡ್ತು ಅಂತ. ഇത് യേശുവിനറിയാം. ಇದು ಯೇಸುವಿಗೆ ಗೊತ್ತು. അത് പോയെന്ന് അവർ ഉറപ്പാക്കിയ ശേഷം അവിടെ വന്നു. ಆದ್ರೆ 3 ದಿನಗಳು ಕಳೆದ ಮೇಲೆ ಆತ್ಮವು ಇಲ್ಲಿಂದ ಹೊರಟೋಯ್ತು ಎಂಬುದಾಗಿ ಅವರು ನಿಶ್ಚಯಗೊಳಿಸಿದ ನಂತರ ಆಗಿದೆ 4ನೇ ದಿನದಲ್ಲಿ ಯೇಸಲ್ಲಿ ಬರ್ತಾ ಇರೋದು. മരണം, 2 ആത്മാവിനെ കുറിച്ച്, ಒಂದು ಮರಣ, 2ನೇದು ಆತ್ಮದ ಕುರಿತು. മൂന്നാമത്തെ കാര്യം, 3ನೇ ವಿಷಯ, ഈ ശരീരം അഴുകി കാണും. ಈ ಶರೀರ ಕೊಳತಿರ್ತದೆ, ശരീരത്തിൽ പുഴു കയറി കാണും. ಶರೀರದಲ್ಲಿ ಹುಳ ಹಿಡಿದಿರ್ತದೆ. ഹല്ലേലൂയ. ആ വെള്ളമൊക്കെ ഈ ശരീരങ്ങൾ വല്ലാത്ത ദുർഗന്ധമായി കാണും. ಶರೀರದ ನೀರೆಲ್ಲ ಹೊರಗಡೆ ಬಂದು ದುರ್ಗಂಧ ವ್ಯಾಪರಿಸಿರ್ತದೆ. അല്ലെ, ചീഞ്ഞ അവസ്ഥയിലേക്ക് വന്നതാണ്. ಕೊಳತ ಅವಸ್ಥೆಗೆ ಬಂದಿರ್ತದೆ. അതിവരെ പറയുന്നുണ്ട്, ആറ്റം വെച്ചു കർത്താവേ. ಅದು ಅವರು ಹೇಳ್ತಾ ಇದ್ದಾರೆ, ನಾತ ಹುಟ್ಟಿದ ಕರ್ತನೆ. കാരണം 4 ദിവസം കഴിഞ്ഞു. ಯಾಕಂದ್ರೆ 4 ದಿನ ಕಳೀತು. യേശു അത് മൈൻഡ് ചെയ്തില്ല. ಯೇಸು ಅದನ್ನ ಕೇರ್ ಮಾಡ್ಲೇ ಇಲ್ಲ. ചിലത് യേശു മൈൻഡ് ചെയ്യത്തില്ല. ಕೆಲವನ್ನ ಯೇಸು ಕೇರೇ ಮಾಡಲ್ಲ. ഹല്ലേലൂയ. ഹല്ലേലൂയ. യേശു അവിടെ എന്തിനാ വന്നത്? ಯೇಸು ಅಲ್ಲಿ ಏನಕ್ಕಾಗಿ ಬಂದರು? ആറ്റത്തെ മാറ്റാനാ. ಆ ನಾತವನ್ನ ಹೋಗಿ ನಡೆಸಲಿಕ್ಕೆ, ಸತ್ತವರನ್ನ ಎಬ್ಬಿಸಲಿಕ್ಕೆ, തിരിച്ചു കൊടുക്കാൻ. ನಷ್ಟಪಟ್ಟದನ್ನ ತಿರುಗಿಕೊಳ್ಳಲಿಕ್ಕಾಗಿದೆ. ഹല്ലേലൂയ. യേശുവിന്റെ അടുത്ത വിഷയം, ಯೇಸುವಿನ ಮುಂದಿನ ವಿಷಯ, ഈ ശരീരം വേർപെട്ടു. ಈ ಶರೀರ ಬೇರ್ಪಟ್ಟಿದೆ. അസ്ഥിനെ പോലെ നീങ്ങി കാണും. ಕೆಲವೊಮ್ಮೆ ಅಸ್ಥಿಗಳು ಬೇರ್ಪಟ್ಟಿರಬಹುದು. നരമ്പിന്റെ അവസ്ഥ പറയാൻ പറ്റത്തില്ല. ನರಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ. 4 ദിവസം കഴിഞ്ഞിരിക്കുക. 4 ದಿನ ಕಳೆದಿದೆ. ഹൃദയത്തിന്റെ അവസ്ഥ, ಹೃದಯದ ಸ್ಥಿತಿ, ഹൃദയത്തിലേക്ക് പമ്പ് ചെയ്യുന്ന ബ്ലഡ് മുഴുവൻ ಹೃದಯದಿಂದ ಪಂಪ್ ಮಾಡುವಂತ ಬ್ಲಡ್, ആ അവസ്ഥ എന്തായി കാണും. ಆ ಪರಿಸ್ಥಿತಿ ಏನಾಗಿರ್ಬೋದು? ഹല്ലേലൂയ. ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. എന്നാൽ യേശു എന്തിനറിയാമോ? ಯೇಸು ಏನ್ ಮಾಡಿದ್ರು? ലാസറേ, ಲಾಜರನೇ വിളിക്കുമ്പോൾ തന്നെ ಎಂಬುದ ಕರೆಯುವಾಗಲೇ നരമ്പ് ക്ലിയർ ആയി വർക്ക് ചെയ്തു. ನರಗಳು ಕ್ಲಿಯರ್ ಆಗಿ ವರ್ಕ್ ಮಾಡ್ತಾ ಇದೆ. അസ്ഥി മാംസം കറക്റ്റ് ആയിരുന്നു. ಅಲ್ಲಿ ಮೂಳೆಗಳು ಮತ್ತು ಮಾಂಸಗಳು ಸ್ಥಿರವಾಗುತ್ತಾ ಇದೆ. മുഴുവനിച്ച മാംസം പറയുന്നത് നോർമലായി. ಅಲ್ಲಿ ಕೊಳತಂತ ಮಾಂಸಗಳು ಹಳೆಯ ರೀತಿಯಲ್ಲಿ ನಾರ್ಮಲ್ ಆಗುತ್ತಾ ಇದೆ. ಒಂದೇ ಒಂದು ಮಾತು, ಲಾಜರನೇ ಹೊರಗಡೆ ಬಾ. ಮುಂದಿನ ನಿಮಿಷದಲ್ಲಿ ಲಾಜರ್ ಹೊರಗಡೆ ಬಂದನು. ಲಾಜರ್ ಹೊರಗಡೆ ಬಂದನು. ಶಬ್ದ ಕೇಳೋ ದೇವ್ರ ಮಕ್ಕಳೇ, പകൽ ആരും വേദനപ്പെടേണ്ട ആവശ്യമില്ല. ಈ ಹಗಲು ವೇಳೆಯಲ್ಲಿ ಯಾರು ವೇದನೆ ಪಡಬೇಕಾದ ಅವಶ್ಯಕತೆ ಇಲ್ಲ.
വിഷയമാകട്ടെ, ಯಾವುದೇ ಆ ವಿಷಯವಾಗಿ ಯೇಸು ತನ್ನೆಯ ಅದೇ ಯೇಸುವಾಗಿದ್ದಾರೆ. നമ്മളെ തേടി വന്നത്, ನಮ್ಮನ್ನ ಹುಡುಕಿ ಬಂದಿರೋದು ಆ ಯೇಸು ತನ್ನೆಯ ಅದೇ ಯೇಸುವೆ. നമ്മളെ തിരഞ്ഞെടുത്തിരിക്കുന്നത്. ನಮ್ಮನ್ನ ಆರಿಸಿಕೊಂಡಿರೋದು. അതുകൊണ്ടാണ് പറയുന്നത്. ಆದ ಕಾರಣ ಅಲ್ಲಿ ಹೇಳ್ತಾ ಇದೆ, യോഹന്നാൻ 15 ವಾಕ್ಯದಲ್ಲಿ ಯೋಹನ ಬೆರೆಸುವಾತ 15ನೇ ಅಧ್ಯಾಯದಲ್ಲಿ എന്താ വായിക്കുന്നത്? ಏನು ಓದಿದ್ದು? നിങ്ങൾ എന്നെ തിരഞ്ഞെടുത്തത്, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ഞാനാ നിങ്ങളെ തിരഞ്ഞെടുത്തത്. ನಾನಾಗಿದ್ದೇನೆ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದು. ഹല്ലേലൂയ. ഇത് 4 മാസം കഴിഞ്ഞ് കൊയ്ത്താവും. ಇನ್ನು 4 ತಿಂಗಳಾದ್ಮೇಲೆ ಸುಗ್ಗಿ ಇದೆ ഹല്ലേലൂയ എന്ന് നിങ്ങൾ പറയുന്നു. ಎಂಬುದಾಗಿ ನೀವ್ ಹೇಳ್ತೀರಿ. തലമൊക്കെ നോക്കാൻ പറ്റുമോ? ತಲೆ ಎತ್ತಿ ಒಂದ್ಸಲ തലമൊക്കെ ನೋಡ್ತೀರಿ. നോക്കണമെങ്കിൽ ചിന്ത മാറിപ്പോ. ತಲೆ ಎತ್ತಿ ನೋಡ್ಬೇಕಂದ್ರೆ ನಮ್ಮ ಚಿಂತೆಗಳು ನೀಗಲ್ಪಡಬೇಕು. ಕಾರಣವಿಲ್ಲ, ಸೂರ್ಯನ ಮರಕ್ಕಿಂತ പോലെ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ತೋರಿಸಿದ್ರು ಒಂದು ಕಾರ ಮೋಡ, ദൈവ ശബ്ദത്തെ. ದೇವರ ಶಬ್ದವನ್ನ. ഞാനൊരു കാര്യം നിങ്ങളോട് പറയട്ടെ ദൈവമക്കളെ, ನಾನೊಂದು ವಿಷಯ ಹೇಳ ದೇವರ ಮಕ್ಕಳು, നിങ്ങളുടെ അപ്പന്റെ ശബ്ദം നിങ്ങൾ കേൾക്കണം. ನಿಮ್ಮ ತಂದೆಯ ಶಬ್ದವನ್ನ ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ಬೇಕು. കേൾക്കുന്ന തലത്തിൽ ദൈവത്തോടാണ് കേൾക്കണം. ಕೇಳುವ ಹಂತದಲ್ಲಿ ನೀವು ದೇವರಿಗೆ ಸಮೀಪಸ್ಥರಾಗಬೇಕು. കാരണം ലാസറെ പുറത്തു വന്നപ്പോൾ അവൻ വന്നു. ಲಾಜರ್ನ ಎದ್ದು ಹೊರಗಡೆ ಬಾ ಎಂಬುದಾಗಿ ಹೇಳಿದಾಗ ಅವನು ಬಂದ. ശബ്ദം നിങ്ങൾ കേൾക്കുകയാണെങ്കിൽ ಈ ಶಬ್ದವನ್ನ ನೀವು ಕೇಳುವುದಾಗ ഏത് പ്രതികൂലത്തിൽ നിങ്ങൾ പുറത്തു വരും. ಯಾವ ಅನಾನುಕೂಲದಿಂದಲೂ ನೀವು ಹೊರಗಡೆ ಬರ್ತೀರಿ. ഒരു പ്രവാചകന്റെ ശബ്ദമായിരിക്കില്ല. ಒಬ್ಬ ಪ್ರವಾದಿ ಹೇಳುವ ಶಬ್ದವಲ್ಲ. ഓരോരുത്തരും അപ്പന്റെ ശബ്ദം കേൾക്കണം. ಒಬ್ಬೊಬ್ಬರು ಅವರ ಆ ತಂದೆಯ ಶಬ್ದವನ್ನ ಕೇಳಬೇಕು. മക്കൾ കേൾക്കാൻ മക്കൾക്ക് അവകാശമുണ്ട്. ಮಕ್ಕಳಿಗೆ ತಂದೆ ಶಬ್ದವನ್ನ ಕೇಳಲಿಕ್ಕಿರುವಂತ ಅವಕಾಶ ಇದೆ. മക്കളുടെ കാര്യം ಅಪ್ಪನಿಗೆ ಯಾವಾಗಲೂ ತನ್ನ ಮಕ್ಕಳ ಜೊತೆ ಮಾತಾಡ್ಲಿಕ್ಕಿರೋದು. ഹല്ലേലൂയ, ഹല്ലേലൂയ. അടുത്തൊരു വായിച്ചാട്ടെ. ಮುಂದಿನ ಒಂದು ಭಾಗ ಬರೋದು. ചില കാര്യം കൃത്യമായിട്ട് സംസാരിക്കാൻ പോവുകയാണ്. ಕರ್ತನು ಕೆಲವು ವಿಷಯಗಳನ್ನ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ. ഹല്ലേലൂയ. വായിക്കാം യോഹന്നാന്റെ സുവിശേഷം 12 അധ്യായം 24 വാക്യം. ಓದೋಣ. ಯೋಹನ ಬೆರೆಸುವಾರ್ತೆ 12ನೇ ಅಧ್ಯಾಯ. ഇനി നമ്മൾ വിധിക്കപ്പെട്ട കാര്യത്തിലേക്ക് വരാൻ പോവുകയാണ്. 12ന്റെ 24. യോഹന്നാൻ 12. ಈಗ ನಾವು ಬಿತ್ತಲ್ಪಡ್ಲಿಕ್ಕೆ ಹೋಗ್ತಾ ಇರುವಂತ ವಿಷಯವನ್ನ ನಾವು ಓದಕ್ಕೆ ಹೋಗ್ತಾ ಇದ್ದೇವೆ. 12ನೇ ಅಧ್ಯಾಯ 24ನೇ ವಾಕ್ಯ. കർത്താവ് വിധിച്ച കാര്യത്തിൽ നമ്മൾ ചില കാര്യങ്ങൾ പറഞ്ഞത്. ಕರ್ತನು ನಮಗಾಗಿ ಬಿತ್ತಲ್ಪಟ್ಟ ವಿಷಯದ ಬಗ್ಗೆ ಆಗಿದೆ ಇದುವರೆಗೂ ನಾವು ಮಾತಾಡಿದ್ದು. നമ്മൾ വിധിക്കപ്പെടണമോ? ನಾವು ಬಿತ್ತಲ್ಪಡಬೇಕಾ? വായിക്കാം. ಓದೋಣ. 12:24. ನಿಜನಿಜವಾಗಿ ಹೇಳುತ್ತೇನೆ, ಹಾ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಹಾ. ಒಂದೆಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ഹല്ലേലൂയ, ഹല്ലേലൂയ. ഗോതമ്പ് വിത്ത്, ഒരു ഗോതമ്പ് വിത്ത്, ಅದು ಗೋಧಿಯ ಕಾಳು. ഹല്ലേലൂയ, കളപ്പുര സൂക്ഷിക്കുക. ಕಣಜದಲ್ಲಿ ಇಟ್ಕೊಂಡ್ರೆ അത് എത്ര വർഷം നിങ്ങൾ സൂക്ഷിച്ചാലും ಅದು ಎಷ್ಟು ವರ್ಷ ನೀವು ಕಣಜದಲ್ಲಿ ಇಟ್ಕೊಂಡು സൂക്ഷിക്കുന്ന അനുസരിച്ച് അത് ക്ലിയർ ആയിട്ട് അങ്ങനെ ഇരിക്കും. ಅದು ಎಷ್ಟು ಸುರಕ್ಷಿತವಾಗಿ ಇಡ್ತೀರೋ ಅಷ್ಟೇ ಸುರಕ್ಷಿತವಾಗಿ ಅಲ್ಲೇ ಇರುತ್ತೆ. അർത്ഥം ഞാൻ പറയാം. ಅದರ ಅರ್ಥ ಹೇಳ್ತಾರೆ. എന്നാ സ്നാനപ്പെട്ടത്, ಯಾವತ್ತು ದೀಕ್ಷಾಸ್ನಾನ എന്നാ ಮಾಡಿದ್ರೆ, രക്ഷിക്കപ്പെട്ടത്, ಯಾವತ್ತು ರಕ್ಷಣೆ ഒരു ಹೊಂದಿದ್ರೆ, മാറ്റം ഇതുവരെ വന്നിട്ടില്ലെങ്കിൽ, ಯಾವ ಬದಲಾವಣೆ ಇಲ್ಲಿವರೆಗೂ ಬಂದಿಲ್ಲ ಅಂದ್ರೆ, ഗോതമ്പ് വിതച്ചിട്ടില്ല, കളപ്പുരയിലിരിക്കുക. ನೀವು ಗೋಧಿಯನ್ನ ಬಿತ್ತಿಲ್ಲ, ಗೋಧಿಯನ್ನ ಕಣಜದಲ್ಲಿ ಸೇಫ್ ಆಗಿ ಇಟ್ಟಿದ್ದೀರಾ. ഹല്ലേലൂയ, ഹല്ലേലൂയ. 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 24 വർഷം, ಅನೇಕರಿಗೆ ಅನೇಕರು ದೀಕ್ಷಾಸ್ಥಾನ ತಗೊಂಡು 24 ವರ್ಷ, 20 വർഷം, 20 ವರ್ಷ, 10 വർഷം, 10 ವರ್ಷ ഒരു വ്യത്യാസം ഇതിൽ കാണുന്നില്ല. ಯಾವ ಬದಲಾವಣೆಯನ್ನು ಕಾಣ್ತಾ ಇಲ್ಲ. ആരെന്ന് ചോദിച്ചു കഴിഞ്ഞാൽ ಕಾರಣ ಏನಂದ್ರೆ, അവർക്ക് ദൈവം കൊടുത്ത വിത്ത്, ಅವರಿಗೆ ದೇವರು ಕೊಟ್ಟ ಬೀಜ, അവരാകുന്ന വിത്ത്, ಅವರಾಗಿರುವಂತ ಬೀಜ അവര് വിതയ്ക്കാൻ തയ്യാറാകുന്നു. ಅವರು ಬಿತ್ತುವುದಕ್ಕೆ ಸಿದ್ಧವಾಗ್ತಿಲ್ಲ. കളപ്പുരയ്ക്ക് സൂക്ഷിച്ചു വെക്കുക. ಅವರು ಕಣಜದಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. അതിൽ വെച്ച് ഇത് കേടാകത്തില്ല. ಕಣಜದಲ್ಲಿ ಇಟ್ಟರೆ ಇದು ಯಾವ ಕೇಡು ಆಗಲ್ಲ. ഇതിന്റെ പേരാണ് പുറം വിശുദ്ധി. ಅದರ ಹೆಸರೇ ಹೊರಗಿನ ಶುದ್ಧೀಕರಣ. ഇതിന്റെ പേരാണ് പുറം ഭക്തി. ಅದರ ಹೆಸರೇ ಹೊರಗಿನ ಭಕ್ತಿ. ഈ കാലത്ത് ഏറ്റവും കൂടുതൽ പഠിപ്പിക്കുന്ന, ಈ ಕಾಲಘಟ್ಟದಲ್ಲಿ ಬಹಳ ಹೆಚ್ಚಾಗಿ ಕಲಿಸುವ ഒരു ഗോതമ്പിനെ പോലെയും ഒരു ഗോതമ്പിനെ പോലെ ಯಾವ ಗೋಧಿಯ ಹಾಗೆ വിതയ്ക്കാൻ വിടാതെ ಬಿತ್ತುವುದಕ್ಕೆ ಬಿಡದೆ കളപ്പുരയിൽ കയറ്റി വെക്കുന്ന രീതിയിൽ ಅಲ್ಲಿ ಕಣಜದಲ್ಲಿ ಮಾತ್ರ ಸುರಕ್ಷಿತವಾಗಿ ಇಡತಕ್ಕ ರೀತಿಯಲ್ಲಿ പുറം വിശുദ്ധികൾ പറഞ്ഞ് 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 ಹೊರಗಿನ ಪರಿಶುದ್ಧತೆ ಬಗ್ಗೆ ಹೇಳಿ 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 അകത്ത് വിശുദ്ധി കൊടുക്കാതെ ಒಳಗೆ ಪರಿಶುದ್ಧತೆಯನ್ನು ಕೊಡದೆ അതിന് അതേപോലെ മനസ്സിലാക്കിയിട്ട് ಅದೇ ಪ್ರಕಾರವಾಗಿ ಅರ್ಥ ಮಾಡಿಕೊಂಡು അന്നും ഇന്നും കൃപാവരങ്ങളെ ജ്വലിക്കാൻ കഴിയാതെ, ಅವತ್ತು ಇವತ್ತು ಕೃಪಾವರಗಳ ಕುರಿತಾಗಿ ಚಿಂತಿಸಲಿಕ್ಕಾಗದೆ, അഭിഷേകത്തിൽ കത്താൻ കഴിയാതെ, ಅಭಿಷೇಕದಲ್ಲಿ ಜ್ವಲಿಸಲಿಕ್ಕಾಗದೆ, ദൈവാത്മാവിന് ശക്തിപ്പെടാൻ കഴിയാതെ, ದೇವರ ಆತ್ಮನಿಂದ ಬಲ ಹೊಂದಲಿಕ್ಕಾಗದೆ പല വിത്തുകളെ ആമെ കളപ്പുരയിലിരിക്കുകയാണ്. ಅನೇಕ ಬೀಜಗಳು ಇವತ್ತು ಕೂಡ ಕಣಜದೊಳಗಡೆ ಇವೆ. കളപ്പുരയിരിക്കുന്നത്തോളം കാലം ಕಣಜದಲ್ಲೇ ಇರುವಷ್ಟು ಕಾಲ ഈ വിത്തിന് മുളയ്ക്കാൻ കഴിയത്തില്ല. ಈ ಬೀಜವು ಮೊಳಕೆ ಒಡೆಯಲ್ಲ. ഈ വിത്തിന് ഫലം കൊടുക്കാൻ ಈ കഴിയത്തില്ല. ಬೀಜವು ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. എത്രയോ പേര് തീരുമാനമെടുക്കുന്നു. ಎಷ್ಟೋ ಜನ ತೀರ್ಮಾನ ತಗೊಳ್ತಾರೆ. വർഷാന്തര യോഗത്തിലും ಒಂದೊಂದು ವರ್ಷದ ಹೊಸ ವರ್ಷದಲ್ಲೂ, കഴിഞ്ഞ വർഷം എനിക്ക് ഒന്നും ചെയ്യാൻ കഴിയില്ല. ಕರ್ತನೇ ಕಳೆದ ವರ್ಷ ನನಗೆ ಏನು ಮಾಡಕ್ಕಾಗಲಿಲ್ಲ, ഈ വർഷം ഞാൻ ചെയ്യാം. ಈ ವರ್ಷ ನಾನು ಮಾಡ್ತೇನೆ. ഹല്ലേലൂയ. ഹല്ലേലൂയ. പക്ഷേ ഒരു കാര്യം നമ്മൾ ശ്രദ്ധിക്കണം. ಆದ್ರೆ ಒಂದು ವಿಷಯ ನೀವು ಗಮನಿಸಬೇಕು. ഇത് പറയുമ്പോൾ തന്നെ ಇದನ್ನ ಹೇಳುವಾಗಲೇ പിശാചി കേട്ടോണ്ട് ಈ നിൽക്കുക. ಸೈತಾನನು ಎಲ್ಲೋ ಕೇಳ್ಕೊಂಡು ನಿಂತಿದ್ದಾನೆ. ഞാൻ കാണിച്ചു തരാം. ನಾನು ತೋರಿಸ್ಕೊಡ್ತೇನೆ, ಬಾ ನಿನಗೆ. ഈ വർഷം നീ ചെയ്യുമല്ലോ. ಈ ವರ್ಷ ನೀವು ಇದನ್ನ ಮಾಡ್ತೀಯಲ್ವಾ? ഒന്നും ചെയ്യാൻ കഴിയത്തില്ല. ಆ ರೀತಿಯಲ್ಲಿ ಏನು ಮಾಡಕ್ಕಾಗಲ್ಲ. കളപ്പുര ആമെ വിതച്ചാൽ മാത്രമേ നിന്റെ മുള പുറത്തുവരൂ. ಕಣಜದಲ್ಲಿರುವಂತ ನೀನು ನೆಲದಲ್ಲಿ ಬಿತ್ತಲ್ಪಡುವಾಗ ಮಾತ್ರವೇ ನೀನು ಫಲ ಕೊಡ್ಲಿಕ್ಕೆ ಸಾಧ್ಯ. കളപ്പുര ഇരിക്കാൻ ഒരു സമയം, ಕಣಜದಲ್ಲಿ ಇರ್ಲಿಕ್ಕೆ ಒಂದು ಸಮಯ ಇದೆ, വിതയ്ക്കാൻ ഒരു സമയം, ಆದ್ರೆ ಬಿತ್ತುವುದಕ್ಕೆ ಒಂದು ಸಮಯ ಇದೆ. സമയം. ಬಿತ್ತುವ ಸಮಯ, എല്ലാം ക്ലിയർ ആക്കണം. ಬಿತ್ತುವ ಸಮಯದಲ್ಲಿ ನೆಲವನ್ನ ಕ್ಲೀನ್ ಮಾಡಬೇಕು. ഹല്ലേലൂയ. രണ്ടാമത് വെള്ളം ഒഴിക്കണം. ಎರಡನೇದಾಗಿ ನೀರು ಒಯ್ಬೇಕು. ആമെ കുതിർക്കണം. ಅದನ್ನ ಅಲ್ಲಿ ಸರಿ ಅದನ್ನ ಸ್ವಚ್ಛಗೊಳಿಸಬೇಕು. ഹല്ലേലൂയ. ಅಲ್ಲಿ ಉಳಬೇಕು. ക്ലിയർ ആക്കുന്നത് എന്തുകൊണ്ടാ? ಅಲ್ಲಿ ಅದನ್ನು ಉಳುವಂತದ್ದು ಹೇಗೆ? ഉഴുന്നത് നമുക്കറിയാം. കാള
വേണ്ടി ഉണ്ടല്ലേ? ഉಳುವಂತದ್ದು ಎತ್ತಿನ ಅಡಿಯಿಂದ ಎತ್ತಿನ ನೇಗಿಲಿಂದ ಅಂತ ನಮ್ಗೆ ಗೊತ್ತು. അപ്പൊ ഉഴും. ಆ ರೀತಿಯಲ್ಲಿ ಉಳುತ್ತಾರೆ. എന്താ ആത്മീയ ഉഴലിന്റെ അർത്ഥം? ಆತ್ಮಿಕವಾಗಿ ಉಳುವಿಕೆ ಅಂದ್ರೆ ಏನು? അതേതാ? ಅದು ಹೇಗೆ? വചനമാണ്. ವಾಕ್ಯದಿಂದಾಗಿದೆ. ഉഴുന്നത് ವಾಕ್ಯದಲ್ಲಾಗಿದೆ ನಮ್ಮನ್ನು ಉಳುಬೇಕಾಗಿರೋದು. ഹല്ലേലൂയ. വചനം കേട്ട് നമ്മൾ ക്ലീൻ ചെയ്യുക. ವಾಕ್ಯವನ್ನ ಕೇಳಿ ನಮ್ಮನ್ನು ಸ್ವಚ್ಛಪಡಿಸಬೇಕು. പിന്നെ ഇതിനകത്ത് കുതിർക്കും. ನಂತರ ಅದರಲ್ಲಿ ನೀರನ್ನು ಹಾಕಿ ಇದನ್ನ ತೇವಗೊಳಿಸಲಾಗುತ್ತೆ. കുതിർക്കഴിക്കുന്നതാണ് പരിശുദ്ധാത്മാവിന്റെ വെള്ളം. ತೇವಗೊಳಿಸಲಿಕ್ಕಾಗಿದೆ ಪವಿತ್ರಾತ್ಮನ ನೀರು ನಮಗೆ ಬೇಕಾಗಿರೋದು. ഞാനും നിങ്ങളും ಬೀಜವಾಗಿರುವ ನಾನು ಮತ್ತು ನೀವು നിന്ന് കഴിയാൻ ಆ ಸ್ಥಾನದಲ್ಲಿ ನಿಂತ್ಕೊಂಡ್ರೆ അതിൽ പ്രാർത്ഥനയോടും ಪ್ರಾರ್ಥನೆಯೊಂದಿಗೆ അതിൽ ദൈവത്തിന്റെ ഇഷ്ടത്തിൽ ದೇವರ ಇಷ್ಟದಲ್ಲಿ നമ്മൾ മാനസാന്തരപ്പെടുമ്പോൾ ನಾವು ಮಾನಸಾಂತರ ಪಡುವಾಗ നമ്മുടെ ശരീരം മരിക്കുകയാണ്. ನಮ್ಮ ಶರೀರ ಸಾಯ್ತದೆ. പാപസമുദായം മരിക്കുകയാണ്. ಪಾಪದ ಪಾಲಿಗೆ ನಾವು ಸಾಯ್ತೇವೆ. നമ്മളവിടെ വിതയ്ക്കപ്പെടുകയാണ്. ಹೀಗೆ ನಾವಲ್ಲಿ ಬಿತ್ತಲ್ಪಡ್ತೇವೆ. അടിച്ചാൽ അടി കൊള്ളും. ಅಲ್ಲಿ അടിച്ചാൽ അടി കൊള്ളും. ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಹೊಡೆಸ್ಕೊಳ್ತೇವೆ. വിതയ്ക്കപ്പെടുകയാണ്. ಯಾಕಂದ್ರೆ ನಾವು ಆ ಸಮಯದಲ್ಲಿ ಬಿತ್ತಲ್ಪಡ್ತಿದ್ದೇವೆ. അടിക്കത്തില്ല, വിതയ്ക്കപ്പെടുകയാണ്. ತಿರುಗಿ ನಾವು ಹೊಡೆಯಲ್ಲ, ಬಿತ್ತಲ್ಪಡ್ತಿದ್ದೇವೆ. ചീത്ത വിളിച്ചാൽ ചീത്ത കേൾക്കും. ಯಾರಾದ್ರೂ ಬೈದ್ರೆ ನಾವು ಬೈಗುಣವನ್ನು ಕೇಳ್ತೇವೆ. ചീത്ത വിളിക്കത്തില്ല. ತಿರುಗಿ ನಾವು ಬೈಯಲ್ಲ. ಆ വിതയ്ക്കപ്പെടുകയാണ്. ಸಮಯದಲ್ಲೆಲ್ಲ ನಾವು ಬಿತ್ತಲ್ಪಡ್ತಿದ್ದೇವೆ. ചിലത് കേൾക്കുന്ന നല്ല വിളിയാ കേട്ടോ. ಕೆಲವನ್ನೆಲ್ಲ ನಾವು ಕೇಳ್ತೀವಲ್ಲ, ಅದೆಲ್ಲ ಒಳ್ಳೇದಕ್ಕಾಗಿ. നമ്മളാണെങ്കിൽ ചിലപ്പോൾ അത് പകരം പറയാൻ പോകുന്ന കുഴപ്പമില്ല. ಅಲ್ಲಿ ನಾವೆಲ್ಲ ಕೆಲವೊಂದ್ಸಲ ಅದಕ್ಕೆ ರಿಪೀಟ್ ಹೇಳ್ಲಿಕ್ಕೆ ಹೋಗುವಾಗಿದೆ ಸಮಸ್ಯೆ ಬರೋದು. വിതച്ചു. ಆದ್ರೆ ಇದನ್ನ ನಾವು ಬಿತ್ತುವಾಗ എന്തിനാ വിതച്ചിരിക്കുന്നത്? ಹೇಗೆ ಬಿತ್ತೋದು? വെള്ളത്തിൽ ಪವಿತ್ರಾತ್ಮನು ತೇವ ಮಾಡಿದ ನೀರಿನಲ್ಲಿ പരിശുദ്ധാത്മാവ് ഇതിനെ വെള്ളം വലിച്ചു കൊടുക്കും. ಪವಿತ್ರಾತ್ಮನು ಹಲ್ಲೆಲೂಯಾ ಈ ನೀರನ್ನು ನಮಗೆ ಕೊಡ್ತಾನೆ. ಸೃಷ್ಟಿ വരെ വെള്ളം വലിച്ചു കൊടുക്കും. ಹೊಸ ಸೃಷ್ಟಿ ನಮ್ಮಲ್ಲಿ ಬೆಳೆಯುವುದಕ್ಕೆ ನೀರನ್ನು ಕೊಡ್ತಾನೆ. ദൈവത്തിന്റെ വാഗ്ദത്തം ಹಾಗಾದ್ರೆ ದೇವರ ವಾಗ್ದಾನ ആമേൻ വിതയിലിരിക്കുന്നത് ಬಿತ್ತುವಿಕೆಯಲ್ಲಿದೆ. ഇത് വിതച്ച് കയറി വരണം. ಇದನ್ನ ಬಿತ್ತಿ ನಮ್ಮನ್ನ ನಾವು ಬಿತ್ತಿ ನಾವು ಬೆಳೆದು ಬರಬೇಕು. വിതയ്ക്കാൻ തയ്യാറാകണം. ನಾವು ಬಿತ್ತುವುದಕ್ಕೆ ಸಿದ್ಧವಾಗಬೇಕು. എല്ലായിടത്തും ക്ഷമിക്കാനും ಎಲ್ಲಾ ಸ್ಥಳದಲ್ಲೂ ಕ್ಷಮಿಸಬೇಕು. എല്ലായിടത്തും പൊറുക്കാനും ಎಲ್ಲ ಸಮಯದಲ್ಲೂ ನಾವು ಅದನ್ನು ಮರೆಯಲಿಕ್ಕೆ കർത്താവിന് വേണ്ടി ಕರ್ತನಿಗಾಗಿ വിതയ്ക്കാൻ തയ്യാറാകണം. ಬಿತ್ತಲ್ಪಡ್ಲಿಕ್ಕೆ ನಾವು അനേകർക്ക് ಸಿದ್ಧವಾಗಬೇಕು. വേണ്ടി വിതയ്ക്കണം. ಅನೇಕರಿಗಾಗಿ ನಾವು ಬಿತ್ತಲ್ಪಡ್ಬೇಕು. അനേകർക്ക് വേണ്ടി പ്രാർത്ഥിക്കണം. ಅನೇಕರಿಗಾಗಿ ನಾವು ಪ್ರಾರ್ಥಿಸಬೇಕು. അനേകർക്ക് വേണ്ടി ശുശ്രൂഷിക്കണം. ಅನೇಕರಿಗಾಗಿ ನಾವು ಸೇವೆ ಮಾಡಬೇಕು. അനേകർക്ക് വേണ്ടി വചനം പറയണം. ಅನೇಕರಿಗಾಗಿ ವಾಕ್ಯವನ್ನು ಹೇಳ್ಕೊಡ್ಬೇಕು. അനേകരെ ആശ്വസിപ്പിക്കണം. ಅನೇಕರನ್ನ ನಾವು ಸಮಾಧಾನಗೊಳಿಸಬೇಕು. കഷ്ടത്തിൽ കൂട്ടാളികൾ. ಅನೇಕರ ಕಷ್ಟದಲ್ಲಿ ನಾವು ಜೊತೆಗಾರರಾಗಬೇಕು. ലോകം വിതയ്ക്കുകയാണ്. ಪರಲೋಕವು ಈ ರೀತಿಯಲ್ಲಿ ನಮ್ಮನ್ನು ನೋಡುವಾಗ ಎಲ್ಲ ನಾವು ಬಿತ್ತಲ್ಪಡುತ್ತಿದ್ದೇವೆ. ഈ ശുശ്രൂഷ പലർക്കും അറിയത്തില്ല. ಈ ಸೇವೆ ಅನೇಕರಿಗೆ ಗೊತ್ತಿಲ್ಲ. സ്റ്റേജിൽ പ്രസംഗിക്കുന്നതല്ലാതെ ವೇದಿಕೆಯಲ್ಲಿ ಪ್ರಸಂಗ ಮಾಡೋದು ಅಲ್ಲದೆ അതല്ല വിത. ಅದಲ್ಲ ಬಿತ್ತುವಿಕೆ. ഇതെന്ന് പറഞ്ഞാൽ മറ്റുള്ളവർക്ക് വേണ്ടി ಬಿತ್ತುವಿಕೆ ಎಂಬುದಾಗಿ ಹೇಳಿದ್ರೆ ಬೇರೆಯವರಿಗಾಗಿ ഫലം പുറത്തു വന്ന് കൊടുക്കുക. ಫಲವು ಹೊರಗಡೆ ಬಂದು ನಾವು ಅವರಿಗೆ ಕೊಡುವಂತದ್ದಾಗಿದೆ ಬಿತ್ತುವಿಕೆ. ഫലം പുറത്തു വന്ന് കൊടുക്കണമെങ്കിൽ ಫಲವು ಹೊರಗಡೆ ಬರಬೇಕು ಅಂದ್ರೆ ഈ വിത്ത് വിതയ്ക്കപ്പെടണം. ಈ ಬೀಜ ಮೊದಲು ಬಿತ್ತಲ್ಪಡಬೇಕು. ഈ ഫലം പുറത്തു വരണമെങ്കിൽ ಈ ಫಲ ಹೊರಗಡೆ ಬರಬೇಕಂದ್ರೆ കൃപാവരത്തിന്റെ ഫലമാണ് പുറത്തു വരേണ്ടത്. ಕೃಪಾವರದ ಫಲವಾಗಿದೆ ಹೊರಗಡೆ ಬರಬೇಕಾಗಿರೋದು. പരിശുദ്ധാത്മാവിന്റെ ഫലങ്ങളാണ്. ಪರಿಶುದ್ಧಾತ್ಮನ ಫಲಗಳಾಗಿದೆ ಹೊರಗಡೆ ಬರಬೇಕಾಗಿರೋದು. ആ കൃപാവരം പുറത്തു വരണമെങ്കിൽ ಕೃಪಾವರ ಹೊರಗಡೆ ಬರಬೇಕಾದ್ರೆ ആദ്യം ചെയ്യേണ്ട വിതയ്ക്കപ്പെടണം. ಮೊದಲು ಈ ಬೀಜವಾಗಿರುವ ನಾವು ಬಿತ್ತಲ್ಪಡಬೇಕು. അല്ലാതെ കൃപാവരം പുറത്തു വരത്തില്ല. ಅಲ್ಲದೆ ನಮ್ಮಿಂದ ಕೃಪಾವರ ಹೊರಗಡೆ ಬರಲ್ಲ. ഇതിന്റെ മുളകേറി വന്നിട്ട് ಇದರ ಗೊಬ್ಬರ ಬಂದು ശിഖരങ്ങൾ വെന്ന ಚಿಕಿರಿಗಳು ಬಂದು ഹല്ലേലൂയ ಆಮೇಲೆ ഹല്ലേലൂയ ಆಮೇಲೆ പരിശുദ്ധന്റെ അകത്ത് ഇങ്ങനെ പറയുകയാണ്. ಪವಿತ್ರಾತ್ಮ ಈ ರೀತಿ ಹೇಳ್ತಿದ್ದಾರೆ. ഇവിടെ പറയുന്ന ഓരോ വചനങ്ങളും ಇಲ್ಲಿ ಹೇಳುವಂತ ಒಂದೊಂದು ವಾಕ್ಯ ഇതെവിടേക്ക് എത്തുമോ? ಇಲ್ಲಿ ಈ ವಾಕ್ಯಗಳು ಎಲ್ಲೆಲ್ಲಿ ತಲುಪುತ್ತೋ ഏറ്റെടുക്കാൻ മനസ്സുള്ളവരുടെ മേൽ ಸ್ವೀಕರಿಸಲಿಕ್ಕೆ ಮನಸ್ಸುಳ್ಳವರ ಮೇಲೆ പരിശുദ്ധൻ നനച്ചുകൊണ്ട് ದೇವರು ಪವಿತ್ರಾತ್ಮನಿಂದ ಅವರನ್ನ ತೇವಗೊಳಿಸುತ್ತಾ ഇത് മുളച്ചിട്ട ಇದು ಮೊಳತು ഇതിന്റെ കൊമ്പ് ശാഖയെ പിരിയുന്ന പോലെ ಇದರ ಕೊಂಬುಗಳು ಕೊಂಬಾಗಿ ಶಾಖೆಗಳಾಗಿ ವಿಂಗಡಿಯುವಾಗ അവിടങ്ങളിലായിട്ട് ಅನೇಕ ಸ್ಥಳಗಳಲ್ಲಿ ಅನೇಕ ಸ್ಥಳಗಳಲ್ಲಿ ഇതിന്റെ ഫലം കാണാൻ പോകുകയാണ്. ಇದರ ಫಲವನ್ನ ನಾವು ಕಾಣ್ಲಿಕ್ಕೆ ಹೋಗುತ್ತಿದ್ದೇವೆ. ഇതിന്റെ ഫലം കാണാൻ പോകുകയാണ്. ಇದರೆಲ್ಲ ಫಲವನ್ನ ನಾವು ಕಾಣ್ಲಿಕ್ಕೆ ಹೋಗ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಹಾಗೆ ಸಂಭವಿಸಿದೆ. ഹല്ലേലൂയ കളപ്പുരയിൽ ഒന്നും ചെയ്യാൻ പറ്റത്തില്ല. ಕಣಜದಲ್ಲೇ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. പുറത്തു നിന്ന് വിതയ്ക്കപ്പെടണം. ಇದು ಹೊರಗಡೆ ಬಂದು ಬಿತ್ತಲ್ಪಡಬೇಕು. എനിക്ക് ശുശ്രൂഷ ദൈവം തന്നാൽ ನನಗೆ ಈ ಸೇವೆಯನ್ನು ದೇವರು ಕೊಟ್ರೆ ഞാൻ എവിടെയൊക്കെ ദൈവം അയക്കുന്ന അവിടെ പോയി ചെയ്തിരിക്കണം. ನನ್ನನ್ನ ದೇವರು ಎಲ್ಲೆಲ್ಲ ಕಳಿಸ್ತಾರೋ ಅಲ್ಲೆಲ್ಲ ಹೋಗಿ ನಾನು ಇದನ್ನ ಮಾಡಬೇಕು. ഇത് ചെയ്യുമ്പോൾ എന്തെല്ലാം നമ്മൾ സഹിക്കേണ്ടി വരും. ಇದನ್ನ ಮಾಡುವಾಗ ಏನೆಲ್ಲ ನಾವು ಸಹಿಸಬೇಕಾಗಿ ಬರುತ್ತೆ. 1 കൊരിന്ത്യർ 15 ಹೇಳ್ತಾರೆ. 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 42 43 44 വായിച്ചാൽ 42 43 44ನೇ ವಾಕ್ಯವನ್ನು ತಗೋಣ. ഹല്ലേലൂയ 15ന്റെ 1 ಕೊರಿಂಥ 15ನೇ ಅಧ್ಯಾಯ 42ರಿಂದ 44 ವಾಕ್ಯ. ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. എന്നതിന്റെ അർത്ഥം ಇದರ ಅರ್ಥ ಏನು? ഹല്ലേലൂയ അത് കഴിഞ്ഞ അർത്ഥത്തിലേക്ക് നമുക്ക് കിടക്കാം. ಅದು ಕಳೆದ ನಂತರ ನೆಕ್ಸ್ಟ್ ಭಾಗಕ್ಕೆ ಬರೋಣ. മലയാളത്തിൽ എങ്ങനെ പറയുന്നു? മലയാളದಲ್ಲಿ ಈ ರೀತಿ ಹೇಳ್ತಾರೆ, ദ്രവത്വത്തിൽ വിതയ്ക്കപ്പെടുന്നു. ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ. സുഖത്തിലല്ല വിതയ്ക്കപ്പെടുന്നത്. ಸುಖದಲ್ಲ, സന്തോഷായിരിക്കുമ്പോഴല്ല വിതയ്ക്കപ്പെടുന്നത്. ಸಂತೋಷದಲ್ಲ ಬಿತ್ತಲ್ಪಡೋದು. ഈ ശരീരം ദ്രവത്വമുള്ളതാണ്. ಈ ಶರೀರವು ಲಯಾವಸ್ಥೆ ಉಳ್ಳದಾಗಿದೆ. ഇത് മരിക്കണം. ಯಾಕಂದ್ರೆ ಈ ಶರೀರ ಸಾಯ್ಬೇಕು. ദ്രവത്വമായാലും മരിക്കാൻ പറ്റത്തുള്ളൂ. ದ್ರವತ್ವಕ್ಕೆ ಒಳಗಾದ್ರೆ ಮಾತ್ರವೇ ಈ ಶರೀರ ಸಾಯೋದು. ഹല്ലേലൂയ ಆಮೆನ್. ഇത് ദിനംതോറും മരിക്കണം. മനുഷ്യനെ ദിനംതോറും മരിപ്പിക്കും. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ದಿನ ಪ್ರತಿ ಸಾಯ್ತಿದ್ದೇನೆ. ദ്രവത്വത്തിലേക്ക് ഞാൻ വിതയ്ക്കപ്പെടുന്നു. ಲಯಾವಸ್ಥೆಯಲ್ಲಿ ನಾನು ಬಿತ್ತಲ್ಪಡ್ತಿದ್ದೇನೆ. ദ്രവത്വം എന്ന് പറഞ്ഞാൽ ಅಲ್ಲಿ ಲಯಾವಸ್ಥೆ ಅಂದ್ರೆ ദ്രവിച്ചു പോകുന്നത്. ಲಯವಾಗಿ ಹೋಗುವಂತದ್ದು. കാരണം ഞാൻ വിതയ്ക്കേണ്ട ആവശ്യമുണ്ടോ? ಯಾಕಂದ್ರೆ ನಾನ್ ಬಿತ್ತಲ್ಪಡುವ ಅವಶ್ಯಕತೆ
ಇದೆಯಾ? ആമേ ഇത് ദ്രവിച്ചു പോകുന്നതല്ലേ? ಇದು ಲಯವಾಗಿ ಹೋಗುವಂತದಲ್ಲ. അങ്ങനെ ചിന്തിക്കുന്നവൻ കളപ്പുരയ്ക്കാണ് ഇരിക്കുന്നത്. ಆ ರೀತಿ ಅಯ್ಯೋ ಇದು ಲಯವಾಗಿ ಹೋಗುವಂತದಲ್ವಾ, ನಾನು ಬಿತ್ತಲ್ಪಡಬೇಕಾ ಎಂಬುದಾಗಿ ಯೋಚನೆ ಮಾಡುವಂತವರೆಲ್ಲ ಕಣಜದಲ್ಲೇ ಇದ್ದಾರೆ. ഹല്ലേലൂയ. ഹല്ലേലൂയ. അത് ദ്രവത്വം തന്നെയാ. ಅದು ಲಯಾವಸ್ಥೆನೇ. ദ്രവത്വത്തെ ഞാൻ വിതയ്ക്കും. ಆದ್ರೆ ಈ ಲಯಾವಸ್ಥೆಯಲ್ಲಿ ಇರುವಂತ ಈ ದೇಹವನ್ನು ನಾನು ಬಿತ್ತುತ್ತೇನೆ. ഇതിന്റെ അവസാനം ഞാൻ ഒരു ദൈവപ്രവൃത്തി കാണും. ಆದ್ರೆ ಇದರ ಕೊನೆಗೆ ನಾನೊಂದು ದೇವರ ಕಾರ್ಯವನ್ನು ಕಾಣುತ್ತೇನೆ. ദൈവത്തിൽ ഞാൻ ഉയർത്തപ്പെടും. ನಿರ್ಲಯಾವಸ್ಥೆಯಲ್ಲಿ ಲಯವಾಗದೇ ಇರುವ ಪರಿಸ್ಥಿತಿಯಲ್ಲಿ ನಾನು ಎಬ್ಬಿಸಲ್ಪಡುತ್ತೇನೆ. ഒരു ശരീരത്തിലൂടെ ಅಲ್ಲಿ ಲಯವಾಗದೇ ಇರುವ ಒಂದು ಶರೀರದೊಂದಿಗೆ, ഒരു തേജസ്സിന്റെ ശരീരത്തിലൂടെ, ಒಂದು ಮಹಿಮೆಯ ಶರೀರದೊಂದಿಗೆ, ഒരു ആരോഗ്യമുള്ള ശരീരത്തോടെ, ಒಂದು ಆರೋಗ್ಯವುಳ್ಳ ಶರೀರದೊಂದಿಗೆ, രോഗമില്ലാത്ത ശരീരം, ರೋಗವೇ ಇಲ್ಲದೆ ಇರುವ ಒಂದು ಶರೀರದೊಂದಿಗೆ, കഴിയുന്ന ഒരു ശരീരത്തോടെ, ಸಂತೋಷ ಪಡ್ಲಿಕ್ಕಾಗುವ ಒಂದು ಶರೀರದೊಂದಿಗೆ, അഴകുള്ള ഒരു ശരീരത്തോടെ, ಸೌಂದರ್ಯವುಳ್ಳ ಒಂದು ಶರೀರದೊಂದಿಗೆ, ആഴമാകാത്ത ഒരു ശരീരത്തോടുകൂടി, ಅಲ್ಲಿ ಗಾಯವಾಗದೇ ಇರುವ ಒಂದು ಶರೀರದೊಂದಿಗೆ, കറുപ്പുമല്ല വെളുപ്പുമല്ല, ಕಪ್ಪುದು ಅಲ್ಲ ಬಿಳಿಯುವುದು ಅಲ್ಲ, ദൈവ തേജസ്സിന്റെ ഒരു ശരീരത്തിലൂടെ, ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತ ಒಂದು ದೇಹದೊಂದಿಗೆ ഞാനിപ്പോ ദ്രവത്വത്തിന് വിതക്കിയാണ്. ನಾನೀಗ ಲಯಾವಸ್ಥೆಯಲ್ಲಿ ಬಿತ್ತುತ್ತಾ ಇರೋದಾದ್ರೆ, കളപ്പുരയിൽ ഇരിക്കാൻ നോക്കാതെ ಕಣಜದಲ್ಲೇ ಕೂತ್ಕೊಳ್ಳಿಕ್ಕೆ ನೋಡಿದ್ರೆ, വിതക്കാൻ തയ്യാറാകുകയാണ്. ಬಿತ್ತುವುದಕ್ಕೆ ಸಿದ್ಧವಾದ್ರೆ, ഇവിടെ വെച്ച് ഫലം കൊടുക്കുക മാത്രമല്ല, ಇಲ್ಲಿರುವಾಗ ಫಲ ಕೊಡುವಂತವರಾಗಿ ಮಾತ್ರ ಅಲ್ಲ, ആദ്രവത്തിൽ ഉയർത്തപ്പെടും. ಲಯಾವಸ್ಥೆ ಇಲ್ಲದೆ ಇರುವವರಾಗಿ ನಾವು ಎಬ್ಬಿಸಲ್ಪಡುತ್ತೇವೆ. ಪೌಲನ್ ಹೇಳ್ತಾನೆ, പുനരുത്ഥാനത്തിലെ ഉയർപ്പിനെ കുറിച്ചാണ്. ಪುನರುತ್ಥಾನದ ಅಲೆಲುಯ ಎಬ್ಬಿಸುವಿಕೆ ಕುರಿತಾಗಿದೆ ಪೌಲನ್ ಹೇಳ್ತಿರೋ. ഒരു വിത ആവശ്യമാണ്. ಆಗಿರೋದಾದ್ರೆ ಒಂದು ಬಿತ್ತುವಿಕೆ ಅವಶ್ಯಕತೆ ಇದೆ. കർത്താവ് ഇങ്ങനെ പറയും, ಕರ್ತನ ಈ ರೀತಿ ಹೇಳಿದ್ರು, വിതയ്ക്കുന്നവനെ കൊയ്യുന്നവന് സന്തോഷിക്കപ്പെടാൻ പോകുന്നു. ಬಿತ್ತುವವನು ಕೊಯ್ಯುವವನು ಒಟ್ಟಾಗಿ ಸಂತೋಷಿಸ್ತಾರೆ. ഹല്ലേലൂയ. ಆಮೆನ್. ഒരുവൻ വിതയ്ക്കുമ്പോൾ എത്ര പേരെ സന്തോഷിക്കാതിരിക്കാമോ? ಒಬ್ಬನು ಬಿತ್ತಲ್ಪಡುವಾಗ ಎಷ್ಟು ಜನ ಸಂತೋಷ ഞാൻ ಪಡ್ತಿದ್ದಾರೆ? വിതയ്ക്കപ്പെടുമ്പോൾ ನಾನ್ ಬಿತ್ತಲ್ಪಡುವಾಗ ജീവിതത്തിൽ ശോധനകൾ ഉണ്ടാകും, ನನ್ನ ಜೀವಿತದಲ್ಲಿ ಶೋಧನೆಗಳು ಬರುತ್ತೆ, പല ബുദ്ധിമുട്ടുകൾ ഉണ്ടാകും, ಅನೇಕ ಕಷ್ಟಗಳು ಬರುತ್ತೆ, കണ്ണുനീരുണ്ടാകും, കണ്ണുനീരുണ്ടാകും. ಕಣ್ಣೀರು ಬರ್ತದೆ. അതൊക്കെ വിതക്കിയ കർത്താവിനെ ಅಲ್ಲೆಲ್ಲ ನಾವು ಕರ್ತನ ಮುಂಭಾಗದಲ್ಲಿ ಬಿತ್ತಲ್ಪಟ್ಟಿದ್ದೇವೆ. ഒരു ഉയർപ്പുണ്ട് എനിക്ക്, ಆದ್ರೆ ನನಗೊಂದು ಪುನರುತ್ಥಾನ ಇದೆ, ഒരു കൊയ്ത്തുണ്ട് എനിക്ക്, ಒಂದು ಸುಗ್ಗಿ ಇದೆ, അനേകരുമായിട്ട് കൂടുന്ന ഒരു കൊയ്ത്ത്. ಅನೇಕರೊಂದಿಗೆ ಸೇರಿ ಸಂತೋಷಿಸುವಂತ ಒಂದು ಸುಗ್ಗಿ. ഇതിന്റെ പിന്നിൽ ഒരു വിതയുണ്ടായിരുന്നു. ಇದರ ಹಿಂಭಾಗದಲ್ಲಿ ಒಂದು ಬಿತ್ತುವಿಕೆ ಇತ್ತು, ഇപ്പോഴും വിതച്ചുകൊണ്ടിരിക്കുകയാണ്. ಈಗಲೂ ಬಿತ್ತುತ್ತಾ ಇದ್ದೇವೆ. പക്ഷെ ഒരു കൊയ്ത്തുണ്ട്, ಆದ್ರೆ ಒಂದು ಸುಗ್ಗಿ ಇದೆ, അതുകൊണ്ട് തീരത്തില്ല. ಅಲ್ಲಿಗೆ ಎಲ್ಲ ಮುಗಿಯಲ್ಲ. അദ്രവത്തിലെ ഒരു ഉയർപ്പുണ്ട്. ನಿರ್ಲಯಾವಸ್ಥೆ ಉಳ್ಳಂತ ಒಂದು ಪುನರುತ್ಥಾನವು ನಮ್ಮ ಮುಂಭಾಗದಲ್ಲಿದೆ. ദ്രവത്വം അദ്രവത്വം എന്ന് പറഞ്ഞാൽ, ಈ ಲಯಾವಸ್ಥೆ ನಿರ್ಲಯಾವಸ್ಥೆ ಅಂತ ಹೇಳಿದ್ರೆ, ദ്രവത്വം എന്ന് പറഞ്ഞാൽ ശരീരത്തിന് രോഗം വരാം, ದ್ರವತ್ವ ಅಥವಾ ಲಯಾವಸ್ಥೆ ಅಂತ ಹೇಳಿದ್ರೆ, ಈ ಲಯಾವಸ್ಥೆ ಇರುವಂತ ದೇಹದಲ್ಲಿ ರೋಗ ಬರುತ್ತೆ, കഷ്ടങ്ങൾ വരാം, ಕಷ್ಟಗಳು ಬರುತ್ತೆ, പോരാട്ടങ്ങൾ വരാം, ಹೋರಾಟಗಳು ಬರುತ್ತೆ, ഇല്ലായ്മ വരാം, ಅಲ್ಲಿ ಕೊರತೆಗಳು ಬರ್ಬೋದು, ദുഃഖങ്ങൾ വരാം, ದುಃಖಗಳು ಬರ್ಬೋದು, സങ്കടങ്ങൾ വരാം. ಸಂಕಟಗಳು പക്ഷെ ಬರ್ಬೋದು. അതിൽ ഞാൻ വിശ്വസ്തനായിരിക്കും. ಆದ್ರೆ ಆ ಪರಿಸ್ಥಿತಿಯಲ್ಲೂ ನಾನು ನಂಬಿಕಸ್ಥನಾಗಿರ್ತೇನೆ. പോലും ദൈവസന്നിധിയിൽ ಆ ಪರಿಸ್ಥಿತಿಯಲ್ಲೂ ದೇವರ ಸಮ್ಮುಖದಲ್ಲಿ ഏൽപ്പിച്ച പ്രകാരം ഞാൻ വിതയ്ക്കാൻ ನನ್ನನ್ನು തയ്യാറാണ്. ಒಪ್ಪಿಸಿಕೊಟ್ಟ ಪ್ರಕಾರ ನಾನು ಬಿತ್ತುವುದಕ್ಕೆ ಸಿದ್ಧನಾಗ್ತೇನೆ. സന്തോഷത്തോടെ ഞാൻ വിതയ്ക്കാൻ തയ്യാറാണ്. ಸಂತೋಷದಿಂದ ನಾನು ಬಿತ್ತುವುದಕ್ಕೆ ಸಿದ್ಧನಾಗ್ತೇನೆ. വിതയ്ക്കാൻ തയ്യാറാകുമ്പോൾ ಹಾಗೆ ಬಿತ್ತುವುದಕ್ಕೆ ನಾವು എന്റെ ಸಿದ್ಧವಾಗುವಾಗ ശരീരം അദ്രവത്വം ഏറ്റെടുക്കും. ನನ್ನ ಶರೀರ ಲಯವಾಗದೇ ಇರುವ ಒಂದು ಸ್ಥಿತಿಯನ್ನ ಸ್ವೀಕರಿಸಿಕೊಳ್ತದೆ. ഹല്ലേലൂയ. നിങ്ങൾക്കത് മനസ്സിലാകാത്ത പോലെ ഇരിക്കുന്നത്. ನೀವು ಯಾಕೆ ಅರ್ಥ ಆಗದೆ ಇರೋದು ಅನ್ಕೋತಿದ್ದೀರಾ? മനസ്സിലാകാത്ത ശരിക്കും പറഞ്ഞാൽ എനിക്കായിരിക്കണം, കാരണം ഞാനാ പഠിക്കാത്തതാണ്. ಅರ್ಥ ಆಗದೆ ಇರೋದು ನನಗಾಗಿದೆ, ಅರ್ಥ ಆಗದೆ ಇರ್ಬೇಕಾಗಿರೋದು ನನಗಾಗಿದೆ. ಯಾಕಂದ್ರೆ ವಿದ್ಯಾಭ್ಯಾಸ ಕಡಿಮೆ ಇರೋ ನಾನಾಗಿದ್ದೇನೆ. ഹല്ലേലൂയ. ഹല്ലേലൂയ. ആമേൻ. കർത്താവിനെ സ്തുതിച്ചാട്ടെ. കരങ്ങളെല്ലാം ದೇವರಿಗೆ ಸ್ತೋತ್ರ ಮಾಡೋಣ. ഹല്ലേലൂയ. 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 ഇന്നത്തെ ചിലരുടെ സങ്കടങ്ങളെ കഥ തൊട്ട് സംസാരിക്കാൻ പോയി. ಇವತ್ತು ಕೆಲವರ ಸಂಕಟಗಳನ್ನ ಕರ್ತನು ಮುಟ್ಟಿ ಮಾತನಾಡಿ ಹೋಗ್ತಿದ್ದಾನೆ. സംസാരിച്ചുകൊണ്ടിരിക്കുകയാ. ಕರ್ತನು ಮಾತನಾಡ್ತಿದ್ದಾನೆ. രണ്ടാമത്തെ ഭാഗം വായിച്ചാട്ടെ. ಎರಡನೇ ಭಾಗವನ್ನು ಓದೋಣ. 43ನೇ ವಾಕ್ಯ. ಮಹಿಮೆಯಲ್ಲಿ ಎದ್ದು ಬರುವುದು ಹಾ. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಹಾ. ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಓ, ಹಲ್ಲೆಲೂಯಾ. ದೇಹವಾಗಿ മതി ಬಿತ್ತಲ್ಪಡುತ್ತದೆ. മതി, ഓരോന്ന് വായിച്ചാലേ. ബലഹീനതയിൽ വിതയ്ക്കപ്പെടുന്നു, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡ್ತದೆ, പക്ഷെ തേജസ്സിൽ ഉയർത്തപ്പെടുന്നു. ಆದ್ರೆ ಮಹಿಮೆಯಲ್ಲಿ ಎದ್ದು ಬರುತ್ತೆ. ಸಾರಿ, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ഹല്ലേലൂയ. ಆಮೆನ್. വിതയ്ക്കപ്പെടുന്നത് നഷ്ടമല്ല, ಬಿತ್ತಲ್ಪಡುವಂತದ್ದು ನಷ್ಟ ಅಲ್ಲ, കഷ്ടം സഹിക്കുന്ന നഷ്ടമല്ല, ಕಷ್ಟವನ್ನ ನಾವು ಸಹಿಸೋದು ನಷ್ಟ ಅಲ್ಲ, കർത്താവിന് വേണ്ടി കഷ്ടം സഹിക്കുന്ന നഷ്ടമല്ല, ಕರ್ತನಿಗಾಗಿ ನಾವು ಅನುಭವಿಸುವ ಕಷ್ಟಗಳು ನಷ್ಟ ಅಲ್ಲ. അപമാനം കേൾക്കുന്നു, ಅವಮಾನವನ್ನು ಕೇಳ್ತೇವೆ, തേജസ്സിൽ ഉയർക്കുന്നു. ಆದ್ರೆ ಮಹಿಮೆಯಲ್ಲಿ ಎದ್ದು ಬರ್ತೇವೆ. അവമാനം നഷ്ടമല്ലെന്ന് പരിശുദ്ധന പറയുന്നു. ಕೆಲವು ಅವಮಾನಗಳು ನಮ್ಮ ಜೀವಿತದಲ್ಲಿ ನಷ್ಟವಲ್ಲ ಎಂಬುದಾಗಿ ಪವಿತ್ರಾತ್ಮ ಹೇಳ್ತಿದ್ದಾನೆ. അതിന് വേണ്ടി നിൽക്കുന്ന ദൈവമില്ലേ? ದೇವರಿಗಾಗಿ ನಿಂತಿರುವ ದೇವರ ಮಗುವೆ, കേൾക്കുന്ന ചില അപമാനങ്ങളുണ്ടല്ലോ, ನೀನು ಕೇಳುವಂತ ಅವಮಾನಗಳಿದೆಯಲ್ಲ, ഇന്ന് പകൽ പരിശുദ്ധന പറയുന്നു, നഷ്ടമല്ല. ಈ ಹಗಲುಗಳಲ್ಲಿ ಪವಿತ್ರಾತ್ಮ ಹೇಳ್ತಿದ್ದಾರೆ, ಅದು ನಷ್ಟ ಅಲ್ಲ. അതിന്റെ ഒരു തേജസ്സിൽ ഉയർപ്പതി കാണാൻ പോവുകയാണ്. ನೀನೊಂದು ಮಹಿಮೆಯ ಪುನರುತ್ಥಾನವನ್ನ ಕಾಣ್ಲಿಕ್ಕೆ ಹೋಗುತ್ತಾ ಇದ್ದೆ. അതിന് വേണ്ടി ഇറങ്ങി തിരിച്ചിട്ട് ಅಲ್ಲಿ ಕರ್ತನಿಗಾಗಿ ಇಳಿದು ಬಂದು അപമാനം കേൾക്കുന്നത്, ಕೆಲವು ಅವಮಾನಗಳನ್ನ ಕೇಳ್ತಿರೋದು, ഏറ്റവും വലിയൊരു അപമാനം മറിയ കെട്ടു. ಬಹಳ ದೊಡ್ಡ ಒಂದು ಅವಮಾನವನ್ನು ಮರಿಯಲು ಕೇಳಿದ್ರು. ഏതായി കൊച്ച്, ಇದು ಯಾವ್ದು ಈ ಮಗು, ഇതിന്റെ അപ്പനാരാ, ಇದರ ತಂದೆ ಯಾರು? ഈ അപമാനം താങ്ങാൻ പറ്റുന്ന മറിയ. ಈ ಅವಮಾನವನ್ನ ಸಹಿಸಲಿಕ್ಕಾಗದೇ ಇರುವಂತಹ ಮರಿಯಳು. പക്ഷെ യേശു തേജസ്സിൽ ഉയർത്തപ്പോൾ ಆದ್ರೆ ಯೇಸು ಮಹಿಮೆಯೊಂದಿಗೆ ಎದ್ದು ಬಂದಾಗ പിതാവ് പറഞ്ഞു, ತಂದೆ ಹೇಳಿದ್ರು, ഇവൻ ജനരക്തത്തിലല്ല, ಇವನು ಮನುಷ್ಯ ರಕ್ತದಿಂದ ಅಲ್ಲ, പരിശുദ്ധാത്മാവിലാണ്. ಇವನು ಪವಿತ್ರಾತ್ಮನಿಂದ ಹುಟ್ಟಿದವನು, അപ്പൊ ഞാനാണ്. ಇವನ ತಂದೆ ನಾನಾಗಿದ್ದೇನೆ. അപമാനത്തിൽ വിതയ്ക്കപ്പെട്ട ಅವಮಾನದಲ್ಲಿ ಬಿತ್ತಲ್ಪಟ್ಟರೆ തേജസ്സിൽ മറിയനെ ഉയർക്കും. ಮಹಿಮೆಯಲ್ಲಿ ಮರಿಯಳು ನೀನೆದ್ದು ಬರುವಿ. ಆಮೆನ್. ഹല്ലേലൂയ. ಹಲ್ಲೆಲೂಯಾ.
സന്തോഷിക്കുന്ന, ಪವಿತ್ರಾತ್ಮನಲ್ಲಿ ಸಂತೋಷಿಸುವ, ദൈവത്തെ ആരാധിക്കുന്ന, ದೇವರನ್ನು ಆರಾಧಿಸುವ, മക്കൾക്കെതിരെ അപമാനങ്ങൾ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅವಮಾನಗಳು, അത് കുറ്റങ്ങൾ, ಚಾಡಿಗಳು അത് വരണം. ಅದು ಬರಬೇಕು. വരനാലെ ഉയർപ്പുള്ള തേജസ്. ಬಂದ್ರೆ ಮಾತ್ರವೇ ಒಂದು ಮಹಿಮೆಯ ಪುನರುತ್ಥಾನ ಇರುವಂತದ್ದು. ഹല്ലേലൂയ, ഹല്ലേലൂയ, ഹല്ലേലൂയ. പഴയവർക്കൊക്കെ അറിയാം, പണ്ടൊക്കെ ഉള്ളവർക്ക് അറിയാം. അമ്മച്ചിക്കും അല്ലെങ്കിൽ നമ്മുടെ ഞങ്ങളെ പ്രായമുള്ളവർക്കൊക്കെ ഒരുമാതിരി അറിയാം. ವಯಸ್ಸಾದವರಿಗೆ ಹಳೆಬರಿಗೆ ಒಂದು ವಿಷಯ ಗೊತ್ತು. ഒരു കാലത്ത് വിതയ്ക്കപ്പെട്ടതും കഷ്ടപ്പെട്ടതും. ಒಂದು ಕಾಲದಲ್ಲಿ ಬಿತ್ತಲ್ಪಟ್ಟಿದ್ದು, ಕಷ್ಟಪಟ್ಟಿದ್ದು. ഇന്ന് ഈ മകനെ നിൽക്കുന്നത്, ಇವತ್ತು ಈ ಮಗನಲ್ಲಿ ನಿಂತಿರುವ അമ്മ, അപ്പ, ഈ അമ്മച്ചിയൊക്കെയുള്ള കണ്ണുനീരാണ്. ಅವರ ತಂದೆ ತಾಯಿಗಳು, ಅವರ ಅಜ್ಜಿ, ಅವರೆಲ್ಲರೂ ಸುರಿಸಿದ ಕಣ್ಣೀರ. അപമാനത്തിൽ വിതയ്ക്കപ്പെട്ടു, ಅವಮಾನದಲ್ಲಿ ಬಿತ್ತಿದ್ರು. തേജസ്സിൽ ഇത് ഉയർത്തുന്നു. ಮಹಿಮೆಯಲ್ಲಿ ಈಗೋ ಎದ್ದು ನಿಂತುಕೊಂಡಿದ್ದಾರೆ. അവനാർക്കും കടക്കാരനല്ല, അവനാർക്കും ബാധ്യതയല്ല, അവനൊപ്പം പറയാ ആരുമേ ഇല്ല, അവനെ പോലാരാധ്യനില്ല, അവനാർക്കും കടക്കാരനല്ല, അവനാർക്കും ബാധ്യതയല്ല, അവനൊപ്പം പറയാനാരുമേ ഇല്ല, അവനെ പോലാരാധ്യമില്ല. ഞാൻ അവരെ കാര്യം മാത്രമല്ല പറഞ്ഞത്. ನಾನು ಅವರ ವಿಷಯ ಮಾತ್ರ ಅಲ್ಲ ഇവിടെ ಹೇಳುದು. ഇന്ന് കരയുന്ന, ಇವತ್ತಿಲ್ಲಿ ಅಳುತ್ತಿರುವ, ഇന്ന് വിതയ്ക്കുന്ന, ಇವತ್ತು ನೀವು ಬಿತ್ತುತ್ತಾ ಇರುವ, നിങ്ങളുടെ അകത്ത്, നിങ്ങളുടെ വീട്ടിൽ നിങ്ങളുടെ നന്മ കാണാൻ പോയി. ನಿಮ್ಮ ಮನೆಯಲ್ಲಿ ನಿಮ್ಮ ಒಳಗು ನೀವೊಂದು ಅನುಗ್ರಹವನ್ನ ಕಾಣ್ಲಿಕ್ಕೆ ಹೋಗ್ತಿದ್ದೀರಿ. ആ വിതയ്ക്ക് അവൻ കടം വെക്കത്തില്ല. ನೀವು ಬಿತ್ತಿದ್ದಕ್ಕೆ ಅವನ ಸಾಲ ಇಟ್ಕೊಳ್ಳಲ್ಲ. ഹല്ലേലൂയ. എന്റെ അല്ലെങ്കിൽ ഏകദേശം 2ാം ക്ലാസ്സിൽ പഠിക്കുമ്പോൾ, 2ാം ക്ലാസ് ನನ್ನ 2ನೇ ತರಗತಿ ಓದುವಾಗ ഞാൻ നാട് വിട്ട് പോയ വ്യക്തിയായിരുന്നു. ನಾನು ಊರನ್ನ ಬಿಟ್ಟು ಹೋದ ವ್ಯಕ್ತಿ. എന്റെ അമ്മ ഞാൻ തിരിച്ചു വരുന്നതില്ല, ബോധമില്ലാതെ. ನಾನು ತಿರುಗಿ ಬರುವ ಸಮಯದಲ್ಲಿ ನನ್ನ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ഓർമ്മ വരുമ്പോൾ ನೆನಪು ಬಂದಾಗ ഞങ്ങൾ 4 മക്കളാണ്, ನಾವು 4 ಮಕ್ಕಳು, 3 പെൺപിള്ളേരും ഞാനൊരാണ്. 3 ಹೆಣ್ಣು ಮಕ್ಕಳು, ನಾನೊಬ್ಬ ಗಂಡು ಮಗು. എന്റെ പേരാ ചോദിക്കുന്നത്. ಅವ್ರ ಪ್ರಜ್ಞೆಯಿಂದ ಎದ್ದಂಗೆ ಎದ್ದ ತಕ್ಷಣ ನನ್ನನ್ನು ಕೇಳ್ತಿದ್ದಾರೆ. അന്ന് വിതയ്ക്കപ്പെട്ടതുകൊണ്ട് എവിടെയെങ്കിലും നിൽക്കുന്നത്. ಅವತ್ತು ಬಿತ್ತಲ್ಪಟ್ಟದ್ರಿಂದ ಇವತ್ತು ನಿಂತಿದ್ದೇವೆ. ഹല്ലേലൂയ. മാതാപിതാക്കൾ, നിങ്ങൾ വിതയ്ക്കപ്പെട്ട തലമുറകൾ കൊയ്യും. ತಂದೆ ತಾಯಿಗಳೇ, ನೀವು ಬಿತ್ತುವುದಾದ್ರೆ ನಿಮ್ಮ ಮಕ್ಕಳು ಕೊಯ್ತಾರೆ. ഹല്ലേലൂയ. ചിലപ്പോൾ നിങ്ങൾ ഇന്നത് കണ്ടെന്ന് വരത്തില്ല, ಕೆಲವೊಮ್ಮೆ ನೀವು ಇವತ್ತು ಅದನ್ನ ಕಾಣದೇ ಇರಬಹುದು, അതിനെ കൊയ്ത്ത് വരാൻ പോകും. ಆದ್ರೆ ಸುಗ್ಗಿ ಬರ್ಲಿಕ್ಕೆ ಹೋಗ್ತಾ ಇದೆ. ഒരു തലമുറയും കൊയ്യാത്ത നിലവാരത്തിൽ അവർ കൊയ്തെടുക്കും. ಯಾವ ತಲೆಮಾರು ಕೊಯ್ಯದೆ ಇರುವಂತ ರೀತಿಯಲ್ಲಿ ನಿಮ್ಮ ತಲೆಮಾರು ಕೊಯ್ತಾರೆ. ഹല്ലേലൂയ. അപമാനത്തെ വിതയ്ക്കുന്നു, ಅವಮಾನದಲ್ಲಿ ಬಿತ್ತಲ್ಪಡುವ. വിതയ്ക്കും, ഇതെല്ലാം വരും. ಹಾಗಾದ್ರೆ ಬಿತ್ತಲ್ಪಡುವಾಗ ಇದೆಲ್ಲ ಬರುತ್ತೆ. സുഖത്തിലല്ല വിതയ്ക്കുന്നത്, ಸುಖದಲ್ಲೆಲ್ಲ ನಾವು ಬಿತ್ತೋದು, സന്തോഷിക്കുമ്പോഴല്ല വിതയ്ക്കുന്നത്. ಸಂತೋಷದಲ್ಲೆಲ್ಲ ಬಿತ್ತೋದು. ആമേ കഷ്ടതയില്ല, ಕಷ್ಟದಲ್ಲಿ, വേദനയില്ല. ವೇದನೆ. പൗലോസ് ജയിലിലിരുന്ന് വിതച്ചു. ಪೌಲನ ಸೆರೆಮನೆಯಲ್ಲಿ ಬಿತ್ತಿದ. എത്ര സഭ ഇന്ന് സന്തോഷിക്കുന്നു. ಆದ್ರೆ ಇವತ್ತು ಎಷ್ಟು ಸಭೆಗಳು ಸಂತೋಷಿಸ್ತಾ ಇದೆ. ഹല്ലേലൂയ. ഫിലിപ്പിയ കാരാഗ്രഹത്തിൽ ഇരുന്നുകൊണ്ട്, ಫಿಲಿಪಿಯ ಸೆರೆಮನೆಯಲ್ಲಿ ಇದ್ದುಕೊಂಡು, പടയാളികളുടെ ഇടയ്ക്ക് ಸೈನಿಕರುಗಳ ಮಧ್ಯದಲ್ಲಿ ഒരു ഭാഗത്ത് അടികൊണ്ട വേദന, ಒಂದು ಭಾಗದಲ್ಲಿ ಪೆಟ್ಟು ತಿಂದ അവിടെ ನೋವು. വിതച്ചുകൊണ്ട് കർത്താവിന് സഭയ്ക്ക് വേണ്ടി എഴുതി. ಅಲ್ಲಿ ಅವನನ್ನೇ ಬಿತ್ತುತ್ತಾ ಅವನು ಸಭೆಗಾಗಿ ಬರೆದನು. അപമാനത്തെ വിതയ്ക്കുന്നു, ಅವಮಾನದಲ್ಲಿ ಬಿತ್ತಿದನು, തേജസ് ഉയർക്കുന്നു, ಮಹಿಮೆಯಲ್ಲಿ ಪುನರುತ್ಥಾನಗೊಂಡನು, ശക്തിയാൽ ഉയർക്കുന്നു, ಶಕ್ತಿಯೊಂದಿಗೆ ಎದ್ದು ಬಂದನು, ശക്തിയാൽ ഉയർക്കുന്നു. ಶಕ್ತಿಯಿಂದ ಎದ್ದು ಬಂದನು. ഒരു ഭാഗം കൂടി വായിച്ചാൽ സങ്കീർത്തനം ನಾವು ಮತ್ತೊಂದು ഭാಗವನ್ನು ಓದೋಣ. ಕೀರ್ತನೆ 6:7 വായിച്ചു. 126 സങ്കീർത്തനം 126:6-7. 126ನೇ ಕೀರ್ತನೆ 6 ಮತ್ತು 7ನೇ ವಾಕ್ಯ. ഹല്ലേലൂയ. ഉടരബ ശന്തല ബഹുട വരലതി ഗസ്തൽ പ്രൗഢി യേശുവിന്റെ അധികാരമുള്ള നാമത്തിൽ 126ನೇ ಕೀರ್ತನೆ 6 ಮತ್ತು 7ನೇ ವಾಕ್ಯ. ഇതോടെ പറഞ്ഞ പ്രാർത്ഥന. 6ನೇ ವಾಕ್ಯ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ഹല്ലേലൂയ. ಆಮೇಲೆ കണ്ണുനീരോടെ വിതയ്ക്കുന്നവൻ, ಅಳುತ್ತಾ ಬಿತ್ತುವವರು. ചിലര് കരയുക, ಕೆಲವರು ಅಳುತ್ತಿದ್ದಾರೆ, കരച്ചില് മാറുന്നില്ല. ಆ ಕಣ್ಣೀರು ನೀಗುತ್ತಾ ಇಲ್ಲ. ഓരോ വിഷയങ്ങൾ ഓർത്ത് കരയുക വിതയ്ക്കുന്നത്. ಒಂದೊಂದು ವಿಷಯಗಳನ್ನ ನೆನೆಸಿ ಅಳುತ್ತಾ ಬಿತ್ತುತ್ತಿದ್ದಾನೆ. ನನ್ನ ಕರ್ತನು ಇದನ್ನು ಕಾಣ್ತಿದ್ದಾನೆ. ആ കണ്ണുനീര് കണ്ടിട്ട് പറയുന്നു, ನಿನ್ನ ಕರ್ತನು ಆ ಕಣ್ಣೀರನ್ನ ಕಂಡು ಹೇಳ್ತಿದ್ದಾನೆ. ഈ വിധ ಈ ಬಿತ್ತುವಿಕೆ സന്തോഷത്തിനൊരു കൊയ്ത്തിന് വേണ്ടി. ಸಂತೋಷದ ಒಂದು ಕೊಯ್ಯುವಿಕೆಗೆ ಕಾರಣವಾಗುತ್ತದೆ. യോസേഫേ, ಯೋಸೇಫನೇ, കണ്ണുനീരോടെ വിതയ്ക്കുന്നു. ನಿನ್ ಕಣ್ಣೀರಿಂದ ಬಿತ್ತುತ್ತಾ ಇರೋದು. സഹോദരന്മാരും അപ്പനും ഒക്കെ അനുഗ്രഹിക്കപ്പെടത്തക്കവണ്ണം ನಿನ್ನ ಸಹೋದರರು, ನಿನ್ನ ತಂದೆ ಎಲ್ಲರೂ ಆಶೀರ್ವದಿಸಲ್ಪಡತಕ್ಕ ರೀತಿಯಲ್ಲಿ ഇവിടെ നന്മ നിന്റെ അടുക്കളയിൽ ചുമന്നുകൊണ്ട് മാത്രം ಇಲ್ಲಿಂದ ಆಶೀರ್ವಾದವನ್ನ ನಿನ್ನಿಂದ ಹೊತ್ತುಕೊಂಡು ಹೋಗತಕ್ಕ ರೀತಿಯಲ್ಲಿ കണ്ണുനീര് വിതയ്ക്കുന്നതിന് ನೀನು ಕಣ್ಣೀರಿನಿಂದ ಇವತ್ತು ಬಿತ್ತುತ್ತಾ ಇರೋದನ್ನ ഒരു കൊയ്ത്തിന്റെ മേൽ വരാൻ ಹಾಡುತ್ತಾ ಕೊಯ್ಯುವಂತ ಒಂದು ದಿನ ಬರ್ಲಿಕ್ಕೆ ಹೋಗುತ್ತಾ ಇದೆ. ഫറവോനോട് ഇടപെടും. ನಾನು ಫರೋವನನ ಸಂಗಡ ಮಾತಾಡ್ತೇನೆ. ഒന്നുമില്ലാത്ത സാഹചര്യത്തിൽ ಏನು ಇಲ್ಲದೆ ಇರುವ ಸ್ಥಿತಿಯಲ್ಲಿ ഒറ്റക്കടലിൽ കരയുമ്പോൾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆ ಹಾಡು ಗುಂಡಿಯಲ್ಲಿ ಅಳುವಾಗ, വിതയ്ക്കപ്പെടുമ്പോൾ, ಬಿತ್ತುವಾಗ, ജയിലിൽ ചെയ്യാത്ത തെറ്റിന് ಮಾಡದೇ ಇರುವಂತ ತಪ್ಪಿಗೆ ಸೆರೆಮನೆಯಲ್ಲಿ വിതയ്ക്കപ്പെടുമ്പോൾ ಬಿತ್ತಲ್ಪಡ್ತಿರುವಾಗ കർത്താവ് ഇങ്ങനെ പറഞ്ഞു, ಕರ್ತನು
ಕರ್ತನ ಈ ರೀತಿಯಲ್ಲಿ ಹೇಳಿದನು, കർത്താവ് കൂടെയിരുന്നു. ಕರ್ತನ ಜೊತೆಯಲ್ಲಿದ್ದನು. ഞാൻ തൊടുന്നത് ഒരു സാധാരണ വ്യക്തിയല്ല. ನಾನು ಮುಟ್ಟುವಂತದ್ದು ಸಾಧಾರಣ ഈ ವ್ಯಕ್ತಿಯಲ್ಲ, രാജ്യത്തിന്റെ രാജാവിനെ ಈ ದೇಶದ ರಾಜನಾಗಿರ್ತದೆ. അവനെ തൊട്ടാൽ ಅವನನ್ನು ಮುಟ್ಟಿದ್ರೆ നീ ആരാണെന്ന് ನೀನ್ ಯಾರೆಂಬುದಾಗಿ സാധാരണക്കാർക്ക് പിടികിട്ടത്തില്ല. ಸಾಧಾರಣ ಜನಗಳಿಗೆ ಅರ್ಥವಾಗೋದಿಲ್ಲ. പക്ഷെ അവനറിയാം നീ ആരാണ്. ಆದ್ರೆ ಅವನಿಗೆ ಫರೋಹನಿಗೆ ಗೊತ್ತಾಗ್ತದೆ ನೀನ್ ಯಾರೆಂಬುದಾಗಿ. നിന്റെ സഹോദരന്മാർക്ക് നിന്നെ പിടികിട്ടത്തില്ല. ನಿನ್ನ ಸಹೋದರರಿಗೆ ನೀನ್ ಯಾರೆಂಬುದಾಗಿ ಅರ್ಥವಾಗದೇ ಇರಬಹುದು. രാജാവിന് ಆದ್ರೆ പിടികിട്ടത്തില്ല. ರಾಜನಿಗೆ ಅರ್ಥವಾಗತಕ್ಕ ರೀತಿಯಲ್ಲಿ ഞാൻ അവിടെ വിധാമെ കൊയ്ത്തുണ്ടാക്കും. ನಾನಲ್ಲಿ ಒಂದು ಸುಗ್ಗಿಯನ್ನು ನಿನಗಾಗಿ ಉಂಟು ಮಾಡ್ತೇನೆ. ഇങ്ങനെ പറയുന്നു. ನನ್ನ ಒಳಗಡೆ ಕರ್ತನ ಈ ರೀತಿಯಲ್ಲಿ ಹೇಳ್ತಿದ್ದಾನೆ, പ്രാർത്ഥിക്കുന്ന നിന്നെ ಪ್ರಾರ್ಥನೆ ಮಾಡುವ ನಿನ್ನನ್ನ വീട്ടുകാർക്ക് അറിയത്തില്ല. ನಿನ್ನ ಮನೆಯವರಿಗೆ ಗೊತ್ತಿಲ್ಲದೆ ಇರಬಹುದು, സഹോദരങ്ങൾക്ക് അറിയത്തില്ല. ನಿನ್ನ ಸಹೋದರರಿಗೆ ಗೊತ್ತಿಲ್ಲದೆ ಇರಬಹುದು. പക്ഷെ നിന്നെ അറിയുന്ന ചിലരുണ്ട്. ಆದ್ರೆ ನಿನ್ನನ್ನ ತಿಳಿಲಿಕ್ಕೆ ಹೋಗುತ್ತಾ ಇರುವ ಕೆಲವರಿದ್ದಾರೆ, നിന്നെ അറിയുന്ന ചിലരുണ്ട്. ನಿನ್ನನ್ನ ತಿಳಿಯುವ ಕೆಲವರಿದ್ದಾರೆ. ചില ബന്ധങ്ങൾ നിനക്ക് നഷ്ടപ്പെട്ടു പോയിട്ടുണ്ട്. ಕೆಲವು ಸಂಬಂಧಗಳು ನಿಮ್ಮಿಂದ പക്ഷെ ನಷ್ಟವಾಗಿರ್ಬೋದು, നീ അറിയാത്ത ಆದ್ರೆ ನಿನಗೆ ಗೊತ್ತಿಲ್ಲದೆ ಇರುವ ഉന്നത ബന്ധങ്ങൾ ಕೆಲವು ಉನ್ನತ ಸಂಬಂಧಗಳು തേടി വരാൻ പോകുന്ന ನಿನ್ನನ್ನು പരിശുദ്ധ ಹುಡುಕಿ ಬರ್ಲಿಕ್ಕೆ ಹೋಗುತ್ತಾ ಇದೆ ಎಂಬುದಾಗಿ ಪವಿತ್ರಾತ್ಮ ಹೇಳ್ತಿದ್ದಾನೆ. യേശുവിന്റെ നാമത്തിൽ യേശുവിನ നാമದಲ್ಲಿ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ കേറിയിരിക്കാൻ യോഗ്യതയില്ലാത്ത ಯೋಗ್ಯತೆ ಇಲ್ಲದೆ ಇರುವ, കേറിപ്പോ യോഗ്യതയില്ലാത്ത കേറിപ്പോൻ ಹತ್ತಿ ಹೋಗ್ಲಿಕ್ಕೆ ಯೋಗ್ಯತೆ ಇಲ್ಲದೆ ചില ಇರುವ ബന്ധങ്ങൾ ಕೆಲವು ಸಂಬಂಧಗಳು കർത്താവ് കൊണ്ടുവരത്തക്കവണ്ണം ಕರ್ತನು ತೆರತಕ್ಕ ರೀತಿಯಲ್ಲಿ, ആമേ കർത്താവ് കൊണ്ടുവരത്തക്കവണ്ണം ಕರ್ತನು ತೆರತಕ್ಕ ರೀತಿಯಲ್ಲಿ യോസേഫിന്റെ സഹോദരന്മാരെ വെറുത്തപ്പോൾ ಯೋಸೇಫನನ್ನ ಸಹೋದರರು ದ್ವೇಷ ಮಾಡಿದಾಗ, വീട്ടുകാർ അറിയാതെ പോയപ്പോൾ ಮನೆಯವರು ತಿಳಿಯದೆ ಹೋದಾಗ, പലവിധമായ വിധ സംഭവിച്ചപ്പോൾ ಅನೇಕ ವಿಧವಾದ ಬಿತ್ತುವಿಕೆ ಅವನ ಜೀವಿತದಲ್ಲಿ ಬಂದಾಗ, കണ്ണീര് സംഭവിച്ചപ്പോൾ ಕಣ್ಣೀರಿನಿಂದ ಅವನು ಬಿತ್ತುವಂತ ಗಳಿಗೆಗಳು ಬಂದಾಗ, രാജാവിനെ ദൈവം തൊട്ടു. ಆದ್ರೆ ಆ ರೀತಿಯಲ್ಲಿ ಬಿತ್ತಿದವನ ಕುರಿತಾಗಿ ರಾಜನನ್ನ ದೇವರು ಮುಟ್ಟಿದ್ರು. ഇപ്പോൾ ഇതാ കറ്റ ചുമന്നുകൊണ്ട് വരികയാണ്. ಈಗ ಪೈರನ್ನ ಹೊತ್ತುಕೊಂಡು ಬರ್ತಿದ್ದಾನೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ രണ്ട് വിധയെക്കുറിച്ച് ഞാൻ പറഞ്ഞത് എല്ലാവരും നനീസുന്നാണ്. ಎರಡು ಬಿತ್ತುವಿಕೆ ಕುರಿತಾಗಿದೆ ನಾನು ಹೇಳಿದ್ದು. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ഹല്ലേലൂയ. ആദ്യം ഞാൻ ആദ്യം പറഞ്ഞത് കർത്താവ് വിതച്ചത്. ನಾನು ಮೊದಲು ಹೇಳಿದಂತ ವಿಷಯ, ಕರ್ತನು ನಮಗಾಗಿ ಬಿತ್ತಲ್ಪಟ್ಟನು. കർത്താവ് ആകെ വെച്ച ഒറ്റ വിതയേ ഉള്ളൂ. ಕರ್ತನು ಬಿತ್ತಿದಂತ ಒಂದೇ ಒಂದು ಬಿತ್ತುವಿಕೆ, കാൽവരി ക്രൂശിൽ ഒരു ഒറ്റ വിതയാണ് ಕಲ್ವಾರಿ ಶಿಲುಬೆಯ ಆ ಒಂದೇ ಒಂದು ಬಿತ್ತುವಿಕೆ ಆಗಿದೆ. ഇന്ന് എന്നും കത്തി നിൽക്കുന്നത്. ಇವತ್ತು ಕೂಡ ಆ ಆಲಲ್ಲಿ ಜ್ವಲಿಸಿ ನಿಂತಿರುವಂತದ್ದು. എന്തെല്ലാം ഉണ്ട്? രോഗസൗഖ്യമായി, ಆ ಬಿತ್ತುವಿಕೆಯಲ್ಲಿ ಏನೆಲ್ಲ ಇದೆ? ರೋಗ ಸೌಖ್ಯ, വിടുതലായി, ಬಿಡುಗಡೆ, ശാപമോചനമായി, ಶಾಪದ ವಿಮೋಚನೆ, അനുഗ്രഹമായി, ಆಶೀರ್ವಾದ, നിത്യതയ്ക്ക് വഴി തുറക്കും. ನಿತ್ಯ ಜೀವಕ್ಕಿರುವ ದಾರಿ. ഒറ്റ വിതയാണ്. ಕಲ್ವಾರಿ ಶಿಲುಬೆಯಲ್ಲಿ ಒಂದೇ ಒಂದು ಬಿತ್ತುವಿಕೆ. അവന്റെ മക്കൾ ചിലത് വിതയ്ക്കും. ಅವನ ಮಕ್ಕಳಾಗಿರುವ ನಾವು ಬಿತ್ತಬೇಕು. മറ്റുള്ളവരുടെ രക്ഷയ്ക്ക് വേണ്ടി, ಇನ್ನುಳಿದವರ ರಕ್ಷಣೆಗಾಗಿ, വീടിന്റെ വിടുതലിന് വേണ്ടി. ಮನೆಯ ಬಿಡುಗಡೆಗಾಗಿ. നീ ആ വീട്ടിൽ കഷ്ടം സഹിക്കുന്നത് ನೀನು ನಿನ್ನ ಮನೆಯಲ್ಲಿ ಕಷ್ಟವನ್ನ ಸಹಿಸುವಂತದ್ದು, അതിനകത്ത് ആരെയൊക്കെ വിടുവിക്കപ്പെടാൻ വേണ്ടി. ಆ ನಿನ್ನ ಮನೆಯಲ್ಲಿ ಯಾರೆಲ್ಲ ಬಿಡುಗಡೆ ഇപ്പോൾ വിത ಆಗೋದಕ್ಕೋಸ್ಕರ നടക്കുകയാണ്. ಇವಾಗ ಬಿತ್ತುವಿಕೆ ನಡೀತಾ ಇದೆ. ഇപ്പോൾ കണ്ണീരോടെ നീ വിതയ്ക്കുന്നത്. ಇವಾಗ ಕಣ್ಣೀರಿನಿಂದ ನೀನ್ ಬಿತ್ತುತ್ತಾ ಇದ್ದಿ. പക്ഷെ കറ്റ ചുമക്കുന്ന തലത്തിൽ കർത്താവ് കൊണ്ടുവരും. ಆದ್ರೆ ಪೈರುಗಳನ್ನ ಹೊತ್ತು ತರತಕ್ಕ ರೀತಿಯಲ್ಲಿ ಕರ್ತನ ಕಾರ್ಯ ಮಾಡ್ತಾನೆ. യേശുവിന്റെ നാമത്തിൽ കൊണ്ടുവരും. ಯೇಸುವಿನ ನಾಮದಲ್ಲಿ ಕರ್ತನ ಕಾರ್ಯ ಮಾಡ್ತಾನೆ. ഹല്ലേലൂയ. മോളെ കർത്താവ് എങ്ങനെ കാണിക്കുകയാണ്? ಮಗಳೇ, ಕರ್ತನ ನನಗೆ ತೋರಿಸಿದ നിന്റെ മേലെ ചില ദർശനങ്ങൾ കിടക്കുക. ನಿನ್ನ ಮೇಲೆ ಕೆಲವು ದರ್ಶನಗಳಿವೆ. കാർമേഘം മൂടുന്നത് പോലെ ಆದ್ರೆ ಕಾರ್ಮೋಡವು ಕವಿದಿರುವ ರೀತಿಯಲ್ಲಿ പൂർത്തികരണಕ್ಕೆ വരാൻ കഴിയാതെയുള്ള ಅಲ್ಲ ಪೂರ್ತೀಕರಣಕ್ಕೆ ಬರ್ಲಿಕ್ಕೆ ಆಗದೆ ಇರುವ ചില വിഷമം നിന്റെ അകത്തിട്ട് ಕೆಲವು ದುಃಖಗಳನ್ನ ನಿನ್ನೊಳಗಡೆ ತಂದ അപ്പോൾ നീ വിഷമിക്കുന്ന അവസ്ഥയാ. ಅನೇಕ ಸಲ ನೀನು ದುಃಖ ಪಡುವಂತ ಒಂದು ಸ್ಥಿತಿ, കരയുന്ന കർത്താവിനെ കാണിക്കുന്നു. ನೀನು ಅಳುವಂತದನ್ನ ಕರ್ತನ പക്ഷെ ತೋರಿಸಿದ. കർത്താവിനോട് എന്ത് പറയുന്നു? ಆದ್ರೆ ಕರ್ತನ ಇವತ್ತು ಹೇಳ್ತಿದ್ದಾರೆ, എന്റെ സല്ലിൽ കണ്ണീരിലൂടെ വിതയ്ക്കുന്ന ನೀನು ನನ್ನ വിഷയത്തിൽ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಬಿತ್ತುತ್ತಾ ಇರುವಂತ ವಿಷಯಗಳಿಗೆ ഒരു കൊയ്ത്ത് ഉറപ്പായിട്ടുണ്ട്. ಒಂದು ಸುಗ್ಗಿ ನಿನ್ನ ಜೀವಿತದ ನಿಶ್ಚಯವಾಗಿದೆ. കൊയ്ത്ത് ഉറപ്പായിട്ടുണ്ട്. ಒಂದು ಸುಗ್ಗಿ ನಿನ್ನ ಜೀವಿತದ ನಿಶ್ಚಯವಾಗಿಯೂ ಇದೆ. സമയങ്ങൾ വേദനയുടെ അനുഭവത്തിൽ കടന്നു പോയാൽ ಕೆಲವು ಸಮಯಗಳಲ್ಲಿ ವೇದನೆಗಳ ಅನುಭವದಲ್ಲಿ ನೀನು ಹಾದು ಹೋದ್ರು, പിടിച്ചു നിൽക്കുകയാണെങ്കിൽ യേശുവിന്റെ ನೀನು ಹಿಡಿದು ನಿಲ್ಲುವುದಾದ್ರೆ ഒരു കൊയ്ത്ത് കർത്താവിനെ കാണിക്കുന്നു. ಒಂದು ಸುಗ್ಗಿಯನ್ನು ಕರ್ತನ ತೋರಿಸಿದ್ದಾನೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ കർത്താവിന്റെ കരങ്ങളെ ഏൽപ്പിച്ചു കൊടുക്കുക. ಕರ್ತನ ಕಾರ್ಯಗಳಲ್ಲಿ ಬಿಟ್ಕೊಡೋಣ. ഹല്ലേലൂയ. ವಿಷವನ್ನ ಆಧಾರ ഇങ്ങോട്ട് മുകളിലോട്ട് നോക്കിക്കേ. ಮಗಳೇ ನೋಡು, ഇങ്ങോട്ട് നോക്കിക്കേ. നീ കണ്ട ദർശനം, ನೀನ್ ಕಂಡ ದರ್ಶನ എനിക്കറിയത്തില്ല, പരിശുദ്ധാത്മാവിനോട് പറ. ನನಗೆ ಗೊತ್ತಿಲ್ಲ, ಪವಿತ್ರಾತ್ಮ ಹೇಳ್ತಿದ್ದ. നീ അനുഭവിച്ച ദൈവ സാന്നിധ്യം ನೀನು ಅನುಭವಿಸಿದಂತ ದೈವ പല ಸಾನ್ನಿಧ್ಯ വിഷയങ്ങൾ കാരണം ಅನೇಕ ಸಮಸ್ಯೆಗಳ ಕಾರಣದಿಂದ നിനക്ക് കയറി വരാൻ കഴിയാതെ ನಿನಗೆ ಅದರಿಂದ ಹತ್ತು ಬರ್ಲಿಕ್ಕೆ ಆಗಲ್ಲ. വഴികളൊക്കെ അടയപ്പെട്ട ದಾರಿಗಳು ಮುಚ್ಚಲ್ಪಟ್ಟ ഒറ്റപ്പെട്ടതുപോലെ ಏಕಾಂಗಿಯಾದ പല ರೀತಿಯಲ್ಲಿ സാഹചര്യം നിന്റെ ജീവിതത്തിൽ കടന്നു ಅನೇಕ ಸನ್ನಿವೇಶಗಳು ನಿನ್ನ ಜೀವಿತದಲ್ಲಿ ನೀನು പരിശുദ്ധ ಅನುಭವಿಸಿದೆ. പരിശോധന പറയുന്നു. ಆದರೆ ಈ ಹಗಲುಗಳಲ್ಲಿ ಪವಿತ್ರಾತ್ಮ ಹೇಳ್ತಿದ್ದ, കേട്ട ശബ്ദത്തെ മുറുകെ പിടിച്ചു ನೀನು ಕೇಳಿದ ಶಬ್ದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು യേശുവിന്റെ മുമ്പിൽ വിതയ്ക്കപ്പെടുകയാണ്. ಯೇಸುವಿನ ಮುಂಭಾಗದಲ್ಲಿ ನೀನು ಬಿತ್ತಲ್ಪಡುವುದಾದ್ರೆ നിന്നെ മാനിക്കുമെന്ന് ദൈവാത്മാവ് ಕೆಲವು ಸ್ಥಳಗಳಲ್ಲಿ ದೇವರು ನಿನ್ನನ್ನು ಮಾನಿಸ್ತಾರೆ ಎಂಬುದಾಗಿ ದೇವರಾತ್ಮನ ಆಲೋಚನೆ ಇರ್ತಿದ್ದಾರೆ. യേശുവിൻ നാമത്തിൽ കർത്താവ് മകളുടെ ജീവിതത്തിൽ സംഭവിക്കട്ടെ. ಯೇಸುವಿನ ನಾಮದಲ್ಲಿ ಅದರ ಮಗಳ ಜೀವಿತದಲ್ಲಿ ಸಂಭವಿಸಿದೆ. നാമത്തിൽ സംഭവിക്കട്ടെ. ಯೇಸುವಿನ ನಾಮದಲ್ಲಿ ಸಂಭವಿಸಿದೆ. യേശു വിതച്ചപ്പോൾ ಯೇಸು ಬಿತ್ತಲ್ಪಟ್ಟಾಗ ഇന്ന് കാണുന്ന മുഴുവൻ ഉണ്ടായി. ಇವತ್ತು ಕಾಣ್ತಾ ಇರುವಂತ ಎಲ್ಲವೂ യേശു വിതച്ചത് കൊണ്ട് ಯೇಸು ಬಿತ್ತದ್ರಿಂದ നമുക്കൊക്കെ ഇവിടെ നിൽക്കാൻ കൃപ നൽകി. ನಾವೆಲ್ಲರೂ ಇಲ್ಲಿ ನಿಂತ್ಕೊಳ್ಳುವಂತ ಕೃಪೆ ಲಭಿಸಿತ್ತು. ഇനി നാം ചെറുതായിട്ട് വിതയ്ക്കപ്പെടുമ്പോൾ ಇನ್ನು ನಾವು ಚಿಕ್ಕದಾಗಿ ಬಿತ್ತಲ್ಪಡುವಾಗ ഇതൊക്കെ വിതയ്ക്കപ്പെടാൻ പോവുകയാണ്. ಅನೇಕರು ಬಿಡುಗಡೆ ಆಗ್ಲಿಕ್ಕೆ ಹೋಗ್ತಿದ್ದಾರೆ. സഭയ്ക്കകത്ത് വിടുവിക്കപ്പെടാൻ പോകുന്നു. ಈ ಸಭೆ ಒಳಗಡೆ ಅನೇಕರು ಬಿಡುಗಡೆ ಆಗ್ಲಿಕ್ಕೆ ಹೋಗ್ತಿದ್ದಾರೆ. വിടുവിക്കപ്പെടാൻ ಈ പോകുന്നു. ಸೇವೆಯಲ್ಲಿ ಅನೇಕರು ಬಿಡುಗಡೆ ಆಗ್ಲಿಕ್ಕೆ ഒരു കാലത്തുള്ള ಹೋಗ್ತಿದ್ದಾರೆ. വിതയാണ്. ಒಂದು ಕಾಲಘಟ್ಟದ ಬಿತ್ತುವಿಕೆ ಆಗಿದೆ. അതിന്റെ ഫലങ്ങൾ കാണാൻ പോകുന്നു. ಆ ಯೇಸುವಿನಲ್ಲಿ ನಾವು ಫಲಗಳನ್ನ ಕಾಣ್ಲಿಕ್ಕೆ ആര് ಹೋಗ್ತಿದ್ದಾರೆ. വിതച്ചവൻ കടം വെക്കത്തില്ല. ಯಾರು ಬಿತ್ತಿದ್ರು ಅವರಿಗೆ ಯೇಸು ಸಾಲವನ್ನು ಇಟ್ಕೊಳ್ಳೋದಿಲ್ಲ. ആര് കഴുകിയതിനെ കടം വെക്കത്തില്ല. ಯಾರು ಕಣ್ಣೀರು ಸುರಿಸಿದ್ದಕ್ಕೂ ಯೇಸು
യേശു ಸಾಲ ಇಟ್ಕೊಳ್ಳೋದಿಲ್ಲ. വിതച്ച സമയം കഷ്ടമായിരിക്കാം, ನೀವು ಬಿತ್ತಿದ್ದು ಕಷ್ಟವನ್ನಾಗಿರ್ಬೋದು, ദ്രവത്വമായിരിക്കാം, ಲಯಾವಸ್ಥೆಯನ್ನಾಗಿರ್ಬೋದು, അപമാനത്തിലായിരിക്കാം, ಅವಮಾನದಲ್ಲಾಗಿರ್ಬೋದು, രോഗത്തിലായിരിക്കാം, ರೋಗದಲ್ಲಾಗಿರ್ಬೋದು, വേദനയിലായിരിക്കാം, ವೇದನೆಯಲ್ಲಾಗಿರ್ಬೋದು, കഷ്ടത്തിലായിരിക്കാം, ಕಷ್ಟದಲ್ಲಾಗಿರ್ಬೋದು, ഒറ്റപ്പെടലായിരിക്കാം. ಏಕಾಂಗಿತನದಲ್ಲಾಗಿರ್ಬೋದು. പക്ഷേ ദൈവം ഉയർപ്പിക്കും, ಆದ್ರೆ ದೇವರು ಎಬ್ಬಿಸುತ್ತಾರೆ, ദൈവം ഉയർപ്പിക്കും, ದೇವರು ಎಬ್ಬಿಸುತ್ತಾರೆ, ദൈവം ഉയർപ്പിക്കും. ದೇವರು ಎಬ್ಬಿಸುತ್ತಾರೆ. കർത്താവ് ഇവിടെ വന്നിട്ടുണ്ട്. ನನ್ನ ಕರ್ತನು ಇಲ್ಲಿ ಬಂದಿದ್ದಾನೆ. യേശുവിന്റെ നാമത്തിൽ ചിലരുടെ കണ്ണുനീര് തൊടുന്നതായി, ಕೆಲವರ ಕಣ್ಣೀರನ್ನ ಕರ್ತನು ಮುಟ್ಟುತ್ತಿದ್ದಾನೆ. ചിലരുടെ കണ്ണുനീരിനെ കർത്താവ് തൊടുന്നതായിട്ട് എനിക്ക് കാണാൻ പറ്റുന്നു. ಈ ಹಗಲುಗಳಲ್ಲಿ ಕೆಲವರ ಕಣ್ಣೀರನ್ನ ದೇವರು ಒರೆಸುವುದಾಗಿ ತೋರಿಸಿದ್ದಾರೆ. യേശുവിന്റെ നാമത്തിൽ ഉറപ്പുകൾ ആർക്കൊക്കെ തരുന്നു? ದೇವರು ಕೆಲವರನ್ನ ದೃಢಪಡಿಸಿದ್ದಾರೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ദൈവത്തോട് കൈകൊണ്ടി ചോദിച്ച ചോദ്യം, ചില കുടുംബം ദൈവത്തോട് കൈകൊണ്ടി ചോദിച്ചു, ಕೆಲವು ಕುಟುಂಬ ದೇವರ ಬಳಿಯಲ್ಲಿ ಅಳುತ್ತಾ ಕೇಳಿದ್ರಿ, എന്തുകൊണ്ട് കർത്താവ് ഞങ്ങളിങ്ങനെ ആകുന്നു? ಯಾಕೆ ಕರ್ತನೆ ನಮ್ಮ ಜೀವಿತದಲ್ಲಿ എന്തുകൊണ്ട് ഞങ്ങളിങ്ങനെ ആയി പോകുന്നു? ಯಾಕೆ ಹೀಗಾಗುತ್ತಿದ್ದೇವೆ? എന്തുകൊണ്ട് ഞങ്ങളിങ്ങനെ ഒറ്റപ്പെടുന്നു? ಯಾಕೆ ನಾವು ಒಂಟಿ ಆಗ್ತಿದ್ದೇವೆ? കുടുംബം ഒറ്റപ്പെട്ട് നിൽക്കുന്നതായിട്ട് കർത്താവിനെ കാണിക്കുന്നു. ಕೆಲವು ಕುಟುಂಬ ಒಂಟಿಯಾಗಿ ನಿಂತಿರೋದನ್ನು ದೇವರಾತ್ಮ ತೋರಿಸಿದ್ದಾರೆ. ഹല്ലേലൂയ. പുറത്ത് ചിരിച്ചുകൊണ്ട് ആരോടും ആമേ സന്തോഷിക്കാൻ കഴിയാതെ, ಹೊರಗೆ ನಗುತ್ತಾ ಯಾರ ಬಳಿಯಲ್ಲಿ ಸಂತೋಷ ಪಡ್ಲಿಕ್ಕೆ ಆಗದೆ, എന്റെ അകത്ത് കർത്താവ് ഇങ്ങനെ പറയുക, ನನ್ನ ಒಳಗಡೆ ಕರ್ತನೆ ಹೇಳ್ತಿದ್ದಾರೆ, കർത്താവിനോട് ചേർന്ന് നിൽക്കുകയാണ്. ನೀನು ಕರ್ತನೊಂದಿಗೆ ನಿಲ್ಲುವುದಾ? ഈ വിധ ഒരു കൊയ്ത്തായിട്ട് ദൈവം മാറ്റി. ಈ ಬಿತ್ತುವಿಕೆಯನ್ನ ಒಂದು ಸುಗ್ಗಿಯಾಗಿ ದೇವರು എന്റെ ಮಾಡ್ತಾರೆ. കുടുംബത്തെ അന്വേഷിച്ചു വരുന്ന ചില വ്യക്തികളുണ്ട്. ನಿನ್ನ ಕುಟುಂಬವನ್ನ ಕೆಲವರು ಹುಡುಕಿ ಬರ್ತಾರೆ. യേശുവിന്റെ നാമത്തിൽ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ. 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 ഓ ഹല്ലേലൂയ. കർത്താവിനെ സ്തോത്രം ചെയ്യുന്നു. എല്ലാവരും കർത്താവിനെ അല്പം സ്തുതിച്ചു കൊടുക്കട്ടെ. യേശുവിന്റെ കരങ്ങളിൽ ಎಲ್ಲರೂ ಸ್ವಲ್ಪ ಸಮಯ ಕರ್ತನನ್ನ ಸ್ತುತಿಸ್ತಾ ಇರೋಣ. എന്ത് നന്മയാണ് നമ്മുടെ ജീവിതത്തിൽ ചില കണ്ണുനീര് വന്നത്. ഹല്ലേലൂയ. ನಮ್ಮ ಜೀವಿತದಲ್ಲಿ ಕಣ್ಣೀರುಗಳು ಬಂದಿದ್ದು ಎಷ್ಟೋ ಒಳ್ಳೆಯದು. അപമാനങ്ങൾ വന്നത്, ಅವಮಾನಗಳು ಬಂದಿತ್ತು, ചില നിന്ദകൾ നമ്മുടെ ജീവിതത്തിൽ ಕೆಲವು ನಿಂದೆಗಳು ನಮ್ಮ ಜೀವಿತದಲ್ಲಿ ಬಂದ കർത്താവ് കൈവിട്ടതല്ല. ಕರ್ತನ ನಮ್ಮನ್ನು ಕೈ ಬಿಟ್ಟಿದ್ದಲ್ಲ, അത് വന്നത് ഒരു വിതയാണ്. ಅದು ನಮ್ಮ ಜೀವಿತದಲ್ಲಿ ಬಂದಿದ್ದು ಒಂದು ಬಿತ್ತುವಿಕೆ. വിതച്ചതിന്റെ ഒരു ഫലം കൊയ്യുക തന്നെ ചെയ്യും. ಬಿತ್ತಿದ್ರ ಫಲವನ್ನ ನಾವು ಕೊಯ್ತೇವೆ. പക്ഷെ നമുക്ക് വേണ്ടി ಆದ್ರೆ ನಮಗಾಗಿ കർത്താവ് ഒരിക്കൽ വിതയ്ക്കപ്പെട്ടു. ಕರ್ತನು ಒಮ್ಮೆ ಬಿತ್ತಲ್ಪಟ್ಟನು. അതുകൊണ്ട് നമുക്കിന്ന് സന്തോഷിക്കാൻ വകയുണ്ട്. ಆದ ಕಾರಣ ನಾವಿವತ್ತು ಸಂತೋಷ ಪಡ್ಲಿಕ್ಕೆ ಕಾರಣ ഉറപ്പ് കർത്താവ് തരികയാണ്. ನಮಗೆ ದೃಢತೆ ಕೊಡ್ತಿದ್ದಾರೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ഹല്ലേലൂയ. ഒന്നുമില്ലായ്മയിൽ നിന്നെ നിന്നുടെ ഛായയിൽ സൃഷ്ടിച്ചു, നിത്യമായി സ്നേഹിച്ചെന്നെ തന്റെ പുത്രനെ തന്നു രക്ഷിച്ചു. നീ നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും, 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 ഒന്നുമില്ലായ്മയിൽ നിന്നെ നിന്നുടെ ഛായയിൽ സൃഷ്ടിച്ചു, നിത്യമായി സ്നേഹിച്ചെന്നെ തന്റെ പുത്രനെ തന്നു രക്ഷിച്ചു. നീ നിൻ മഹാകൃപയ്ക്കായി ഓ നിന്നെ ഞാൻ സ്തുതിച്ചിടുമെന്നും, ഓ നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും, നിൻ മഹാകൃപയ്ക്കായി
കൺമണി പോലെ കാത്തിടുന്നു നിൻ മഹാകൃപയ്ക്കായി ഞാൻ സ്തുതിച്ചിടുമെന്ന് നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും നിൻ നിന്നെ ഞാൻ സ്തുതിച്ചിടുമെന്നും നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും യേശുവേ നിന്നെ ഞാൻ സ്തുതിച്ചിടുമെന്നും നിൻ യേശുവേ ഒന്നുമില്ലായ്മയിൽ നിന്നെ നിന്നുടെ ഛായയിൽ സ്നേഹിച്ചെന്നെ കണ്ടേ ಈ ಸಮಯದಲ್ಲಿ ಸಹೋದರಿಯರ ಮಧ್ಯದಲ್ಲಿ ಕೈಗಳನ್ನು ಹಿಡಿದು ಸಹೋದರರ ಮಧ್ಯದಲ್ಲಿ ಕೈಗಳನ್ನು ಹಿಡಿದು ಏಕಾಗ್ರತೆಯೊಂದಿಗೆ ಏಕ ಮನಸ್ಸಿನೊಂದಿಗೆ ಕರ್ತನ ಮುಖವನ್ನು ದೃಷ್ಟಿಸುತ್ತ ಆತನ ಆಳವಾದ ಕೃಪೆಯನ್ನು ನಮ್ಮ ಮೇಲೆ ತೋರಿದ್ದಕ್ಕಾಗಿ ಕಲ್ವಾರಿ ಶಿಲುಬೆ ಮೇಲೆ ತಾನು ಬಿತ್ತಲ್ಪಟ್ಟು ನಮಗೆ ಆತನ ತನ್ನ ಮಹಾಕೃಪೆಯನ್ನು ತೋರಿಸಿದ್ದಕ್ಕಾಗಿ ಈ ಸಮಯದಲ್ಲಿ ಅದನ್ನು ಒಟ್ಟಾಗಿ ಸೇರಿ ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುತ್ತಲಿರುವೆನು ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುತ್ತಲಿರುವೆನು ನಿಮ್ಮ നിന്നെ ഞാൻ സ്തുതിച്ചിടുമെന്നും യേശുവേ നിൻ മഹാകൃപയ്ക്കായി നിന്നെ ഞാൻ സ്തുതിച്ച് എല്ലാവരും ശബ്ദങ്ങളും മുഴങ്ങി ആതന മഹാകൃപയ്ക്കായി നിന്ന നിന്നെ ഞാൻ സ്തുതിച്ചിടുമെന്നോ ಈ ಸಮಯದಲ್ಲಿ ಪರಲೋಕದ ದೇವದೂತರು ನಮ್ಮ ಸಂಗಡ ಇದ್ದಾರೆ. ಆತನ ಆಳವಾದ ಕೃಪೆಯನ್ನು ಇಣುಕಿ ನೋಡ್ತಾ ಇರುವ ದೇವದೂತರು ನೋಡುತ್ತಿದ್ದಾರೆ. ಓ ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುತ್ತಲಿರುವೆನು. ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುತ್ತಲಿರುವೆನು. ಎಲ್ಲರೂ ಸೇರಿ ನಿನ್ನ ಕೃಪೆಗೆ നിന്നെ ഞാൻ സ്തുതിച്ചിടുമെന്നും യേശുവേ നിന്റെ മഹാകൃപയ്ക്കായി സ്തോത്രം. നിന്നെ ഞാൻ
സ്തുതിച്ചിടുമെന്നും ഓ നിൻ മഹാകൃപയ്ക്കായി നിന്നെ സ്തുതിച്ചിടുമെന്നും നിൻ മഹാകൃപയ്ക്കായി നിന്നെ ഞാൻ 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 സ്തുതിച്ചിടുമെന്നും നിന്നെ ഞാൻ സ്തുതിച്ചിടുമെന്നും ಈ ಹಾಡನ್ನು ನಾವು ಹಾಡಿದ್ದು ಕೈಗಳನ್ನ ಈ ರೀತಿಯಲ್ಲಿ ಇಟ್ಟಿದ್ದು ಪರಿಶುದ್ಧಾತ್ಮನ ಆ ರೀತಿಯಲ್ಲಿ ಪ್ರೇರೇಪಿಸಿದ್ರಿಂದಾಗಿದೆ. ಆದ್ರೆ ಆ ರೀತಿಯಲ್ಲಿ ನಾವು ಮಾಡಿದಾಗ ಒಬ್ಬ ದೊಡ್ಡ ಟ್ಯಾಂಕ್ರಿಂದ ನೀರು ಬಂದು ಬೀಳುವ ಹಾಗೆ, ದೇವದೂತರು ಇಳಿಯುತ್ತಾ ಹತ್ತುತ್ತಾ ಇರುವ ಹಾಗೆ ಆ ರೀತಿಯಾದ ಅನುಭವ ಉಂಟಾಗುತ್ತಾ ಇದೆ. ನಾವು ಒಟ್ಟಾಗಿ ಪ್ರಾರ್ಥಿಸೋಣ ಈ ಸಮಯದಲ್ಲಿ. ಆ ನೀರು ಎಲ್ಲರ ಮೇಲೆ ಬಂದು ಬೀಳಲಿ ಈಗಲೇ ಈಗಲೇ. ಆ ನೀರಿನ ಶಕ್ತಿ, ಪವಿತ್ರಾತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಈಗಲೇ ವ್ಯಾಪರಿಸಲಿ. ಈ ಕಾಲಘಟ್ಟದಲ್ಲಿ ವ್ಯಾಪರಿಸಲಿ. ಯೇಸುವಿನ ನಾಮದಲ್ಲಿ ಸಂಭವಿಸಲಿ. ನಿಮ್ಮ ಕೃಪೆಗೆ ನಿನ್ನ ಸ್ತುತಿಸುತ್ತಾನಿರುವೆನು. ನಿಮ್ಮ ಕೃಪೆಗೆ ಸ್ತುತಿಸಿಡು. ಶಕಲ ಬರ ಬಲಹರ ಜುಡಲಗದರ ಗಡಗ ವೈರದಾರಗ ರಿಮಲಗದರ ಗಡಗ ವೈರದಾರಗ ಜುಡಲ ಬಲ ಬಲ ಬಲಗದರ ರೆಕೆಲಗ ಸಂಪೇರೆಲೆ ಮನಿ ಆಸನ ಗಡಗ ಜುಡಲ ಬಲ ಬಲ ಬಲ. ಅಪರಿಶುದ್ಧಾತ್ಮನ ನದಿ, ಅಪರಿಶುದ್ಧಾತ್ಮನ ನೀರು, ಅಪರಿಶುದ್ಧಾತ್ಮನ ಜಲ ಪ್ರವಾಹ ಬಂದಿರುವಂತ ಅನುಭವ ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ, ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ, ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಈಗಲೇ ವ್ಯಾಪರಿಸಲಿ. ಅಭಿಷೇಕದ ನೀರು ಈಗಲೇ ವ್ಯಾಪರಿಸಲಿ. ಓ ಶಗನಗದನ ಗಡಗ ರಿಬಲಗದನ ಗಡಗ ವೈಡದಾನಗದು ಇರವನು ಶಲವೈಡಗದಾನಗದು ಇರವನು ಓ ಜೀಸಸ್ 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 ರಕಲಬನಗದನಗದಗ ಸತೆ. ಓ ನಿನ್ನೆ ಸ್ತುತಿಸಿಡುವೆನು. ನಿಮ್ಮ ಕೃಪೆಗಾಗಿ ನಿನ್ನೆ ഞാൻ സ്തുതിച്ചിടുമെന്നും നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും നിന്നെ ഞാൻ സ്തുതിച്ചിടുമെന്നും ശകലഭയം നിന്നെ ഞാൻ സ്തുതിച്ചിടുമെന്നും നിൻ മഹാകൃപയ്ക്കായി നിന്നെ ഞാൻ സ്തുതിച്ചിടുമെന്നും
ಮಹಾ പരിശുദ്ധാത്മാവിന്റെ പരിവരിൽ നിന്നെ ഞാൻ സ്തുതിച്ചിടുമെന്നും നിൻ മഹാ ಸಂಪೂರ್ಣವಾಗಿ ಕರ್ತನ ಕರೆಗೆ ಒಪ್ಪಿಸಿಕೊಳ್ಳೋಣ. ಇದುವರೆಗೂ ಆತನ ಪಾತ್ರವಾಗಿರ್ಲಿಕ್ಕೆ ಕರ್ತನ ಕೊಟ್ಟಂತ ಒಂದು ಒಳ್ಳೆಯ ಭಾಗ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಕರೆದು ಬೇರ್ಪಡಿಸಿದ ಅಂದಿನಿಂದ ಇಂದಿನವರೆಗೂ ಕರ್ತನು ತನ್ನ ರೆಕ್ಕೆ ಮರೆಯಲ್ಲಿ ಮರೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನಮ್ಮನ್ನೇ ಕರ್ತನ ಕರೆಗಳಿಗೆ ನಾವು ಸಮರ್ಪಿಸೋಣ. ಕೇಳಿದ ವಾಕ್ಯದ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ. ದೇವರಾತ್ಮ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದಕ್ಕಾಗಿ ನಮ್ಮೆಲ್ಲರೊಟ್ಟಿಗೆ ದೇವರಾತ್ಮನು ಮಾತನಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ವ್ಯಕ್ತವಾಗಿ ನಮ್ಮನ್ನು ದೃಢಪಡಿಸಿದಕ್ಕಾಗಿ ನಮ್ಮನ್ನು ಧೈರ್ಯಪಡಿಸಿದಕ್ಕಾಗಿ ಹಾಲೆಲೂಯ. ನಾವು ಒಂಟಿತನದಲ್ಲಾಗಿದ್ದಾಗಲೂ ಕೂಡ ದೇವರು ನಮ್ಮನ್ನ ಸಂತೈಸಿದಕ್ಕಾಗಿ ಹಾಲೆಲೂಯ. ಎಲ್ಲರೂ ಕೈ ಬಿಟ್ಟಂತ ಸಮಯದಲ್ಲಿ ದೇವರಾತ್ಮ ನಮ್ಮನ್ನ ಬಲಪಡಿಸಿದಕ್ಕಾಗಿ ನಾವು ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ವ್ಯಕ್ತವಾಗಿ ಇವತ್ತಿನ ಕಾಲ ದೇವರಾತ್ಮ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಹಲ್ಲೆಲೂಯ. ನಮ್ಮನ್ನೇ ನಾವು ಸಂಪೂರ್ಣವಾಗಿ ಕರ್ತನ ಕರಗಳಿಗೆ ನಾವು ಸಮರ್ಪಿಸೋಣ. ಕೇಳಿದ ವಾಕ್ಯದ ಮುಂದೆ ನಮ್ಮನ್ನೇ ನಾವು ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ. ಕರ್ತನೆ ನನ್ನನ್ನು ದೃಢಪಡಿಸಪ್ಪ. ಕರ್ತನೆ ಮರಣಪಟ್ಟು ಹೋಗಬೇಕಾದಂತ ನನ್ನನ್ನು ದೃಢಪಡಿಸಿದಕ್ಕಾಗಿ ಲೋಕದವರೆಲ್ಲ ನಮ್ಮನ್ನ ಕೈ ಬಿಟ್ಟಾಗ ನಮ್ಮನ್ನ ಕೈ ಹಿಡಿದು ನಡೆಸಿದ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮಾಡೋಣ. ತನ್ನ ದಾಸನನ್ನ ಶಕ್ತವಾಗಿ ಇವತ್ತಿನ ಕಾಲ ನಮ್ಮ ಮಧ್ಯದಲ್ಲಿ ಉಪಯೋಗಿಸಿದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ನೀತಿವಂತನಾದ ನಮ್ಮ ತಂದೆಯ ದೇವರೇ, ಕರ್ತನೇ ದಾಸನನ್ನು ನಮ್ಮ ಮಧ್ಯದಲ್ಲಿ ಕರ ತಂದಿದ್ದಕ್ಕಾಗಿ ಸ್ತೋತ್ರ. ಅನೇಕ ತಡಸಗಳು ಬಂದ್ರು ಕೂಡ ಕರ್ತನೇ ನಿನ್ನ ಮಗನನ್ನ ತಕ್ಕ ಸಮಯದಲ್ಲಿ ನೀನಪ್ಪ ಬರಮಾಡಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ನಿನ್ನ ಮಗನನ್ನ ಶಕ್ತವಾಗಿ ಕರ್ತನೆ ಉಪಯೋಗಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಹಲ್ಲೆಲೂಯ. ಬರೋ ದಿನ ಕೂಡ ಕರ್ತನೆ ನಿನ್ನ ಮಗನನ್ನ ಹೋಗುವಂತಹ ಕರ್ತನೆ ಪ್ರಾಂತ್ಯದಲ್ಲೆಲ್ಲ ನಿನ್ನ ಮಗನನ್ನ ಶಕ್ತವಾಗಿ ಉಪಯೋಗಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇತಲವಾಗಿರುವಂತಹ ಪ್ರತಿಯೊಬ್ಬರನ್ನ ನಿನ್ನ ಗಾಯಗಳ ಕರಗಳಿಗೆ ಸಮರ್ಪಿಸ್ತೇವೆ ಸ್ವಾಮಿ. ವ್ಯಕ್ತವಾಗಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕೇಳಿದ ವಾಕ್ಯದ ಮುಂದೆ ನಮ್ಮನ್ನು ಸಮರ್ಪಿಸ್ತೇವೆ ಅಪ್ಪ. ಕೇಳಿದಂತ ಆಲೋಚನೆಯಲ್ಲಿ ಕರ್ತನ ನಾವು ದೃಢವಾಗಿ ನಿಲ್ಲಕ್ಕಾಗುವಂತೆ ಸಹಾಯ ಮಾಡು ಅಪ್ಪ. ಮುಂದಿನ ದಿನಮಾನಗಳಲ್ಲಿ ಕರ್ತನೆ ಅನೇಕರಿಗೆ ಪ್ರಯೋಜನಗಳ ಮಕ್ಕಳಾಗಿ ನಾವೆಲ್ಲರೂ ನೀನು ಮಾರ್ಪಡಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಮಾತು, ನಮ್ಮ ನೋಟ, ನಮ್ಮ ಸ್ವಭಾವಗಳು ಅನೇಕರನ್ನ ಕ್ರಿಸ್ತನ ಕಡೆಗೆ ನಡೆಸುವಂತವರಾಗಿ ನಮ್ಮೊಬ್ಬೊಬ್ಬರನ್ನ ನೀನು ಮಾರ್ಪಡಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನೇ ಅಪ್ಪ ನಿನ್ನ ಕರೆಗೆ ಸಂಪೂರ್ಣವಾಗಿ ಸಮರ್ಪಿಸ್ತೇವೆ. ಎಲ್ಲರನ್ನ
ಕರ್ತನ ಕರಗಳಿಗೆ ಮತ್ತೆ ಸಮರ್ಪಿಸ್ತೇವಪ್ಪ. ನಾವು ಹಿಂತಿರುಗಿ ಹೋಗುವಾಗೆಲ್ಲ ಕಾದು ಪರಿಪಾಲಿಸು. ಶತ್ರು ಯಾವ ವಿಧವಾಗಿ ನಮ್ಮನ್ನ ವಂಚಿಸಿದ ಹಾಗೆ, ಅವನ ಕರ್ತನೆ ಬಲೆಯಲ್ಲಿ ನಮ್ಮನ್ನ ಬೀಳಿಸಿದ ಹಾಗೆ ಈ ದಿನಗಳಲ್ಲಿ ಅಪ್ಪ ನಮ್ಮನ್ನ ಕಾದು ಪರಿಪಾಲಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರಗಳನ್ನ ನಮ್ಮನ್ನು ಸಮರ್ಪಿಸಿಕೊಡ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ. ತಂದೆಯಾದ ದೇವರ ಪ್ರೀತಿ, ಪುತ್ರನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ ಹೊಂದಿದೆ ಸದಾ ಕಾಲ ನಮ್ಮೆಲ್ಲರೊಟ್ಟಿಗೆ ನಿರಂತರವಾಗಿ ನೆಲೆಗೊಂಡಿರಲಿ. ಇದುವರೆಗೆ ನಮಗೆ ಜಯ ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ.